ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನನ್ನ ಗುರುಗಳಾದಂಥ ಅರವಿಂದ್ ಮೂರ್ತಿಯವರು ಹಿಂದಿನ ಸಂಚಿಕೆಯಲ್ಲಿ ಕನಕದಾಸರ ಮುಂಡಿಗೆಯ ವಿಚಾರವಾಗಿ ಅಲ್ಲಿನ ಸೊಬಗನ್ನ ಹೆಕ್ಕಿ ತೆಗೆಯುವ ಪ್ರಯತ್ನ ಮಾಡಿದ್ದಾರೆ. ಪರಮಪುರುಷ ನೀ ನೆಲ್ಲಿಕಾಯಿ ಅಂತ ಹೇಳಿ ತರಕಾರಿಗಳ ಆ ಒಂದು ಜೋಡಣೆಗಳು, ಆ ಒಂದು ಮುಂಡಿಗೆನಲ್ಲಿ ಬರುವಂತಹ ಜೋಡಣೆಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ಚಿತ್ರೀಕರಣವನ್ನ ನೋಡಿದ ಪ್ರೇಕ್ಷಕ ವೃಂದದವರಲ್ಲಿ ಒಬ್ಬರು ವಿಷ್ಣು ತೀರ್ಥ ಅಂತ ಹೇಳಿ ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ, ನೀವು ಈತನೀಗ ವಾಸುದೇವ ಅಂತಂದ್ರೆ ಕನಕದಾಸರದೇ ಇನ್ನೊಂದು ರಚನೆ ಆದಂತ ಈತನೀಗ ವಾಸುದೇವನ ಒಂದು ಮುಂಡಿಗೆ ಏನಿದೆ ಅದನ್ನ ಸವಿಸ್ತಾರವಾಗಿ ಅರ್ಥೈಸ್ಬೇಕು ಅಂತ ಕೇಳಿಕೊಂಡಿದ್ರು. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಅರವಿಂದ್ ಮೂರ್ತಿ ಅವರು ಇದನ್ನ ವಿವರಿಸ್ಬೇಕು ಅಂತ ನನ್ನ ಪ್ರೇಕ್ಷಕರ ಪರವಾಗಿ ಒಂದು ವಿನಂತಿ. ಈಗ ಅವರ ಬಾಯಿಂದನೇ, ಅವರ ಮುಖಾಂತರನೇ ಈ ಒಂದು ಮುಂಡಿಗೆಯನ್ನ ವಿವರಣೆಯನ್ನ ಕೇಳೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ರೀತಿ ವ್ಯಾಖ್ಯಾನ ಮಾಡಬೇಕು ಅಂತ ಅಂದ್ಕೊಂಡಿರೋ ಒಂದು ಕೃತಿ ಕನಕದಾಸರದ್ದು. ಪ್ರಾಯಶಃ ಇದು ಅತ್ಯಂತ ಜನಪ್ರಿಯವಾದದ್ದು ಅಂತ ಹೇಳ್ಬೋದು. ಅದರಲ್ಲೂ ಭಕ್ತ ಕನಕದಾಸ ಚಿತ್ರಣದಲ್ಲಿ ರಾಜ್ಕುಮಾರ್ ಪಾತ್ರ ಮಾಡಿರುವಂಥ ಒಂದು ಚಿತ್ರಣದಲ್ಲಿ ಈ ಹಾಡು PB ಶ್ರೀನಿವಾಸ್ ಅವರು ಅವ್ರಿಗೆ ಹಿನ್ನೆಲೆ ಗಾಯಕರಾಗಿ ಹಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬಾ ಜನಪ್ರಿಯವಾಗಿದೆ. ಇಲ್ಲಿ ಏನು ಹೇಳಬೇಕಾಗತ್ತೆ ಅಂತಂದರೆ, ಕೇಳೋದಕ್ಕೆ ಎಷ್ಟು ಸಂತೋಷವಾಗಿದೆಯೋ ಪ್ರಾಯಶಃ ಅದರದ್ದು ಅರ್ಥನೂ ಸಂಪೂರ್ಣವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಸಂಪೂರ್ಣವಾದ ಸೊಬಗು ಕಾಣುತ್ತೆ ಅಂತ ಅನಿಸುತ್ತೆ. ಈ ದೆಸೆಯಲ್ಲಿ ನಾನು ತಿಳ್ಕೊಂಡಿರೋ ಒಂದಿಷ್ಟು ವಿಚಾರ ಇದರ ಬಗ್ಗೆ ತಿಳಿಸ್ತೀನಿ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂಗೆ ನಾನು ಮುಂದಿಕೆ ಎನ್ನುವುದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಒಂದು ಒಗಟಿನ ರೂಪದಲ್ಲಿ ಇರುವ ಒಂದು ರಚನೆಗೆ ಮುಂಡಿಗೆ ಅಂತ ಸಾಧಾರಣವಾಗಿ ಹೇಳ್ಬೋದು. ಇವತ್ತಿನ ಈತನೀಗ ವಾಸುದೇವನು ಇದರಲ್ಲಿ ಯಾವ ರೀತಿ ಒಂದು ಒಗಟಿನ ಅಂಶಗಳು ಬರುತ್ತೆ, ಏನು ಸೊಬಗು, ಅದನ್ನು ಮುಂದೆ ನೋಡ್ತೀನಿ. ಇಲ್ಲಿ ನೋಡಿ, ಇದಕ್ಕೆ ಒಂದು ಸಣ್ಣದೊಂದು ಹಿನ್ನೆಲೆ ಇದೆ. ವಾದಿರಾಜರು ವ್ಯಾಸರಾಜರು ಕನಕದಾಸರ ಹಿರಿಮೆಯನ್ನು ತಮ್ಮ ಶಿಷ್ಯವರ್ಗಕ್ಕೆ ಪೂರ್ತಿಯಾಗಿ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತಮ್ಮ ಕೈಯಲ್ಲಿ ಒಂದು ಸಾಲಿಗ್ರಾಮ ಹಿಡ್ಕೋತಾರಂತೆ. ಸಾಲಿಗ್ರಾಮ ಅಂತಂದರೆ ಸಾಧಾರಣವಾಗಿ ಪೂಜಾ ಮಂದಿರದಲ್ಲಿಟ್ಟು ಪೂಜೆ ಮಾಡಿ ಅದಕ್ಕೆ ಒಂದು ಮಹತ್ವ ಇದೆ ಅಂತ ಭಾವನೆ. ಇವ್ರು ಹಿಡ್ಕೊಂಡಿದ್ದಕ್ಕೆ ಮುಂದ್ಗಡೆ ಆ ಸಣ್ಣ ಶಿಲೆ ಕಲ್ಲಿಗೆ ತುಂಬ ನುಣುಪಾಗಿತ್ತು, ಗೋಳಾಕಾರವಾಗಿತ್ತು, ಮತ್ತು 2 ಚಕ್ರ ಇತ್ತು. ಇಂಥದ್ದೊಂದು ಇವರು ವಿಶೇಷವಾದ ಶಿಲೆನ ಕೈನಲ್ಲಿ ಹಿಡ್ಕೊಂಡು, ಕನಕ, ನನ್ನ ಕೈನಲ್ಲಿ ಏನಿದೆ ಹೇಳಪ್ಪ ನೀನು ಅಂತ ಕೇಳ್ತಾರೆ. ಕೈ ಮುಚ್ಕೊಂಡಿದ್ದಾರೆ, ಅದು ಗೊತ್ತಾಗೋ ಬಗ್ಗೆನೇ ಇಲ್ಲ. ಆದರೆ ಕನಕದಾಸರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇವರು ಪರಮಾನಂದ ಆಗೋಗುತ್ತೆ ನೋಡ್ಬಿಟ್ಟು ಕೈನಲ್ಲಿ, ಆಹಾಹಾ ಈತನೀಗ ವಾಸುದೇವನು ಅಂತಂದ್ಬಿಟ್ಟು ಕೈನಲ್ಲಿ ಇಟ್ಕೊಂಡಿರೋರು ಇನ್ಯಾರೂ ಅಲ್ಲ, ಈತನೀಗ ವಾಸುದೇವನು ಅಂತ ಹೇಳಿ ಆ ಹೇಳಿದ ಭಾವನೆಯಲ್ಲಿ ಅವರಿಗೆ ಆ ವಾಸುದೇವನ ಮಹಾತ್ಮೆ ಬಗ್ಗೆ ಏನಾರು ಒಂದು ಹೇಳಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರಚನೆ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಇದು ಹಿನ್ನೆಲೆ ನಾನು ತಿಳ್ಕೊಂಡಿರೋ ಪ್ರಕಾರ ಬಂದಿದೆ. ಮೊದಲನೇ ಸಾಲಿನಿಂದನೇ ಸಹ ಇದು ಒಂದು ವೈಶಿಷ್ಟ್ಯಪೂರ್ಣವಾಗಿದೆ. ಯಾಕೆ ಅಂತಂದರೆ, ವಾಸುದೇವ ಅಂತನ್ನುವಾಗ ಸಾಧಾರಣವಾದ ಒಂದು ಅರ್ಥದಲ್ಲಿ ವಸುದೇವ ಸುತ ವಾಸುದೇವ ಅಂತ ಹೇಳ್ತೀವಿ. ಆದರೆ ಇಲ್ಲಿ ವಸುದೇವ ಅಂತಂದರೆ ಇಡೀ ಜಗತ್ತನ್ನೇ ತನ್ನಲ್ಲಿ ಅಡಗಿಸಿಕೊಂಡಿರುವವನು, ಅಥವಾ ಜೊತೆಗೆ ಎಲ್ಲರ ಹೃದಯದಲ್ಲಿಯೂ ಇದ್ದು, ಒಂದು ರೀತಿ ತದ್ವಿರುದ್ಧವಾಗಿ ಎಲ್ಲರ ಹೃದಯಗಳಲ್ಲಿಯೂ ಇದ್ದು ವಾಸ ಮಾಡುವಂಥ ಮಹಾತ್ಮ, ದೈವ. ಈ ಅರ್ಥದಲ್ಲಿ
ವಾಸುದೇವ ಅಂತ ಅನ್ನೋದು ವಸುದೇವ ಪುತ್ರ, ಅದಕ್ಕೋಸ್ಕರವಾಗಿ ಇವನು ವಾಸುದೇವ ಅನ್ನೋದಕ್ಕಿಂತ ಮುಂಚೆನೆ ವಾಸುದೇವ ಅಂತ ಹೆಸರಿತ್ತು ಅಂತ ತಿಳಿದು ಬರುತ್ತೆ. ಇದು ಪ್ರಾಯಶಃ ಈತನೀಗ ವಾಸುದೇವನು ಅನ್ನೋದಕ್ಕೆ ಒಂದು ಮೊದಲನೇ ಸಾಲಿನ ಅರ್ಥ ಅಂತ ಹೇಳ್ಬೋದು. ಎರಡನೇ ಸಾಲು ಅಥವಾ ಅನುಪಲ್ಲವಿ ಅಂತ ಏನೋ ನಾವು ಹೇಳ್ತೀವೋ ಅದರಲ್ಲಿ ಈತನೀಗ ವಾಸುದೇವ ನೀ ಸಮಸ್ತ ಲೋಕದೊಡೆಯ ಅನ್ನೋದಂತೂ ತುಂಬಾ ವೈಶಿಷ್ಟ್ಯಪೂರ್ಣವಾಗಿದೆ. ಒಂದೊಂದು ಸಾಲೂನುವೆ ವೈಶಿಷ್ಟ್ಯಪೂರ್ಣವಾಗಿದೆ. ಇಲ್ಲಿ ನೋಡಿ, ವಾಸುದೇವ ನೀ ಸಮಸ್ತ ಲೋಕದೊಡೆಯ ಅಂತ ಅನ್ನೋದನ್ನ ಸೊಗಸೇನು ಅಂತಂದ್ರೆ ವಾಸುದೇವ ನೀ ಸಮಸ್ತ ಲೋಕದೊಡೆಯ ಅಂತ ಹೇಳ್ಬೋದು. ವಾಸುದೇವನು ಈ ಸಮಸ್ತ ಲೋಕದೊಡೆಯ ಅಂತಲೂ ಹೇಳ್ಬೋದು. ಎರಡೂ ಬೇರೆ ಬೇರೆಯಾಗಿಯೇ ಅರ್ಥ ಆಗುತ್ತೆ. ಈ ಸಮಸ್ತ ಲೋಕಗಳು ಅಂತ ಹೇಳಿದಾಗ ನಮ್ಮ ಪುರಾಣ ಪುಣ್ಯಕಥೆಗಳ ಪ್ರಕಾರ 14 ಲೋಕಗಳಿವೆ. ಅದರಲ್ಲಿ ಭೂಮಿ ಮೇಲಕ್ಕೆ 6, ಭೂಮಿ ಕೆಳಕ್ಕೆ 7, ಭೂಮಿನೂ ಸೇರಿಸಿ 14 ಆಗುತ್ತೆ ಅಂತ ಲೆಕ್ಕ. ಸ್ವರ್ಗ, ಮರ್ತ್ಯ, ಪಾತಾಳ ಅಂತ 3 ಬಗ್ಗೆ ಸಾಧಾರಣವಾಗಿ ಹೇಳೋದುಂಟು. ಇದನ್ನು ವಿಶದೀಕರಿಸಿ ಹೇಳಿದಾಗ 14 ಲೋಕಗಳಿವೆ ಅಂತ ಬರುತ್ತೆ. ಈ 14 ಲೋಕಗಳಿಗೂ ಸಹ ನೀನೇ ಒಡೆಯ. ಸೊ ಇದನ್ನು ಮುಂಚೆ ಹೇಳ್ದಂಗೆನೆ ಈತನೀಗ ವಾಸುದೇವ ನೀ ಸಮಸ್ತ ಲೋಕದೊಡೆಯ ಅಂದರೆ ನೀನು ಈ ಎಲ್ಲ ಲೋಕಗಳನ್ನೂ ಕಾಪಾಡುವಂಥ ಪರಮಾತ್ಮ ಅಂದರೆ ನೀನು ಅನ್ನೋ ಒಂದು ಅರ್ಥ ಬರುತ್ತೆ. ಒಂದಿಷ್ಟು ಬದಲಾವಣೆ ಮಾಡಿ ಈತನೀಗ ವಾಸುದೇವನ್ನು ಈ ಸಮಸ್ತ ಲೋಕದೊಡೆಯ, ಈ ಎಲ್ಲ 14 ಲೋಕಗಳಿಗೂ ಸಹ ಈ ವಾಸುದೇವನೇ ಒಡೆಯ, ಅವನೇ ಎಲ್ಲರನ್ನೂ ಕಾಪಾಡುವಂತಹ ಒಬ್ಬ ಪರಮಾತ್ಮ ಅನ್ನೋ ಅರ್ಥದಲ್ಲಿ ಬರುತ್ತೆ. ಇದು ಈ ಸಾಲಿನ ಒಂದು ಅರ್ಥ. ಇನ್ನು ಪ್ರಾಯಶಃ ಮುಂದೆ ಬರೋ ಎಲ್ಲ ಸಾಲುಗಳಲ್ಲಿನೂ ಒಂದಲ್ಲ ಒಂದು ರೀತಿ ಪುರಾಣ ಪುಣ್ಯಕಥೆಗಳದ್ದು ಹಿನ್ನೆಲೆ ಇದ್ದೇ ಇದೆ. ದೂತಗೊಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ. ಇಲ್ಲಿ ದೂತಗೊಲಿದು ಅಂತ ಹೇಳುವಾಗ ಇದಿಷ್ಟೂನು ಮಹಾಭಾರತದ ಒಂದು ಕಥಾ ಪ್ರಸಂಗ. ಕೃಷ್ಣ ಸಾರಥ್ಯ ಅಂತ ಬರುತ್ತೆ. ಇನ್ನೇನು ಯುದ್ಧ ಶುರು ಆಗೋದಕ್ಕೆ ಮುಂಚೆ ಅರ್ಜುನ ಮತ್ತೆ ದುರ್ಯೋಧನ ಇಬ್ರೂ ಶ್ರೀಕೃಷ್ಣನನ್ನ ನೋಡಿ ಭೇಟಿ ಮಾಡಿ ಅವನಿಂದ ಸಹಾಯ ಪಡಿಬೇಕು ಅಂತ ಕೇಳಿಕೆ ಅಂತ ಹೋಗಿರ್ತಾರೆ. ಕೌರವರ ಕಡೆಯಿಂದ ಸ್ವತಃ ದುರ್ಯೋಧನನೇ ಬಂದಿರ್ತಾನೆ. ಪಾಂಡವರ ಕಡೆಯಿಂದ ದೂತನಾಗಿ ಅರ್ಜುನ ಹೋಗಿರ್ತಾನೆ. ಹೋದಾಗ ಅದು ವಿಶದೀಕರಿಸುವಾಗಿ ಹೇಳ್ತಾ ಹೋದ್ರೆ ಅದೇ ಒಂದು ತುಂಬಾ ಸಮಯ ಹಿಡಿಯುವಂಥ ಒಂದು ಕತೆ. ಹ್ರಸ್ವವಾಗಿ ಹೇಳ್ಬೇಕಂತಂದ್ರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಕೃಷ್ಣ ನಾನು ಶಸ್ತ್ರ ಹಿಡಿಯೋದಿಲ್ಲ, ಅರ್ಜುನಂಗೆ ಬರೀ ಸಾರಥಿಯಾಗಿರ್ತೀನಿ ಅಷ್ಟೇ, ನಾನು ಯಾವುದೋ ಸೈನ್ಯ ಎಲ್ಲ ನಾನು ದುರ್ಯೋಧನನಿಗೆ ಕೊಟ್ಬಿಡ್ತೀನಿ, ಈ ಥರ ನನಗೇನು ಶಕ್ತಿಹೀನನಾಗಿ ಬೇಕಿದ್ರೆ ನಾನು ಒಂದು ರೀತಿ ಅರ್ಜುನನ ಜೊತೆ ಪಾಂಡವರ ಕಡೆ ಇರ್ತೀನಿ ಹೇಳ್ತಾನೆ. ದುರ್ಯೋಧನನ್ ಖುಷಿ ಆಗ್ಬಿಡುತ್ತೆ, ಅವನು ಹಾಗೆ ಆಗಲಿ ಅಂತಾನೆ. ಅರ್ಜುನ ಕೃಷ್ಣ ನೀನೇ ನಮ್ಮನ್ನು ಕಾಪಾಡೋನು, ನೀನೇ ಇರಬೇಕು ಅಂತ ಹೇಳ್ತಾನೆ. ದೂತಗೆ ಒಲಿದು ಅಂದರೆ ಇಲ್ಲಿ ಅರ್ಜುನ ಕೇಳಿದ್ದನ್ನ ಇವನು ಅದೇ ರೀತಿಯಲ್ಲಿ ಒಪ್ಕೊಂಡು ಆಗಲಿ ಅಂತ ಹೇಳಿ ತೇರನೇರಿ ತೇಜಿ ಪಿಡಿದು ಅಂದರೆ ಯುದ್ಧದಲ್ಲಿ ಇವನೇ ರಥದ ಸಾರಥ್ಯ ವಹಿಸಿ ಕುದುರೆ ಲಗಾಮು ಕುದುರೆ ಹಿಡ್ಕೊಂಡು ನಡೆಸಿದಾತ ಅಂತಂದ್ರೆ ಇಲ್ಲಿ ರಥ ನಡೆಸಿದ ಅಂತ ಒಂದು ಅರ್ಥ ಆದರೆ ಸಾಂಕೇತಿಕವಾಗಿ ಅವನು ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಏನು ರೀತಿ ಹೆಂಗೆ ಆಗಬೇಕು, ಯುದ್ಧ ಯಾರ್ಯಾರು ಮರಣ ಹೊಂದಬೇಕು, ಯಾರ್ಯಾರು ಉಳಿಯಬೇಕು, ಸಮಸ್ತವನ್ನು ಅವನೇ ನಡೆಸಿರೋದು. ಹೀಗೆ ಇಲ್ಲಿ ನಡೆಸಿದಾತ ಅನ್ನೋದು ಇದು ಕನಕದಾಸರ ಒಂದು ವೈಶಿಷ್ಟ್ಯ. ಮೇಲ್ನೋಟಕ್ಕೆ ಕಾಣುವಂಥ ಪದದ ಒಂದು ಅರ್ಥ ಇರುತ್ತೆ, ಅರ್ಥಗರ್ಭಿತವಾಗಿ ಒಳಗೆ ಇನ್ನೊಂದು ಅರ್ಥ ಇರುತ್ತೆ. ಈ ನಡೆಸಿದಾತ ಅನ್ನೋದು ನೋಡೋದಕ್ಕೆ ತುಂಬಾ ಸುಲಭ ಅಂತ ಅನ್ಸಿದ್ರು ಈ ರೀತಿ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಇನ್ನೂ ವೈಶಿಷ್ಟ್ಯಪೂರ್ಣ ಅಥವಾ ಆ ಮಹಾತ್ಮನ ಮಹಾತ್ಮೆ, ಶ್ರೀಕೃಷ್ಣನ ಮಹಾತ್ಮೆ ಅಂತಂದ್ರೆ ಅರ್ಜುನ ತನ್ನ ಭಕ್ತ, ಪಾಂಡವರನ್ನ ಕಾಪಾಡಬೇಕು, ಅದಕ್ಕೋಸ್ಕರ ಇವನು ಯಾವ ಒಂದು ಮಟ್ಟಕ್ಕೆ ಹೋಗ್ತಾನೆ ಅಂತಂದ್ರೆ ಸಾಧಾರಣವಾಗಿ ನಾವು ಏನೋ ಕುದುರೆ ಗಾಡಿ ನಡೆಸೋನು ಅನ್ನೋ ರೀತಿ ತಗೋತೀವಿ. ಒಬ್ಬ ಸಾರಥಿ ಅನ್ನೋದು ಇದರ ಸಂದರ್ಭದಲ್ಲಿ ನಂಗೆ ಹೇಳ್ಬೋದು.
ಸೊ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ರೀತಿಯಾದಂತಹ ಒಂದು ಕೆಲಸವೂ ಸಹ ಕ್ಷುಲ್ಲಕವಲ್ಲ. ಕುದುರೆ ಯುದ್ಧದಲ್ಲೇ ಆಗಬಹುದು, ಆ ರಥನ ನಡೆಸೋದು ಅಂತ ಒಂದು ಕ್ಷುಲ್ಲಕವಾದ ಕಾರ್ಯ ಅಲ್ಲ ಅನ್ನೋ ಒಂದು ಆ ಮಹತ್ತಾದ ಒಂದು ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಅದನ್ನ ಜಗತ್ತಿಗೆಲ್ಲ ಸಾರಿಸ್ತಾನೆ. ಇದು ಈ ಸಾಲಿನ ಒಂದು ಅರ್ಥ ಅಂತ ನಾವು ಹೇಳ್ಬೋದು. ದೂತೊಗಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ. ಇನ್ನು ಮುಂದಿನ ಪದ್ಯಕ್ಕೆ ಬಂದಾಗ, ಧನುಜಯಾಳ್ದನ ಅಣ್ಣನಯ್ಯನ, ಇಲ್ಲಿ ಕನಕದಾಸರು ಸುಮಾರು ಕಡೆ ಈ ಆಳ್ದನು ಅಂತ ಉಪಯೋಗಿಸಿದ್ದಾರೆ. ಇದನ್ನ ಗಂಡ ಅನ್ನೋ ಒಬ್ಬ ವ್ಯಕ್ತಿಗೆ, ಪತಿ ಅನ್ನೋ ಒಂದು ವ್ಯಕ್ತಿಗೆ ಇವರು ಅನ್ವಯ ಆಗೋ ರೀತಿನಲ್ಲಿ ಆಳ್ದನು ಅಂತ ಬರುತ್ತೆ. ಇಷ್ಟೇ ತಗೊಂಡ್ರೆ ಧನುಜಯ ಆಳ್ದನು ಅಂದ್ರೆ ಈ ಪ್ರಸಕ್ತದಲ್ಲಿ ಧನುಜಯ ಅಂತಂದ್ರೆ ಹಿಡಿಂಬೆಗೆ ಅಂತ ಅನ್ವಯವಾಗುತ್ತೆ. ಹಿಡಿಂಬೆಗೆ ಆಳ್ದನು ಅಂದ್ರೆ ಗಂಡ ಆದವನು ಅಂದ್ರೆ ಭೀಮಸೇನ ಅಂತ. ಇಲ್ಲೊಂದು ಸ್ವಲ್ಪ ವಿಶದೀಕರಿಸ್ಬೇಕಾಗತ್ತೆ. ಯಾಕೆಂತಂದ್ರೆ ಇವತ್ತೆಲ್ಲ ಏನೋ ಹ್ಯೂಮನ್ ಎಂಪವರ್ಮೆಂಟು ಅಂತಹದ್ದೆಲ್ಲ ತುಂಬ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತೀವಿ ನಾವು. ಅದಕ್ಕೋಸ್ಕರವಾಗಿ ಹೇಳಬೇಕಾಗತ್ತೆ. ಆಳ್ದನು ಅಂತಂದ್ರೆ ಏನು, ಹೆಂಡ್ತಿನ ಇವನು ಆಳ್ತಾ ಕೂತಿದ್ನೆ, ಇವನು ಧನುಜಯ ಆಳ್ದನು ಅಂದ್ರೆ ಹಿಡಿಂಬಿನ ಇವನು ಆಳ್ತಾ ಕೂತಿದ್ನೆ, ಅದಕ್ಕೋಸ್ಕರ ಇವನು ಗಂಡ ಅನ್ಬೇಕೆ, ಆ ಥರ ಅರ್ಥ ತಗೋಬಾರ್ದು ನಾವು. ಆದಷ್ಟು ಧನಾತ್ಮಕವಾಗಿ ನೋಡಿದ್ರೆ ಒಬ್ಬ ರಾಜ ಇದ್ದ, ಅವನು ತನ್ನ ರಾಜ್ಯವನ್ನು ಆಳುತ್ತಿದ್ದ. ಇಷ್ಟೇ ತಗೊಂಡ್ರೆ ಇಲ್ಲಿ ಆಳ್ವಿಕೆ ಅಂತಂದ್ರೆ ರಾಜ ಜನಗಳನ್ನ ಪ್ರಜೆಗಳನ್ನ ಯಾತಕ್ಕೆ ಆಳ್ತಾನೆ? ಅವ್ರು ಎಲ್ಲಾ ರೀತಿನಲ್ಲೂ ಒಳ್ಳೇದಾಗ್ಲಿ, ಅವರು ಸುಖ ಶಾಂತಿಯಿಂದ ನೆಲೆಸ್ಲಿ, ಅವ್ರಿಗೆ ಯಾವುದೇ ತೊಂದರೆ ಬರಬಾರ್ದು, ಅವ್ರನ್ನ ನೋಡ್ಕೊಳ್ಳೋದು ನನ್ನ ಒಂದು ಜವಾಬ್ದಾರಿ, ಈ ಥರ ಇನ್ನೂ ಒಂದಷ್ಟು ಇದಿಷ್ಟು ಒಂದು ಧನಾತ್ಮಕವಾದ ಅರ್ಥ ಕೂಡ್ಕೊಂಡಿದೆ. ಆದ್ರಿಂದ ಇಲ್ಲಿ ಈ ಒಂದು ಪ್ರಸಕ್ತದಲ್ಲಿ ಧನುಜಯಾಳ್ದ ಅಂತ ಇಲ್ಲಿ ಒಂದ್ ಕಡೆ ಬರುತ್ತೆ, ಇನ್ನೂ ಮುಂದೆ ಬೇರೆ ಇನ್ನೊಂದರ ಕಡೆ ಇದೇ ಥರನೇ ಆಳ್ದ ಪದ್ಯ ಹೇಳಿದಾಗ ಅದನ್ನು ಹೇಳದಂತೆ. ಧನುಜಯ ಆಳ್ದನು ಅಂತಂದಾಗ ಹಿಡಿಂಬಿಗೆ ಗಂಡನಾದವನು ಭೀಮಸೇನ ಅಂತ ಬರುತ್ತೆ. ಭೀಮಸೇನನ ಅಣ್ಣನ ಧರ್ಮರಾಯ, ಅಯ್ಯನ ಧರ್ಮರಾಯನ ತಂದೆ. ಧರ್ಮರಾಯ ಹುಟ್ಟಿದ್ದು ಯಮಧರ್ಮರಾಯನ ಕುಂತಿಗೆ ಒಂದು ವರಪ್ರಸಾದದಿಂದ ಅನ್ನೋ ರೀತಿನಲ್ಲಿ ಬಂದಿರೋದ್ರಿಂದ ಧನುಜಯ ಆಳ್ದನ ಅಣ್ಣನ ಅಯ್ಯನ ಅಂದ್ರೆ ಇವಾಗ ಹೇಳ್ದಂಗೆನೆ ಅದು ಯಮಧರ್ಮರಾಯಂಗೆ ಸೇರುತ್ತೆ. ಯಮಧರ್ಮರಾಯನ ಪಿತನ ಅಂತಂದ್ರೆ ಸೂರ್ಯದೇವ. ಇದು ನಾನು ಹೇಳ್ತಾ ಇರೋದು ಬರೀ ಪದದ ಅರ್ಥ. ಮುಂದೆ ನೋಡೋಣ ಇದ್ರದ್ದೇನು ಸಂಕೇತವಾಗಿ ಇದೆ ಅಥವಾ ಏನು ಇದನ್ನ ಹೇಳಬೇಕು ಅಂತ ಬಯಸುತ್ತೆ ಅಂತ. ಪಿತನ ಮುಂದೆ ಅಂದ್ರೆ ಸೂರ್ಯನ ಮುಂದೆ. ಸೂರ್ಯ ನಮ್ಮ ಮುಂದೆ ಇದ್ರೆ ಏನಾಗುತ್ತೆ, ಎಂಥ ಪ್ರಕಾಶಮಾನ, ಎಂಥ ಬೆಳಕಿರುತ್ತೆ, ಅದೊಂದು ರೀತಿಯಲ್ಲಿ ನೋಡ್ಬೋದು. ಅಥವಾ ನಾವು ಯಾವಾಗ ಸೂರ್ಯನ ನೋಡ್ಬೋದು, ಸೂರ್ಯಾಸ್ತಮ ಆಗುವವರೆಗೂ ಸಹ ನಮಗೆ ಸೂರ್ಯನ ನೋಡೋ ಒಂದು ಅವಕಾಶ ಇರುತ್ತೆ. ಸೂರ್ಯಾಸ್ತ ಆದ್ಮೇಲೆ ನಾವು ನೋಡೋದಕ್ಕಾಗೋದಿಲ್ಲ. ಅದರಿಂದ ಪ್ರಸಕ್ತ ಸನ್ನಿವೇಶದಲ್ಲಿ ನೋಡಿ ಇರೋದು ಇಷ್ಟೇ ಪದಗಳು. ಧನುಜಯಾಳ್ದನ ಅಣ್ಣನಯ್ಯನ ಪಿತನ ಮುಂದೆ ಅಂತಂದ್ರೆ ಸೂರ್ಯಾಸ್ತಮ ಆಗೋದರ ಒಳಗೆ ಅಂತ. ಇನ್ನು ಮುಂದೆ ಹೇಳೋದಕ್ಕೆ ಮುಂಚೆ ಇದು ಯಾವ ಸಂದರ್ಭಕ್ಕೆ ಒದಗತ್ತೆ ಅನ್ನೋದನ್ನ ಹೇಳಿದ್ರೆ ಪ್ರಾಯಶಃ ಶ್ರೋತೃಗಳಿಗೆ ಮುಂದೊಂದು ತಿಳ್ಕೊಳ್ಳೋಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ಜಯದ್ರಥನ ಅರ್ಜುನ ಕೊಲ್ಲೋ ಒಂದು ಸಂದರ್ಭ. ನಮಗೆಲ್ಲ ತಿಳಿದಿರೋ ಹಾಗೆ ಅಭಿಮನ್ಯು ಚಕ್ರವ್ಯೂಹ ಪ್ರವೇಶಿಸ್ತಾನೆ. ದ್ರೋಣರು ಏನಾದ್ರು ಮಾಡಿ ಧರ್ಮರಾಯನ ಹಿಡಿಲೇಬೇಕು ಅಂತ ಅಂದ್ಬಿಟ್ಟು ದುರ್ಯೋಧನನಿಗೆ ಭಾಷೆ ಕೊಟ್ಟಿರ್ತಾರೆ ಒಂದು ರೀತಿಯಲ್ಲಿ. ಆ ಚಕ್ರವ್ಯೂಹ ಭೇಸಕ್ಕೆ ಅಭಿಮನ್ಯು ಒಬ್ಬನಿಗೆ ಗೊತ್ತಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಚಕ್ರವ್ಯೂಹ ಭೇದಿಸಿ ಅಭಿಮನ್ಯು ಒಳಗೆ ಹೋದಾಗ ಅವನ ಸಹಾಯಕ್ಕೆ ಅಂದ್ಬಿಟ್ಟು ಅಧಿರಥ ಮಹಾರಥರು ಯಾರೂ ಹೋಗೋದಕ್ಕೆ ಸಾಧ್ಯವೇ ಆಗದಂಗೆ ಒಂದು ಕಡೆ ನಿಶ್ಚಿತವಾದ ಜಾಗದಲ್ಲಿ ಜಯದ್ರಥ ತಡೆದು ಬಿಡ್ತಾನೆ. ಈ ಥರ ಒಂದು ವಿಶದವಾಗಿ ಎಲ್ಲ ವಿಷಯಗಳನ್ನು ಸಹ ಅರ್ಜುನ ಕೊನೆಯಲ್ಲಿ ಬಂದ ಮೇಲೆ, ಅಭಿಮನ್ಯು ಅವನು ಪ್ರಾಣಹರಣ ಆದ ಮೇಲೆ
ಒಟ್ಟಿನಲ್ಲಿ ಜಯದ್ರಥ ಅಭಿಮನ್ಯುಗೆ ಸಹಾಯಕ್ಕೆ ಯಾರು ಹೋಗದೇ ಇದ್ದಂಗೆ ತಡೆದಿದ್ರಿಂದನೇ ಅವನ ಮರಣ ಆಯಿತು ಅನ್ನೋ ಒಂದು ಭಾವನೆ ಬಂದು ಸೂರ್ಯಾಸ್ತಮ ಆಗೋದ್ರೊಳಗೆ ನಾಳೆ ದಿವಸ ನಾನು ಜಯದ್ರಥನ ತಲೆ ಹಾರಿಸ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಈ ಪ್ರತಿಜ್ಞೆ ಪೂರೈಸಿದ್ರೆ ಅಷ್ಟಕ್ಕೆ ನಿಲ್ಲಿಸಲ್ಲ ಅವನು. ನಾನು ಬೆಂಕಿಗೆ ಹಾರಿಬಿಡ್ತೀನಿ, ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೋಗುತ್ತೆ. ಸರಿ, ಕೌರವರ ಕಡೆನೂ ಏನು ಸಾಧಾರಣ ಅಲ್ಲ, ಎಲ್ಲ ದ್ರೋಣ ಕರ್ಣ ಮುಂತಾದ ಎಂಥ ಎಲ್ಲ ವೀರಾದಿ ವೀರರೆಲ್ಲ ಇರ್ತಾರೆ. ಮುಂದಿನ ದಿವಸ ಯುದ್ಧನೂ ಮುಂದುವರಿಯುತ್ತೆ. ಅರ್ಜುನನಿಗೆ ನಿಜ ಹೇಳ್ಬೇಕಂತಂದ್ರೆ ಏನು ಮಾಡಕ್ ಸಾಧ್ಯ ಆಗ್ತಾ ಇರಲ್ಲ. ಸಾಯಂಕಾಲ ಆಗ್ತಾ ಇರುತ್ತೆ. ಆವಾಗ ಯಥಾ ಪ್ರಕಾರ ಕೃಷ್ಣ ಏನು ಹಿಂಗಾಗ್ತಿದ್ದಿಲ್ಲ ಅಂತ ಆಗ ತನ್ನ ಸುದರ್ಶನ ಚಕ್ರ ತಗೊಂಡು ಕೃಷ್ಣ ಸೂರ್ಯನಿಗೆ ಅಡ್ಡ ಹಿಡಿತಾನೆ. ಅಡ್ಡ ಹಿಡಿದಾಗ ಒಂದು ರೀತಿ ಸೂರ್ಯಗ್ರಹಣವಾದ ರೀತಿನಲ್ಲಿ ಆಗುತ್ತದು. ಹಾಗಾಗಿ ಪೂರ್ತಿಯಾಗಿ ಕತ್ಲೆ ಆಗುತ್ತೆ. ಕೌರವರು ನೋಡ್ತಾರೆ, ಆಮೇಲೆ ಪಾಂಡವರಿಗೂ ದುಃಖ ಆಗುತ್ತೆ, ಏನಿದೆ ಹಿಂಗೆಲ್ಲ ಆಗೋಯ್ತಲ್ಲ, ಈ ಥರ ಹೆಂಗೆ ಸಾಧ್ಯ ಅನ್ಕೋತಾರೆ. ಜಯದ್ರಥ ತುಂಬ ಖುಷಿಯಾಗಿ ಸರಿ ಇನ್ನೇನು ಅರ್ಜುನ ಪ್ರಯೋಪೇಶ ಮಾಡ್ತಾನೆ, ಅವನು ಅಗ್ನಿಗೆ ಹಾರಿಬಿಡ್ತಾನೆ, ಅದನ್ನೆಲ್ಲ ನೋಡು ಎಂಥ ದೃಶ್ಯ ನೋಡೋಣ ಅಂದ್ಬಿಟ್ಟು ಕೌರವ್ರನ್ನೆಲ್ಲ ಹೇಳ್ಕೊಂಡು ಬಂದು ಬರ್ತಾನೆ. ಇದೇ ಸಮಯ ಅಂತಂದ್ಬಿಟ್ಟು ಆವಾಗ ತನ್ನ ಸುದರ್ಶನ ಚಕ್ರನ ಕೃಷ್ಣ ವಾಪಸ್ ಪಡಿತಾನೆ. ಇನ್ನೇನು ಸೂರ್ಯಾಸ್ತಮ ಆಗೋ ಸಮಯ ಅಂದರೆ ಆಗಿರೋದಿಲ್ಲ ಇನ್ನು. ಆವಾಗ ಅರ್ಜುನನಿಗೆ ಇವನು ಮಹಾತ್ಮೆ ಶ್ರೀಕೃಷ್ಣಂದು ಲೀಲೆ ಎಲ್ಲ ಅರ್ಥವಾಗುತ್ತೆ. ಸರಿ, ಇವಾಗ ನೀನು ಒಂದು ತಲೆ ಹಾರಿಸು, ಜಯದ್ರಥ ಇದ್ದಾನೆ ಅಂತ ಹೇಳ್ತಾನೆ. ಅವಾಗ ಜಯದ್ರಥನ ಶಿರವನ್ನು ಕತ್ತರಿಸ್ತಾನೆ ಅರ್ಜುನ. ಇಷ್ಟಕ್ಕೆ ನಿಲ್ಲಲ್ಲ ಕಥೆ. ಇನ್ನೂ ಮುಂದೆ ಹೋಗಿ ಆ ಜಯದ್ರಥನ ತಂದೆ ಒಂದು ವರ ಕೊಟ್ಟಿರ್ತಾರೆ. ಯಾವುದೇ ಯುದ್ಧದಲ್ಲಾಗಲಿ ಇಂಥ ಒಂದು ಸಂದರ್ಭದಲ್ಲಿ ಇವನಿಗೆ ವೀರಮರಣ ಬಂದರೆ ಜಯದ್ರಥನಿಗೆ ಆ ತಲೆ ನೆಲಕ್ಕೆ ಬಿದ್ದರೆ ಯಾರು ಸಾಯಿಸಿರ್ತಾರೋ, ಯಾರು ಶಿರವನ್ನು ಹರಿಸಿರ್ತಾರೋ ಅವರೇನೆ ಪೂರ್ತಿಯಾಗಿ ಛಿದ್ರವಾಗೋಗ್ಲಿ ಅಂತ ವರ ಕೊಟ್ಟಿರ್ತಾರೆ. ಅಂದರೆ ಈಗ ಅರ್ಜುನ ಜಯದ್ರಥನ ಶಿರನ ಕತ್ತರಿಸಿದ್ದಾನೆ, ಅದು ನೆಲಕ್ಕೆ ಬಿದ್ದರೆ ವರದ ಪ್ರಕಾರವಾಗಿ ಅರ್ಜುನ ಛಿದ್ರವಾಗೋಗ್ಬೇಕಾಗಿತ್ತು. ಇದೆಲ್ಲ ಕೃಷ್ಣನಿಗೆ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ವಲ್ಲ. ಹಾಗಾಗಿ ತಿರ್ಗಾ ಹೇಳ್ತಾನೆ, ಅರ್ಜುನ ಒಂದು ತಲೆ ಕತ್ತರಿಸಿದ್ದಷ್ಟೇ ಅಲ್ಲ, ಅದು ನೆಲಕ್ಕೆ ಬೀಳೋ ಅಷ್ಟರಲ್ಲಿ ನೀನು ಅದನ್ನ ವೃದ್ಧಕ್ಷತ್ರ ಅಂತ ಅವನ ತಂದೆ ಹೆಸರು. ಅವನು ಸಂಧ್ಯಾರ್ಘ ಕೊಡಕ್ಕೆ ಅಂತ ನದಿ ಹತ್ರ ಇರ್ತಾನೆ, ಬೊಕ್ಸಾಯತಲ್ಲಿ ಇಟ್ಕೊಂಡಿರ್ತಾನೆ. ಇನ್ನೇನು ಒಳ್ಳೆ ತಲೆ ಬಂದು ಬೀಳಿ ಅನ್ನೋ ರೀತಿನಲ್ಲೇ ಇಟ್ಕೊಂಡಿದ್ದನೋ ಅಂತ ಅನ್ಕೋಬೋದೇನೋ ಗೊತ್ತಿಲ್ಲ. ಆಗ ಕೃಷ್ಣ ಹೇಳಿದ್ಮೇಲೆ ಅರ್ಜುನ ಹಾರಿಸ್ತಾನೆ. ಆ ತಲೆ ಬಂದು ಬೊಗಸೆಗೆ ಬೀಳುತ್ತೆ. ಅಯ್ಯೋ ಇದೇನು ಅಂತ ಒಂದು ಕ್ಷಣ, ಆ ಕ್ಷಣ ಅವ್ನಿಗೆ ಏನಾಗ್ತೀರಿ ಅಂತಲೇ ಗೊತ್ತಾಗಲ್ಲ. ಅರ್ಘ್ಯ ಕೊಡುವಾಗ ಇದೇನು ಈ ಥರ ಕತ್ತರಿಸಿ ತಲೆ ಬಂದು ಬೀಳ್ತಿದೆ, ಕೈ ಹಿಂಗಂತಾನೆ. ಮುಂದೆ ಏನಾಗುತ್ತೆ ಅಂತ ನಾವು ಹೇಳ್ಬೇಕಾದ್ರೆ ಇಷ್ಟು ಒಂದು ಕಥೆನ ಇಷ್ಟರಲ್ಲಿ ಧನುಜಯಾಳ್ದ ನನ್ನನಯ್ಯನ ಪಿತನ ಮುಂದೆ ಸೂರ್ಯಾಸ್ತಮ ಆಗುವಷ್ಟರ ಒಳಗೆ ಕೌರವೇಂದ್ರನ ಅನುಜೆ ನೋಡಿ, ಇನ್ನೊಂದ್ಸಲ ಹೇಳಿದೆ ನೋಡಿ, ಕೌರವೇಂದ್ರನ ಅನುಜೆ ದುಶ್ಶಲೆ. ಕೌರವೇಂದ್ರ ದುರ್ಯೋಧನ, ಅನುಜೆ ಅಂತಂದ್ರೆ ತಂಗಿ, ದುಶ್ಶಳೆಯ ಆಳಿದವನ, ತಿರ್ಗಾ ಅದೇ ಪದ ಬರುತ್ತೆ. ಜಯದ್ರಥ ದುಶ್ಶಳೆಯ ಗಂಡ, ಅವನ ಶಿರವ ಕತ್ತರಿಸುತ್ತೆ. ಇಷ್ಟು ಕಥೆನ ಒಂದು ರೀತಿ ಸುಮ್ಮನೆ ಹಂಗೆ ನೋಡಿದ್ರೆ ಯಾರು ಧನುಜ, ಏನು ಆಳ್ದನು ಅಂದ್ರೇನು, ಅಣ್ಣ ಯಾರೋ, ಅಯ್ಯ ಯಾರೋ, ಪಿತ ಯಾರೋ, ಅಯ್ಯೋ ದೇವ್ರಿಗೆ ಗೊತ್ತು ಅಂತ ಅನ್ನೋಂಗಿದೆ. ಇಷ್ಟನ್ನೂ ಅಡಗಿಸಿಟ್ಟಿದ್ದಾರೆ. ಆಮೇಲೆ ಅನುಜಯ ಆಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ. ಇಲ್ಲಿ ಕೃಷ್ಣನ ಅನುಜೆ ಸುಭದ್ರೆ, ತಿರ್ಗ ಆಳಿದವನ. ಸುಭದ್ರೆಯನ್ನು ಆಳಿದವನು ಅಂತಂದ್ರೆ ತಿರ್ಗ ಅರ್ಜುನ ಸುಭದ್ರೆ ಗಂಡ ಆದ್ರಿಂದ ಬೆಂಕಿ ಮುಟ್ಟದಂತೆ ಕಾಯ್ದ ಅನ್ನೋದು ಇಲ್ಲಿ. ಈಗ ಕತೆ ಹೇಳಿದ ಹಿನ್ನೆಲೆಯಲ್ಲಿ ಅವನ ಅಗ್ನಿ ಪ್ರವೇಶ ಆಗದೇ ಇದ್ದ ರೀತಿನಲ್ಲಿ, ಅವನು ಬೆಂಕಿಗೆ ಹಾರದೇ ಇದ್ದ ರೀತಿನಲ್ಲಿ, ಅವನು ಮಾಡಿದ ಪ್ರತಿಜ್ಞೆ ಕಾಯೋ ರೀತಿನಲ್ಲಿ ಕಾಯ್ದ. ರುಕ್ಮನನುಜೆ ಆಳಿದವನ ತಿರ್ಗ. ರುಕ್ಮ ಅಂದ್ರೆ ರುಕ್ಮಿಣಿ ಅಣ್ಣ ಭೀಷ್ಮಕ ಅಂತ ಅವ್ರ ತಂದೆ. ಅವರ ಮಕ್ಕಳಲ್ಲಿ ರುಕ್ಮ ಗಂಡು ಮಗ, ರುಕ್ಮಿಣಿ ಹೆಣ್ಣು. ರುಕ್ಮನ ಅನುಜೆ ಆಳಿದವನ ಮೂರ್ತಿಯನ್ನು. ರುಕ್ಮಿಣಿ ಆಳೋದು ಅಂತಂದ್ರೆ ಯಥಾ ಪ್ರಕಾರ ಶ್ರೀಕೃಷ್ಣನಿಗೆ ಅದು ಅನ್ವಯ ಆಗುತ್ತೆ. ರುಕ್ಮನ ಅನುಜೆ ರುಕ್ಮಿಣಿಯನ್ನು ಆಳಿದವನ ಶ್ರೀಕೃಷ್ಣನ ಮೂರ್ತಿಯನ್ನು ನೋಡಿರೋ, ಅದು ಅರ್ಥವಾಗುತ್ತೆ.
ನೋಡ್ಬಿಟ್ಟು ಧನ್ಯರಾಗಿರಿ ಅಂತಂದ್ರು. ಸುಮ್ಮನೆ ಹಾಗೆ ಓದಿದ್ರೆ ಇಷ್ಟೂ ಒಂದು 15 ಸೆಕೆಂಡ್ ಆಗಬಹುದು ಅಂತ ಕಾಣುತ್ತೆ. ಕನಕದಾಸರು ಇಷ್ಟು ವ್ಯಾಪ್ತಿ ಇರುವಂತಹದ್ದನ್ನ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು. ಮುಂದಿನ ಪದ್ಯಕ್ಕೆ ಹೋದ್ರೆ ಇದಂತೂ ಪ್ರಾಯಶಃ 5 ಪದ್ಯಗಳಲ್ಲಿ ತುಂಬಾ ವೈಶಿಷ್ಟ್ಯಪೂರ್ಣವಾದದ್ದು ಈ 2ನೇ ಪದ್ಯ ಅಂತ ಖಂಡಿತವಾಗ್ಲೂ ನಾವು ಅನ್ಕೋಬಹುದು. ಇದಕ್ಕೆ ಮಾತ್ರ ಒಂದು ರೀತಿ ನಾನು ಈ ಹರಿಕಥೆನ ಮುಂದುವರಿಸಲೇಬೇಕಾಗತ್ತೆ. ಈಗ ಮೇಲ್ಗಡೆ ಪದ್ಯಗಳು, ಇದಕ್ಕಿಂತ ಕೆಳಗಡೆ ಪದ್ಯಗಳು ಶ್ರೋತೃಗಳಿಗೆ ಗೊತ್ತಿರೋ ಒಂದು ಸಂದರ್ಭ ಜಾಸ್ತಿ ಇದೆ. ಇದು ಎಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳಿದಿದೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ನನ್ನ ಅಭಿಪ್ರಾಯದಲ್ಲಿ ಈ 2ನೇ ಪದ್ಯದ 2 ಸಾಲುಗಳು ಏನು ಹೇಳಬೇಕು ಅಂತಿದೆಯೋ ಅದನ್ನ ಸುಮಾರಾಗಿ ನಾನು ಸಂಶೋಧನೆ ಮಾಡಬೇಕಾಯ್ತು, ಅನೇಕರನ್ನು ಕೇಳಬೇಕಾಯ್ತು, ಬೇರೆ ಬೇರೆ ಥರ ಬಂದಿದೆ. ಅಂದರೆ ಒಂದು ರೀತಿ ಸಂಪೂರ್ಣವಾಗಿ ಒಪ್ಪಿಗೆ ಆಗಕ್ಕೆ ನಾನು ಒಬ್ಬರು ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅಂತ ಅವ್ರನ್ನ ನೋಡಿದ್ದೆ, ಕನ್ನಡದ ಮಹಾಪಂಡಿತರವರು. ಅವ್ರ ಮೂಲಕ ನನಗೆ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಗೊತ್ತಾಯಿತು. ಆಮೇಲೆ ಬೇರೆ ಕಡೆಯಿಂದನೂ ಒಂದಷ್ಟು ತಿಳ್ಕೊಂಡು ಹೇಳ್ತೀನಿ. ಈ 2 ಸಾಲನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಈಗ ಹೇಳೋ ಕಥೆನ ತಿಳ್ಕೊಳ್ಬೇಕಾದ ಅವಶ್ಯಕತೆ ಅಂತ ಅನ್ಸುತ್ತೆ. ಈ ಕಥೆ ಯಾರಿಗೆ ಸಂಬಂಧಪಡುತ್ತೆ ಅಂತಂದ್ರೆ, ಭೀಮನ ಮಗ ಘಟೋತ್ಕಚ. ಸರಿ, ಹಿಡಿಂಬಿ ಹೆಂಡತಿ, ಘಟೋತ್ಕಚ ಮಗ. ಘಟೋತ್ಕಚನಿಗೆ ಮೌರ್ವಿ ಅಂತ ಒಬ್ಳು ಹೆಂಡತಿ ಇರ್ತಾಳೆ. ಮುರಾಸುರ ಅಂತ ಕೇಳಿರ್ಬೋದು. ಮುರಾರಿ ಅಂತಂದ್ರೆ ಶ್ರೀಕೃಷ್ಣನ್ಗೆ ಅನ್ವಯ ಆಗುತ್ತೆ. ಸೊ ಆ ಮುರಾ ಅನ್ನೋ ರಾಕ್ಷಸನ ಮಗಳು ಮೌರ್ವಿ. ಹೀಗಾಗಿ ಘಟೋತ್ಕಚ ಮೌರ್ವಿ ದಂಪತಿಗಳಿರ್ತಾರೆ. ಅವ್ರಿಗೆ ಒಬ್ಬ ಬಭ್ರುಬಾಹು ಅಂತ ಒಬ್ಬ ಮಗ ಇರ್ತಾನೆ. ಈ 2 ಸಾಲಿನ ಕಥೆ ಪೂರ್ತಿ ಈ ಬಭ್ರುಬಾಹು ಬಗ್ಗೆನೇ ಸುತ್ತುವರಿಯುತ್ತೆ. ಇನ್ನು ಕೆಲವು ಕಡೆ ಬರ್ಬರೀಕ ಅಂತ ಹೇಳ್ತಾರೆ, ಇರ್ಬೋದು. ಬಭ್ರುವಾಹು ಅಂತ ನಾವು ಸದ್ಯಕ್ಕೆ ಆ ಹೆಸರನ್ನ ಇಟ್ಕೊಂಡು ಮುಂದುವರ್ಸೋಣ. ಈ ಬಭ್ರುವಾಹು ದೀರ್ಘವಾದ ದೊಡ್ಡದಾದ ತಪಸ್ಸು ಮಾಡಿದಾಗ ದುರ್ಗಾದೇವಿ ಪ್ರತ್ಯಕ್ಷಳಾಗಿ ವರ ಕೊಡ್ತಾಳೆ. ವರ ಕೊಟ್ಬಿಟ್ಟು 3 ಬಾಣಗಳನ್ನ ಕೊಡ್ತಾಳೆ. ಆ ಬಾಣಗಳದ್ದು ಮಹಿಮೆ ವಿಪರೀತವಾಗಿರುತ್ತೆ. ಅದೇನು ಅಂತ ತಿಳ್ಕೊಳ್ಳೋಣ. ಸರಿ, ತಾಯಿ ಹತ್ರ ಬರ್ತಾನೆ, ತಪಸ್ ಮಾಡಿದೆ, ನನಗೆ ಈ ಥರ ದುರ್ಗಾದೇವಿ ನನಗೆ ವರಪ್ರಸಾದ ಮಾಡಿದ್ದಾಳೆ ಅಂತ ಹೇಳಿ. ಮೌರ್ವಿ ಹೇಳ್ತಾಳೆ, ನೋಡಪ್ಪ ಆಯಿತು, ನೀ ಯಾವಾಗಲೂ ಧರ್ಮ ಬಿಟ್ಟು ಆಚೆ ಹೋಗ್ಬಾರ್ದು. ಇನ್ನು ಯಾವುದೇ ಸಂದರ್ಭದಲ್ಲಿ ಈ ಬಾಣಗಳನ್ನ ಯಾತಕ್ಕೆ ಏನು ಪ್ರಯೋಗ ಮಾಡಬೇಕು ಅಂತ ಇದ್ರೂ ಸಹ ನೀನು ಯಾವಾಗಲೂ ಶಕ್ತಿಹೀನರಾಗಿರೋರ ಕಡೆ ಸೇರ್ಕೋಬೇಕು. ಮೊದಲೇ ಶಕ್ತಿ ಇದ್ದವ್ರ ಜೊತೆ ನೀನು ಸೇರ್ಕೊಂಡ್ರೆ ನಿನ್ನ ಬಾಣಗಳಂತೂ ವಿಪರೀತವಾದ ಒಂದು ಶಕ್ತಿ ಇದೆ. ಅದ್ರ ಜೊತೆಗೆ ಶಕ್ತಿ ಇರೋರ ಜೊತೆನೆ ಸೇರ್ಕೊಳ್ಳೋದ್ರಿಂದ ಶಕ್ತಿಹೀನರಿಗೆ ಏನು ಅದರಿಂದ ಉಪಯೋಗ ಆಗಲ್ಲ. ಅವ್ರು ಖಂಡಿತವಾಗ್ಲೂ ಅವ್ರ ನಾಶ ಆಗುತ್ತೆ. ಹಂಗೆ ಮಾಡಬೇಡ. ಯಾರು ಶಕ್ತಿಹೀನರಾಗಿರ್ತಾರೋ ಅವ್ರ ಕಡೆನೇ ನೀನು ಸೇರ್ಕೊಂಡು ಯುದ್ಧ ಮಾಡಬೇಕು ಅಂತ ಹೇಳ್ತಾರೆ. ಭಾಷೆ ಅಂದ್ಬಿಟ್ಟು ಇವನು ಭಾಷೆ ಕೊಟ್ಬಿಡ್ತಾನೆ ತಾಯಿಗೆ. ಕೃಷ್ಣ ಈ ಬಭ್ರುವಾಹುನ ಒಂದು ರೀತಿ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ. ಸಾರಾಂಶದಲ್ಲಿ ಒಟ್ಟಿನಲ್ಲಿ ಬಭ್ರುವಾಹು ಶ್ರೀಕೃಷ್ಣನಿಂದ ಹತನಾಗ್ತಾನೆ, ಅಥವಾ ಶ್ರೀಕೃಷ್ಣ ಬಭ್ರುವಾಹುನ ತಲೆಯನ್ನು ಕತ್ತರಿಸ್ತಾನೆ. ಇದು ಯಾಕೆ ಹೀಗೆ ಅಂತಂದ್ರೆ, ಇವನು ಕೇಳ್ಕೊಂಡಿದ್ದು 2 ವರ ಇರುತ್ತಲ್ಲ, ಒಂದು ರೀತಿ ಈ 2 ವರಗಳೇನೆ ಇವನ ನಾಶಕ್ಕೆ ಕಾರಣವಾಗುತ್ತೆ. ಇದು ಹೇಗೆ ಅನ್ನೋದೇನೆ ಈ 2 ಸಾಲಿನ ಸೊಗಸು ಅಂತ ಇಟ್ಕೋಬಹುದು ನಾವು. ಇವನು 3 ಬಾಣಗಳದ್ದು ವಿಶೇಷತೆ ಒಂದ್ ಕಡೆ, ಇವನು ಪ್ರತಿಜ್ಞೆ ತಾಯಿಗೆ ಕೊಟ್ಟ ಭಾಷೆ ಇನ್ನೊಂದು ಕಡೆ. ಮೊದಲು ತಾಯಿ ಕೊಟ್ಟಿದ್ದ ಭಾಷೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಏನಾಗುತ್ತೆ, ತಾಯಿ ಕೊಟ್ಟಿದ್ದ ಭಾಷೆ ಪ್ರಕಾರ ಶಕ್ತಿಹೀನರಾದ ಕಡೆ ಇವನು ಸೇರ್ಕೋಬೇಕು. ಇವನು
ಕೌರವ ಪಾಂಡವರ ಯುದ್ಧದಲ್ಲಿ ಕೌರವರು ಅಧರ್ಮಿಗಳು, ಅದೆಲ್ಲ ಬೇರೆ ವಿಚಾರ. ಆದರೆ ಒಬ್ಬೊಬ್ಬರಿಗೂ ಸಹ ಭೀಷ್ಮರೇ ಇರ್ಬೋದು, ದ್ರೋಣರೇ ಇರ್ಬೋದು, ಕರ್ಣರೇ ಇರ್ಬೋದು, ಎಲ್ಲಾರೂ ಒಂದು ರೀತಿ ವರಪ್ರಸಾದಿತರು. ಅವರನ್ನ ಶ್ರೀಕೃಷ್ಣ ಪರಮಾತ್ಮನಲ್ಲದೆ ಇನ್ ಯಾರಿಂದನೂ ಅವ್ರಿಗೆ ಸಂಹಾರ ಮಾಡುವಂತಹ ಪರಿಸ್ಥಿತಿ ಇರಲೇ ಇಲ್ಲ. ಅಂದ್ರೆ ಸಾರಾಂಶದಲ್ಲಿ ಕೃಷ್ಣ ಸಾರಥ್ಯದಲ್ಲಿ ಕೃಷ್ಣ ತನ್ನ ಸೈನ್ಯಗಳನ್ನು ಕೊಟ್ಟ ಮೇಲೆ 18 ಅಕ್ಷೌಹಿಣಿ ಸೈನ್ಯದಲ್ಲಿ 11 ಅಕ್ಷೌಹಿಣಿ ಸೈನ್ಯ ಕೌರವರ ಕಡೆ ಇತ್ತು, ಇನ್ನು 7 ಅಕ್ಷೌಹಿಣಿ ಮಾತ್ರ ಪಾಂಡವರ ಕಡೆ ಇತ್ತು ಅಂತ. ಹಾಗೆ ಯುದ್ಧ ಶುರು ಆಗಕ್ಕೆ ಮುಂಚೆ ಸುಮ್ಮನೆ ಹಂಗೆ ಕೂತ್ಕೊಂಡು ಯಾರು ಹೇಗೆ ಎರಡು ಕಡೆ ಅಂತ ನೋಡಿದವರಿಗೆ ಓ ಕೌರವರೇ ಶಕ್ತಿಶಾಲಿಗಳಾಗಿದ್ದಾರೆ ಅಂತ ಅನ್ಸೋದಂತೆ. ಬರ್ಬರೀಕ ಅಥವಾ ಬಬ್ರುವಾಹು ಏನ್ ಮಾಡ್ಬೇಕಾಗಿತ್ತು, ಪಾಂಡವರ ಕಡೆ ಆಗಿದ್ರೆ ಕೃಷ್ಣನೂ ಏನು ಶಸ್ತ್ರ ಹಿಡಿಯಲ್ಲ, ಅವನು ಬರೀ ರಥ ಹಿಡ್ಕೊಂಡು ಓಡಿಸ್ತಾನೆ. ಆದ್ರಿಂದ ಪಾಂಡವರ ಕಡೆ ಇವನು ಮೊದಲು ಯುದ್ಧಕ್ಕೆ ಸೇರ್ಕೋಬೇಕಾಗಿತ್ತು. ಆಯ್ತು, ಇವನಿಗೆ ವಿಶೇಷ ಬಾಣದ್ದು ಅಧಿಕಾರ ಇದೆ, ಅದನ್ನು ಚಲಾಯಿಸ್ಬಿಟ್ಟು ಕೌರವರು ಜೊತೆ ಯುದ್ಧ ಮಾಡ್ತಾ ಮಾಡ್ತಾ ಅವ್ರದ್ದು ಶಕ್ತಿ ಕುಂದುತ್ತಾ ಬರುತ್ತೆ. ಇಲ್ಲೇ ಇರೋದು ಸ್ವಾರಸ್ಯ. ಕೌರವರಿಗೆ ಶಕ್ತಿ ಕುಂದುತ್ತಾ ಬಂದಂಗೂ, ಅವ್ರ ಶಕ್ತಿಹೀನರಾಗ್ತಾ ಬಂದಂಗೂ ಇವನು ಪ್ರತಿಜ್ಞೆ ಪ್ರಕಾರ ಇವನು ಕೌರವರನ್ನ ಸೇರ್ಕೋಬೇಕಾಗತ್ತೆ. ಇದು ತುಂಬಾ ವಿಪರೀತವಾದ. ಈ ಕಡೆ ಯುದ್ಧ ಮಾಡ್ತಿದ್ದ ಒಂದು ಸರಕಂತ ಅಲ್ಲಿ ಹೋಗೋದು ಅಂತಂದ್ರೇನು, ಯಾವುದೋ ಒಂದು ಕ್ರೀಡೆನಲ್ಲಿ 2 ಭಾಗ ಇರುತ್ತೆ, ಇಲ್ಲ ಈ ಕಡೆ ಅಥವಾ ಆ ಕಡೆ ಆಡ್ಬೇಕು. ಪ್ರತಿಜ್ಞೆ ಪ್ರಕಾರ ಅವನು ಅಲ್ಲಿ ಹೋಗ್ಬೇಕಾಗುತ್ತೆ. ಹಿಂದೆ ಮುಂದೆ ಆಗ್ತಾ ಕೌರವರು ಇವನು ಬಾಣದ ವಿಶೇಷತೆಯಿಂದ ಅವ್ರ ಮೇಲ್ಗೈ ಆಗತ್ತೆ, ತಿರ್ಗಾ ಇವನು ಪಾಂಡವರ ಕಡೆ ಬಿಡ್ಬೇಕು. ಹೀಗೆ ಕೊನೆಗೆ ಎಲ್ಲಿಗೆ ಬರುತ್ತೆ? ಕೊನೆಗೆ ಕೌರವನ ಕಡೆ ಎಲ್ಲರೂ ನಾಶವಾಗ್ತಾರೆ, ಪಾಂಡವರ ಕಡೆ ಎಲ್ಲ ನಾಶವಾಗ್ತಾರೆ. ಶ್ರೀಕೃಷ್ಣ ಮಾತ್ರ ಪರಮಾತ್ಮ ಅವನಿಗೇನು ಆಗೋದಿಲ್ಲ. ಒಂದ್ ಕಡೆ ಬಬ್ರುಬಾಹು, ಒಂದ್ ಕಡೆ ಶ್ರೀಕೃಷ್ಣ ಉಳ್ಕೋತಾರೆ. ಇಷ್ಟೇ ಸರ್ವನಾಶ. ಶ್ರೀಕೃಷ್ಣ ಏನು ಮಾಡ್ಬೇಕಾಗತ್ತೆ? ಕೊನೆಗೆ ಯುದ್ಧ ಮುಗಿಯಬೇಕಲ್ಲ. ಆಗಲಾದ್ರೂ ಕೊನೆಗೆ ಇವನು ಬಬ್ರುಬಾಹುನ ತಲೆನ ಕತ್ತರಿಸ್ಬೇಕಾಗ್ತಿತ್ತು. ಆದ್ರೆ ಏನಾಗದಷ್ಟೊತ್ತಿಗೆ ಧರ್ಮ ಸಂಸ್ಥಾಪನೆಗೆ ಅಂತ ಇವನು ಅವತಾರ ಮಾಡಿರೋದು ಅಂತೆಲ್ಲ ಆದ್ಮೇಲೆ ಸರ್ವನಾಶವೇ ಆಗೋದ್ಮೇಲೆ ಏನು ಉಳ್ಕೊಂಡಂಗಾಯ್ತು? ಇಷ್ಟೆಲ್ಲ ಯಾಕಾಗುತ್ತೆ? ಬಬ್ರುಬಾಹು ಕುರುಕ್ಷೇತ್ರ ಯುದ್ಧಕ್ಕೆ ಸೇರ್ಕೊಂಡ್ರೆ ಇದೆಲ್ಲ ಅನಾಹುತ ಆಗತ್ತೆ. ಅವನು ಸೇರ್ಕೊಳ್ದೇ ಇದ್ದಂಗೆ ಮಾಡ್ಬೇಕಲ್ವೇ? ಅದಕ್ಕೋಸ್ಕರವಾಗಿ ಬಬ್ರುಬಾಹುನ ಒಂದು ರೀತಿ ಸಂಹಾರ ಮಾಡೋದೇ ಉಚಿತ ಅಂತ ಇವನು ಅನ್ಕೋತಾನೆ. ಆಮೇಲೆ ಈ ಪದ್ಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಕುರುಹು ತೋರಿ ಪತ್ರವನ್ನು ಹರಿಸಿದವನ, ಮಿಕ್ಕಿದ್ದೆಲ್ಲ ಹೇಳ್ತೀನಿ, ಈ ಸದ್ಯದ ಪ್ರಸ್ತುತಿ ಹೇಳ್ತಾ ಇದ್ದೀನಿ. ನರನ ಸುತನನು ಅರಣ್ಯದಲ್ಲಿ ಗಿರಿಯೊಳ್ ನಿಂತು ತನ್ನ ರೋಷದಿ ಶರಗಳನ್ನು ತೀಡುತ್ತಿಪ್ಪನ ತಾನು ಯೋಚಿಸಿ ಭರದಲ್ಲಿ ಅವನ ಕರೆದು ಕೇಳೆ ಕುರುಹು ತೋರಿ ಪತ್ರವನ್ನು ಹರಿಸಿದವನ ಶಿರವ ತರಿದ ದೇವ ಕಾಣಿರು ಅಂತ ಇದೆ. ಈ ಪತ್ರವನ್ನು ಅನ್ನೋದು ಯಾತಕ್ಕೆ ಬರುತ್ತೆ ಅಂದ್ರೆ, ಇದಕ್ಕೆ ಹಿನ್ನೆಲೆ ನಾನು ಮುಂಚೆ ಹೇಳ್ದಂಗೆ ಈ ಬಾಣಗಳದ್ದು ಒಂದು ವಿಶೇಷತೆ ಇರುತ್ತಲ್ಲ, ಆ ಬಾಣಗಳ ವಿಶೇಷತೆಗೂ ಈ ಪತ್ರವನ್ನು ಹರಿಸಿದವರ ಅನ್ನೋದಕ್ಕೂ ತುಂಬಾ ಒಂದು ನಂಟಿದೆ. ಇದು ಅರ್ಥ ಆಗಬೇಕಾದ್ರೆ ಈ 3 ಬಾಣಗಳ ವಿಶೇಷತೆ ಏನು, ಇಲ್ಲಿ ಆ ಪತ್ರ ಯಾತಕ್ಕೆ ಬಂತು, ಅದನ್ನ ಯಾಕೆ ಹರಿದ್ರು, ಏನು, ಇಷ್ಟನ್ನ ತಿಳ್ಕೊಬೇಕಾಗತ್ತೆ. ಈಗ 3 ಬಾಣಗಳ ವಿಶೇಷತೆ ಅಂತಂದ್ರೆ, ಅವನಿಗೆ ದುರ್ಗಾ ದತ್ತವಾದಂಥ ಬಾಣಗಳು. ಇವನು ಮೊದಲನೇ ಬಾಣ ಬಿಟ್ಟಾಗ ತಾನು ಯಾರನ್ನ, ಯಾವ ಶತ್ರುಗಳನ್ನ ಸಂಹಾರ ಅಥವಾ ನಾಶ ಮಾಡಬೇಕು ಅಂತ ಇವನ ಮನಸ್ಸಲ್ಲಿ ಇರುತ್ತೋ ಅವ್ರಿಗೆಲ್ಲ ಹೋಗಿ ಒಂದು ರೀತಿ ಗುರುತು ಮಾಡಿ ಬರ್ತಾ ಇತ್ತಂತೆ. ಮೊದಲನೇ ಬಾಣ ತಾನು ಯಾರನ್ನ ನಾಶ ಮಾಡಬೇಕು ಅಂತ ಅನ್ಕೊಂಡಿರ್ತಾನೋ ಅವ್ರಿಗೆಲ್ಲ ಹೋಗಿ ಒಂದು ರೀತಿ ಗುರುತು ಮಾಡಿ ಬರ್ತಿತ್ತು ಅಂತ. ಎರಡನೇ ಬಾಣ ಅಕಸ್ಮಾತ್ ಮೊದಲನೇ ಬಾಣದಿಂದ ಗುರುತುಪಟ್ಟಿಸಲ್ಪಟ್ಟವರು ಯಾವುದೋ ಒಂದು ರೀತಿ ಊನ ಆಗಬಾರದು ಅನ್ನೋದಕ್ಕೋಸ್ಕರವಾಗಿ ಯಾರ ಸಂಹಾರ ಆಗಬಾರದು ಅಂತಿರುತ್ತೋ ಇನ್ನೂ ಖಚಿತಗೊಳಿಸುವುದಕ್ಕೋಸ್ಕರವಾಗಿ ಯಾರು ಸಂಹಾರ ಆಗಬಾರ್ದೋ, ಯಾರು ನಾಶ ಆಗಬಾರ್ದೋ ಇವನು ಬಾಣದಿಂದ ಅದನ್ನ ಗುರುತಿಸ್ತಾ ಇತ್ತಂತೆ. ಪ್ರಾಯಶಃ ಇದು
ಅವನ ಕಡೆ ಮಿತ್ರರು ಅಥವಾ ಯುದ್ಧದಲ್ಲಿ ಗಾಯಾಳುಗಳು ಅಥವಾ ಶಸ್ತ್ರ ಬಿಟ್ಟು ಓಡೋಗ್ತಾ ಇರೋ ಶಸ್ತ್ರವಿಹೀನರು ಅಥವಾ ಏನೋ ಎಲ್ಲೋ ದೂರದಲ್ಲೋ ಏನೋ ಅನ್ಕೊಂಡು ನೋಡ್ತಾ ಇರೋವಂಥ ವೃದ್ಧರು, ಅಂಗವಿಕಲರು, ಹೀಗೆ ಯಾರ್ಯಾರನ್ನ ಬೇಕಾದ್ರೂ ಸೇರಿಸ್ಕೋಬೋದು. ಅಂಥವ್ರನ್ನ ಇದು ಗುರುತುಪಡಿಸ್ಬಿಟ್ಟು ವಾಪಸ್ ಬರ್ತಿತ್ತಂತೆ. ಇಷ್ಟೆಲ್ಲ ಆದಮೇಲೆ 3ನೇ ಬಾಣ ಬಿಟ್ಟಾಗ ಯಾರ್ಯಾರನ್ನ ಮೊದಲನೇ ಬಾಣ ಗುರುತಿಸಿರುತ್ತೋ ಅವ್ರದ್ದೆಲ್ಲ ನಾಶ ಆಗ್ತಿತ್ತು, ಸಂಹಾರ ಆಗ್ತಿತ್ತು ಅಂತ ಈ 3 ಬಾಣಗಳದ್ದು ವಿಶೇಷತೆ. ಸರಿ, ಕೃಷ್ಣ ಇವನೇನ್ ಮಾಡ್ತಿರ್ತಾನೆ, ಇವನು ಗಿರಿಯೊಳ್ ಇಲ್ಲಿ ನರನ ಸೂತನ ಅರಣ್ಯದಲ್ಲಿ ಅಂತ ಬಂದಿದೆ. ಇದಕ್ಕೆ ಸ್ವಲ್ಪ ಆಮೇಲೆ ಹೇಳ್ತೀನಿ. ಪ್ರಾಯಶಃ ಈ ಪದ್ಯದ ಪೂರ್ತಿಯಾದ ಸೊಬಗು, ಇದನ್ನು ಯಾಕೆ ನಾವು ಮುಂಡಿಗೆ ಅಂತ ಕರಿಬಹುದು ಅನ್ನೋದಕ್ಕೆ ಇದು ವಿಪರೀತವಾದ ಒಂದು ವೈಶಿಷ್ಟ್ಯ ಇದೆ. ನರನ ಸೂತನನು ಅರಣ್ಯದಲ್ಲಿ ಅನ್ನೋದಕ್ಕೆ, ಅದಕ್ಕೆ ಆಮೇಲೆ ಬರ್ತೀನಿ. ಸದ್ಯಕ್ಕೆ ನಾವು ಬಬ್ರು ಬಾಹು ಅಂತ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಗಿರಿಯೊಳ್ ನಿಂತು, ಸರಿ, ರಾಕ್ಷಸರು ಇರ್ತಾ ಇದ್ದಿದ್ದೆ, ಅವನು ಘಟೋತ್ಕಚನ ಮಗ, ಘಟೋತ್ಕಚ ರಾಕ್ಷಸ. ಹಾಗಾಗಿ ಕಾಡಲ್ಲಿ ಗಿರಿಯೊಳ್ ನಿಂತು ಒಂದು ಗಿರಿ ಪರ್ವತದ ಮೇಲೆ ಎಲ್ಲ ನಿಂತ್ಕೊಂಡು ತನ್ನ ರೋಷದಿ, ಅವನಿಗೆ ಕುರುಕ್ಷೇತ್ರ ಯುದ್ಧಕ್ಕೆ ನಾನು ಅಣಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆಗಲೇ ಅವನಿಗೆ ಭಾವನೆ ಬಂದ್ಬಿಟ್ಟಿದೆ. ಆ ಒಂದು ಮನಸ್ಥಿತಿನಲ್ಲಿ ಶರಗಳನ್ನು ತೀಡು ತಿಪ್ಪನ, ಅಂದರೆ ಒಟ್ಟಿನಲ್ಲಿ ಆ ಕುರುಕ್ಷೇತ್ರ ಯುದ್ಧಕ್ಕೆ ಸೇರ್ಕೊಂಡು ಭಾಗವಹಿಸಲಿಕ್ಕೆ ಏನೇನು ತಯಾರಿ ಬೇಕೋ ಅದನ್ನ ಮಾಡ್ಕೋತಾ ಇದ್ದ. ಶರಗಳನ್ನು ತೀಡು ತಿಪ್ಪನ ಅನ್ನೋದು ಏನೋ ಸಣ್ಣ ಹಿಡಿತಾ ಇದ್ದ ಅಂತ ಒಂದು ಅರ್ಥ ಆದರೆ, ಒಟ್ಟಿನಲ್ಲಿ ಅವನು ಅದಕ್ಕೋಸ್ಕರ ಭಾಗವಹಿಸೋದಕ್ಕೋಸ್ಕರವಾಗಿ ಏನೇನು ಬೇಕೋ ಮಾಡ್ಕೊತಿದ್ದ ಅಂತ ಅನ್ಕೋಬೋದು. ತಾನು ಯೋಚಿಸಿ ಶ್ರೀಕೃಷ್ಣ ಅಂತ, ಇಲ್ಲಿ ತಾನು ಶ್ರೀಕೃಷ್ಣ ಯೋಚಿಸಿ ಅವನು ಏನು ಯೋಚನೆ ಮಾಡಿದ ಅಂತ ಅನ್ನೋದನ್ನು ಈ ಮುಂಚೆನೆ ಹೇಳಿದೆ. ಅವನಿಗೆ ಒಂದು ವರಪ್ರಸಾದದಿಂದ, ಇನ್ನೊಂದು ಪ್ರತಿಜ್ಞೆಯಿಂದ ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿದರೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನ ಶ್ರೀಕೃಷ್ಣ ಯೋಚಿಸಿ ಅನ್ನೋದಷ್ಟು ಇಲ್ಲಿ ಅರ್ಥವಾಗತ್ತೆ. ಆಮೇಲೆ ಏನು ಮಾಡ್ತಾನೆ ಅದು ಮುಂದಿನ ಅಷ್ಟು ಒಟ್ಟಿನಲ್ಲಿ ಒಂದು ಸಂಹಾರ ಮಾಡಬೇಕು ಅಂತ ಅನ್ನೋದು ಅವನ ಮನಸ್ಸಿಗೆ ಬಂದಮೇಲೆ ಮುಂದಿನ ಕ್ರಮ ಏನು ತಗೊಳ್ಬೇಕು ಅನ್ನೋದಕ್ಕೆ ಭರದಲ್ಲಿ ಅವನ ಕರೆದು ಕೇಳಿ, ಬಬ್ರುಬಾಹನ ಕರೆದು ಕೇಳ್ತಾನೆ. ಬೇಗಲೇ ಇನ್ನೇನು ಕುರುಕ್ಷೇತ್ರ ಯುದ್ಧ ಶುರು ಆಗೋ ಪರಿಸ್ಥಿತಿಗೆ ಬಂದಿರುತ್ತೆ, ಹೆಚ್ಚಿಗೆ ಇನ್ನು ಯಾವ ಥರನೂ ಮುಂದುವರಿಸಬಾರ್ದು ಇದನ್ನು ಅಂತ ಹೇಳ್ಬಿಟ್ಟು ಭರದಲ್ಲಿ ಬೇಗನೆ ಅವನ ಕರೆದು, ಬಬ್ರುಬಾಹುನ ಕರೆದು ಕೇಳೆ ಅಂತಂದರೆ ಏನಪ್ಪ, ನಿನ್ನ ಹತ್ರ ಈ ಥರ ಒಳ್ಳೆ ಒಂದು ವಿಶೇಷವಾದ ಬಾಣ ಎಲ್ಲ ಇದೆ ಅಂತಲ್ಲ, ನನಗೇನೋ ನಂಬಕ್ಕಾಗ್ತಲ್ಲ, ನೀನು ಏನಾದ್ರು ರೀತಿಯಲ್ಲಿ ಪ್ರಮಾಣೀಕರಿಸ್ತೀಯಾ ಇದನ್ನ ನೀನು ಕೇಳೆ ಅಂತಂದರೆ, ಅವನಿಗಿದ್ದ ದುರ್ಗಾದತ್ತವಾದ ಬಾಣಗಳದ್ದು ಒಂದು ವಿಶೇಷತೆಯನ್ನ ನೀನು ನನಗೆ ತೋರ್ಸಕ್ಕಾಗತ್ತೆಯೇ ಅಂತ ಕೇಳ್ದ. ಅದಷ್ಟೂ ಇಷ್ಟರಲ್ಲಿ ಅಡಗಿದೆ, ಭರದಲ್ಲವನ್ನ ಕರೆದು ಕೇಳೆ. ಆಯ್ತಾ? ಇದಿಷ್ಟು ಕೃಷ್ಣಂಗೆ ಸಂಬಂಧಪಟ್ಟಿದ್ದು. ತಾನು ಯೋಚಿಸಿ ಭರದಲ್ಲವನ್ನ ಕರೆದು ಕೇಳೆ, ಕುರುಹು ತೋರಿ ಪತ್ರವನ್ನು ಹರಿಸಿದವನ ಅನ್ನೋದು ಅವನು ಏನು ಮಾಡ್ತಾನೆ, ಈಗ ಬಬ್ರುಬಾಹು ಏನು ಮಾಡ್ತಾನೆ ಅನ್ನೋದನ್ನ ಈ ಕುರುಹು ತೋರಿ ಪತ್ರವನ್ನು ಹರಿಸಿದವನ ಅಲ್ಲಿವರೆಗೂ ಬರುತ್ತೆ. ಅವನೇನು ಮಾಡ್ತಾನೆ, ಆಯಿತು ನೀವು ಪರಮಾತ್ಮ ನೀನೇ ಕೇಳಿದ್ಮೇಲೆ ನಾನು ಇಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ, ನನ್ನ ದುರ್ಗಾದತ್ವಾದ್ದು ಅದರಲ್ಲೇನು ಸಂಶಯವೇ ಇಲ್ಲ, ಆಯಿತು ಅಂದ್ಬಿಟ್ಟು ಮೊದಲು ಒಂದು ಏನು ಮಾಡಬೇಕು ಅಂತ ಕೇಳ್ತಾನೆ. ಕೃಷ್ಣ ಸುತ್ತ ನೋಡ್ತಾನೆ, ಒಂದು ದೊಡ್ಡದೊಂದು ವೃಕ್ಷ ಇರುತ್ತೆ, ಅದು ಪೂರ್ತಿಯಾಗಿ ಎಲೆಗಳಿರುತ್ತೆ. ಎಲೆಗಳು ಅಂತಂದಮೇಲೆ ಚಿಗರ ಎಲೆ ಇರುತ್ತೆ, ಇನ್ನೇನು ಒಣಗೋಗ್ತಾರ ಎಲೆ ಇರುತ್ತೆ, ಹಸೂರಕ್ಕೆ ಚೆನ್ನಾಗಿರೋ ಎಲೆ ಇರುತ್ತೆ, ಆಮೇಲೆ ಇನ್ನೇನು ಒಣಗೋಗ್ತಿರೋ ಕಡ್ಡಿ ಇರುತ್ತೆ, ಆಗ್ತಾನೆ ಚೆನ್ನಾಗಿ ಬರ್ತಾ ಇರೋ ಒಂದು ಕೊಂಬೆ ಇರುತ್ತೆ, ಎಲ್ಲ ಇರುತ್ತೆ, ಸಮಗ್ರವಾಗಿರುತ್ತೆ. ಇದನ್ನೆಲ್ಲ ಯೋಚಿಸ್ಕೊಂಡು ನೀನು ಅದರಲ್ಲಿರೋ ಎಲೆಗಳನ್ನೆಲ್ಲ ನೀನು ನಿನ್ನ ಬಾಣದಿಂದ ಒಂದೇ ಸಲಕ್ಕೆ ಒಂದ್ಸಲಿ ಬಿಟ್ಟಾಗ್ಲೇ ಅದಷ್ಟು ಬಿದ್ದು ಹೋಗ್ಬೇಕು ಕೆಳಗೆ. ಹೇಳ್ತಾನೆ, ಇಲ್ಲಿ ಪತ್ರವನ್ನು ಅಂತನ್ನೋದು ಪತ್ರೆ ಅಂತೀವಲ್ಲ, ಪತ್ರೆ ಪೂಜೆ ಅಂತ ಎಲ್ಲ ಹೇಳ್ತೀವಲ್ಲ, ಆ ದೃಷ್ಟಿಲಿ ತಗೋಬೇಕು. ಪತ್ರ ಅಂದರೆ ಕಾಗದ, ಯಾರೋ ಬರೆದಿದ್ರು ಪತ್ರ ಓದ್ದೆ ಅನ್ನೋ ರೀತಿನಲ್ಲಿ ತಗೋಬಾರ್ದು. ಪತ್ರ ಅನ್ನೋ ಅರ್ಥದಲ್ಲಿ ಪತ್ರ ಅನ್ನೋದ್ರಲ್ಲಿ ಆ ವೃಕ್ಷದಲ್ಲಿ ಬಿಟ್ಟಿದ್ದ ಒಂದು ಎಲೆಗಳ ಸಮೂಹಕ್ಕೆ ಪತ್ರ ಅಂತ ನಾವು ಇಲ್ಲಿ ಅರ್ಥೈಸ್ಬೇಕು. ಪತ್ರವನ್ನು ಹರಿಸಿದವನ, ಇದು ಎಷ್ಟು ಚೆನ್ನಾಗಿದೆ ಕಥೆ ಅಂದರೆ, ಸರಿ ಕೃಷ್ಣ ಕೇಳ್ತಾನೆ,
ಯಥಾ ಪ್ರಕಾರ ಅವನು ಮೊದಲನೇ ಬಾಣ ಬಿಡ್ತಾನೆ, ಎಲ್ಲದನ್ನು ಗುರ್ತಿಸ್ಕೊಂಡು ಬರುತ್ತೆ ಚೆನ್ನಾಗಿರೋ ಎಲೆಗಳನ್ನೆಲ್ಲ. ಅಲ್ಲಿ ಒಣಗಿದ ಎಲೆನ ಅದು ಎರಡನೇ ಬಾಣ ಬಿಟ್ಟಾಗ ಅದು ಒಣಗಿದ ಎಲೆನೆಲ್ಲ ಗುರ್ತಿಸತ್ತೆ. ಆಮೇಲೆ ಚಿಗುರು ಆಗ್ತಾನೆ ಬರ್ತಿರೋ ಚಿಗುರು ಮಗುನ್ ಸಾಯಿಸ್ದಂಗೆ ಅಂತ ಲೆಕ್ಕ, ಅದನ್ನ ಗುರ್ತಿಸತ್ತೆ. ಆಮೇಲೆ ಇನ್ನೇನು ಆಗ್ಲೂ ಈಗಲೂ ಬೀಳುವಂತ ಒಂದು ಒಣಗೋಗಿರೋ ಕೊಂಬೆ ಇದ್ರೆ ಅದನ್ನೂ ಗುರ್ತಿಸತ್ತೆ. ಈ ತರ ಆ ಮರದಲ್ಲಿ ಚೆನ್ನಾಗಿಟ್ಟು ಇನ್ನು ಯಾವುದನ್ನೂ ಸಹ ನಾಶ ಮಾಡಬಾರ್ದು ಅಂತಿರುತ್ತೋ ಆ ಎರಡನೇ ಬಾಣ ಹೋಗಿ ಎಲ್ಲದನ್ನು ಗುರ್ತು ಮಾಡ್ತಂತೆ. ಸರಿ, ಇನ್ನೇನು ಮೂರನೇ ಬಾಣ ಪ್ರಯೋಗ ಮಾಡಬೇಕು ಅಂತ ಅನ್ಕೋತಿರ್ತಾನೆ. ಆವಾಗ ಶ್ರೀಕೃಷ್ಣ ಮರದ ಕೆಳಗೆ ನಿಂತಿರ್ತಾನೆ. ನೋಡಪ್ಪ ಈ ಮರ ಅಂತ ಹೇಳಿರ್ತಾನೆ. ಹಂಗಾಗಿ ಅವನು ಚೆನ್ನಾಗಿರೋ ಒಂದು ಎಲೆನ ಕಿತ್ಬಿಟ್ಟು ಕಾಲು ಕೆಳಗೆ ಹಾಕೊಂಡು ನಿಂತ್ಕೋತಾನೆ ಕೃಷ್ಣ. ಆಯ್ತು. ಆಮೇಲೆ ಬಬ್ರುಬಾಹು ಮೂರನೇ ಬಾಣನು ಬಿಡ್ತಾನೆ. ಅದು ಒಂದೇ ಸಲಕ್ಕೆ ಎಲ್ಲ ಆ ಥರ ಯಾವ್ದಾವ್ದು ಗುರುತುಪಡಿಸಲ್ಪಟ್ಟಿರುತ್ತೋ ಅದೆಲ್ಲದನ್ನೂ ನಾಶ ಮಾಡ್ಕೊಂಡು ಬರುತ್ತೆ. ಕೊನೆಗೆ ಎಲ್ಲಿ ತನಕ ಬರುತ್ತೆ ಅಂದ್ರೆ, ಚೆನ್ನಾಗಿರೋ ಎಲೆ ಒಂದು ಶ್ರೀಕೃಷ್ಣನ ಪಾದದ ಅಡಿಯಲ್ಲೂ ಒಂದಿರುತ್ತಲ್ಲ, ಬಂದು 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 ಇಲ್ಲಿ ಬಂದು ಅಲ್ಲೇ ನಿಲ್ಲೋದಿಲ್ಲ, ಅದು ಚುಚ್ಕೊಳ್ಳುತ್ತೆ. ಅದು ಎಷ್ಟರ ಮಟ್ಟಿಗೆ ಘಾಸಿ ಆಯಿತು ಅದೆಲ್ಲ ಅಷ್ಟೆಲ್ಲ ನಾವು ನೋಡಕ್ ಹೋಗೋದು ಬೇಡ. ಒಟ್ಟಿನಲ್ಲಿ ಸಾಂಕೇತಿಕವಾಗಿ ಕೃಷ್ಣನ ಪಾದಕ್ಕೂ ಸಹ ಅದು ಚುಚ್ಕೊಳ್ಳುತ್ತೆ. ಯಾಕೆಂದ್ರೆ ಕೆಳಗಡೆ ಚೆನ್ನಾಗಿರೋ ಎಲೆ ಇದೆ ಹಾಗೆ ಅಂತ. ಇದೇನಿದು ಕೃಷ್ಣ ಪರಮಾತ್ಮನಿಗೆ ಕಾಲಕ್ಕೆ ಚುಚ್ಕೊಳ್ಳೋ ತರ ಆಗೋಯ್ತಲ್ಲ ಹೀಗೆ ಅಂತನ್ಬಿಟ್ಟು, ಇಲ್ಲಿ ಕೃಷ್ಣ ಪರಮಾತ್ಮ ಒಂದು ದುರ್ಗಾದೇವಿಯಿಂದ ಕೊಡಲ್ಪಟ್ಟ ಒಂದು ಅಸ್ತ್ರ ಅಂತ ಆದ್ಮೇಲೆ ಅದಕ್ಕೆ ಒಂದು ಮರ್ಯಾದೆ ಕೊಡ್ಲೇಬೇಕಲ್ವಾ. ಆ ರೀತಿ ಅಂತನ್ಬಿಟ್ಟು ಆ ದೃಷ್ಟಿಯಿಂದ ನನ್ನ ಕಾಲಿಗೆ ಊನವಾದ್ರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಸಹಿಸ್ಕೊಂಡು ಬರುತ್ತೆ. ಅದೇ ರೀತಿ ದುರ್ಗಾದೇವಿನೂ ಸಹ ಅಯ್ಯೋ ಕೃಷ್ಣ ಪರಮಾತ್ಮ ಅವನನ್ನೂ ಸಹ ಮೀರಿ ಹೋಗಿ ಆ ಎಲೆನ ಚುಚ್ಚೋದು ಅಂತಂದ್ರೆ ಏನರ್ಥ? ಖಂಡಿತ ಸಾಧ್ಯ ಇಲ್ಲ ಇದು ಅಂತಂದ್ಬಿಟ್ಟು ಆ ಎಲೆ ತನಕ ಹೋಗಿ ಬಾಣ ಅಲ್ಲೇ ನಿಲ್ಲುತ್ತೆ ಅಂತ ಹೇಳ್ತಾರೆ. ಆವಾಗ ಒಂದು ಕಥೆ ಪ್ರಕಾರ ಏನಾಗುತ್ತೆ ಅಂತಂದ್ರೆ, ಕೃಷ್ಣ ಯಥಾ ಪ್ರಕಾರ ಆ ಬಾಣನ ತೆಗಿತಾನೆ. ತೆಗೆದ್ಬಿಟ್ಟು ದುರ್ಗಾದೇವಿ ಕೇಳ್ತಾಳೆ, ಏನು ನನ್ಗೆ ಈ ಥರ ಹಿಂಗೆ ಆಗೋಯ್ತಲ್ಲ, ನಾನು ಹೊರ ಕೊಟ್ಟಿದ್ದು ಹಾಗಿದ್ರೆ ಉಪಯೋಗ ಆಗಿಲ್ವೇ, ಏನು ಥರ ಮಾಡ್ಬೇಕು? ಇಲ್ಲ ಇಲ್ಲ, ನೀನು ಹಂಗೆ ಅನ್ಕೋಬೇಡ, ನಾನು ಒಂದು ಕಾರಣದಿಂದ ಈ ಥರ ಮಾಡಿದೆ. ನನ್ನ ಕಾಲ್ಗೆ ಇದು ಚುಚ್ಚಿದ್ದು ನಿಜ. ಇವತ್ತಿನಿಂದ ಮುಂದೆ ನನ್ನ ಈ ಕಾಲು ಶಕ್ತಿಹೀನವಾಗುತ್ತೆ. ಯಾವುದೋ ಬೇರೆ ಗ್ರೀಕ್ ಪುರಾಣದಲ್ಲೂ ಅಖಿಲೇಸ್ ಹೀಲ್ ಅಂತ ಹೇಳ್ತಾರೆ, ಕೇಳಿರ್ಬೋದು. ಅದೇ ರೀತಿ ಇದು ಒಂದ್ಸಲಿ ಈ ಥರ ಬಾಣ ನೆಟ್ಕೊಂತು, ಮುಂದೆ ಯಾವುದೇ ಒಂದು ಸಂದರ್ಭದಲ್ಲಿ ನನಗೆ ಇದೇ ಕಾಲಿಗೆ ಸಾಧಾರಣವಾಗಿರುವಂಥ ಒಂದು ಬಾಣ ಬಂದು ಬಿದ್ರು, ಯಾವುದೋ ವಿಶೇಷವಾದ ಬಾಣ ಅಂತ ಬೇಡ, ಆವಾಗ ಅದೇ ನನ್ನ ಅಂತ್ಯಕಾಲ ಅಂತ ಇಟ್ಕೋಬಹುದು. ಅಷ್ಟ್ರ ಮಟ್ಟಿಗೆ ನಂದು ಆ ಕಾಲು ಶಕ್ತಿಹೀನವಾಗಿದೆ ನಿನ್ನ ವರಪ್ರಸಾರದಿಂದ ಅಂತ ಹೇಳ್ತಾನೆ. ಆವಾಗ ಸರಿ ಆಗತ್ತೆ. ಆಮೇಲೆ ಏನಾಗುತ್ತೆ ಮುಂದಕ್ಕೆ, ಆ ಕುರುಹು ತೋರಿ ಅನ್ನೋದನ್ನ ವಿಶೇಷವಾಗಿ ಕೊನೆಯಲ್ಲಿ ಹೇಳೋಣ ಅಂತ ಇಟ್ಕೊಂಡಿದ್ದೆ. ಅಷ್ಟು ಎಲೆಗಳನ್ನೂ ಅದು ನಾಶ ಮಾಡ್ಬೇಕಾದ್ರೆ ಏನು ಹೇಳಿದೆ, ಕೆಲವು ಎಲೆಗಳನ್ನೆಲ್ಲ ಗುರುತು ಮಾಡ್ತವು. ಆ ಗುರುತು ಮಾಡಿದ ಎಲೆಗಳು ನಾಶ ಹೊಂದಲಿಲ್ಲ ಅಂತ ಹೇಳಿದೆ. ಆವಾಗ ಅಷ್ಟು ಎಲೆಗಳ ಜೊತೆಗೆ ತನ್ನ ತಂದೆಯಾದಂತಹ ಭೀಮಸೇನ ಮತ್ತೆ ಚಿಕ್ಕಪ್ಪ ದೊಡ್ಡಪ್ಪಂದರಾದಂಥ ಉಳಿದ ಪಾಂಡವರಿಗೂ ಗೌರವಪೂರ್ವಕವಾಗಿ ನಮನ ಪೂರ್ವಕವಾಗಿ 5 ಎಲೆಗಳನ್ನ ಚೆನ್ನಾಗಿದ್ರು ಸಹ ಅದು ಗುರುತು ಮಾಡುತ್ತೆ ಅಂದ್ರೆ ಅವರು ಸಂಹಾರ ಆಗಬಾರದು ಅನ್ನೋ ರೀತಿನಲ್ಲಿ ಕುರುಹು ತೋರುತ್ತೆ. 5 ಜನ ಪಾಂಡವರಿದಾರಲ್ಲಿ ಕೃಷ್ಣನ ಒಂದು ಬೆಂಬಲ ಇರೋದ್ರಿಂದ ಅವ್ರು ಯಾವತ್ತಿದ್ರೂ ಅವರು ಧರ್ಮ ಸಂಸ್ಥಾಪನೆಗೆ ಹೋರಾಡ್ತಾರೆ. ಆದ್ದರಿಂದ ಅವರನ್ನ ನನ್ನ ಒಂದು ಬಾಣದ ಪ್ರಮಾಣೀಕರಣಕ್ಕೋಸ್ಕರವಾಗಿ ಅವ್ರನ್ನ ಸೇರಿಸೋದು ಉಚಿತ ಆಗಲ್ಲ. ಸಾಂಕೇತಿಕವಾಗಿ ನಾನು ಅವ್ರನ್ನ 5 ಎಲೆ ಮೂಲಕ
ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು 5 ಎಲೆನ ಕುರುಹು ತೋರಿ ಪತ್ರವನ್ನು ಹರಿಸಿದವನ ಅಂದರೆ ಆ ಕುರುಹು ತೋರಿ ಅಂತನೋದು ಇವನು ಬಾಣ ಬಿಡೋದಕ್ಕೆ ಮುಂಚೆ ಪಂಚಪಾಂಡವರಿಗೆ ಒಂದು ರೀತಿ ತನ್ನ ಒಂದು ಮರ್ಯಾದೆಯನ್ನು ತೋರಿಸೋ ರೀತಿಯಲ್ಲಿ 5 ಎಲೆಗಳನ್ನು ಸಹ ಯಾವ ರೀತಿನೂ ಧಕ್ಕೆ ಆಗದಂಗೆ ನೋಡ್ಕೊಳಕ್ಕೆ ಗುರ್ತು ಮಾಡಿರ್ತಾನಲ್ಲ, ಅದಕ್ಕೆ ಕುರುಹು ತೋರಿ ಅಂತ ಬರುತ್ತೆ. ಪತ್ರವನ್ನು ಹರಿಸಿದವನ, ಇಷ್ಟೆಲ್ಲ ಮಾಡದ್ನಲ್ಲ, ಇಂಥ ಒಂದು ಬಭ್ರುವಾಹನನನ್ನ ಹರಿಸಿದವನ, ಪತ್ರವನ್ನು ಹರಿಸಿದವನ ಅಂದ್ರೆ ಪತ್ರಗಳನ್ನ ಎಲೆಗಳನ್ನ ನಾಶ ಮಾಡಿದವನ ಶಿರವ ತರಿದ ದೇವ ಕಾಣಿದ. ಇಷ್ಟೆಲ್ಲ ಆದ್ಮೇಲೆ ಹೇಳ್ತಾನೆ, ಬಭ್ರುವಾಹು ಕೇಳ್ತಾನೆ, ನೀವೇನು ಕೇಳಿದ್ರಿ, ಪ್ರಮಾಣೀಕರಿಸ್ದೆ, ಎಲ್ಲ ಆಯ್ತು ಅಂತ ಹೇಳ್ತಾನೆ. ಆವಾಗ ಕೃಷ್ಣ, ನಾನು ಮುಂಚೆ ಕಥೆನಲ್ಲಿ ಹೇಳಿದ್ನಲ್ಲ, ನೀನು ಯುದ್ಧದಲ್ಲಿ ಭಾಗವಹಿಸೋದ್ರ ಪರಿಣಾಮ ನಾನು ಹೇಳ್ತೀನಿ ಕೇಳು, ಕೊನೆಯಲ್ಲಿ ಏನು ಮಾಡ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾ ಬರ್ತಾನೆ. ನಾನು ಮುಂಚೆ ಹೇಳಿದ ಕತೆ ಪುನಃ ಹೇಳುವಂಥ ಅವಶ್ಯಕತೆ ಇಲ್ಲ. ಆದ್ರಿಂದ ಅವನಿಗೆ ಅರ್ಥವಾಗುತ್ತೆ, ನಾನು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸೋದ್ರಿಂದ ನನ್ನ ಪ್ರತಿಜ್ಞೆ, ನನ್ನ ಬಾಣಗಳ ವಿಶೇಷತೆನೇ ಒಂದು ರೀತಿ ಧರ್ಮ ಸಂಸ್ಥಾಪನೆಗೆ ಅಡ್ಡಿ ಆಗೋಗುತ್ತೆ. ಆದ್ರಿಂದ ಇದನ್ನ ನಾನು ಮಾಡೋದು ಉಚಿತ ಅಲ್ಲ ಅಂತಂದ್ಬಿಟ್ಟು, ಅಯ್ಯೋ ನನ್ನ ಅಜ್ಞಾನನ ನೀನು ಹರಿಸ್ದೆ, ನೀನು ನನಗೆ ಗುರು ಸಮಾನ, ಅದಕ್ಕೆ ಗುರು ಕಾಣಿಕೆಯಾಗಿ ನಾನು ಏನು ಬೇಕಾದ್ರೂ ಕೊಡ್ತೀನಿ, ನೀನು ಕೇಳು ಶ್ರೀಕೃಷ್ಣ, ಇಲ್ಲದ್ರೆ ಎಂಥ ಅನಾಹುತ ಆಗೋಗ್ತಿತ್ತು ಅಂತ ಅವನು ವ್ಯಥೆಪಡ್ತಾನಂತೆ. ಆವಾಗ ನಿನ್ನ ತಲೆಯನ್ನೇ ಕೊಡು ಅಂತ ಕೇಳ್ತಾನಂತೆ ಶ್ರೀಕೃಷ್ಣ. ಒಂದು ಕ್ಷಣ ಅವನಿಗೆ ಅಯ್ಯೋ ಅಂತ ಅನ್ಸಿದ್ರು, ಅಯ್ಯೋ ಶ್ರೀಕೃಷ್ಣ ಪರಮಾತ್ಮನಿಂದನೇ ಮುಕ್ತಿ ಸಿಗೋದಾದ್ರೆ ಅದಕ್ಕಿಂತ ಇನ್ನೇನು. ಆದರೆ ಅವನು ತುಂಬಾ ಒಂದು ದುಃಖ ಆಗುತ್ತೆ. ಪರಮಾತ್ಮ, ನಾನು ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಅಂತ ಉತ್ಸುಕನಾಗಿದ್ದೆ, ನೀನು ನಿಜಾನೆಲ್ಲ ಹೇಳ್ಬಿಟ್ಟು ಭಾಗವಹಿಸೋದನ್ನಂತೂ ತಪ್ಪಿಸ್ದೆ, ಕೊನೆಗೆ ನನ್ನ ಸಂಹಾರನೂ ಮಾಡ್ತೀಯಾ ಅಂತ ಗೊತ್ತಾಗಿದೆ ಈಗ. ಆದ್ರೆ ಯಾವುದೋ ಒಂದು ರೀತಿಯಲ್ಲಿ ನೀನು ನಾನು ಆ ಯುದ್ಧನ ನೋಡೋರ್ಗಾರು ಬದುಕಿರೋ ಹಂಗೆ ನನ್ನನ್ನ ಅನುಗ್ರಹಿಸು ಅಂತ ಕೇಳ್ತಾನೆ. ಇವನು ಹೇಳ್ತಾನೆ, ನಿನ್ನ ಸಂಹಾರ ಮಾಡಿದ್ರೆ ಅದನ್ನ ಬಿಡಕ್ಕೆ ಸಾಧ್ಯ ಇಲ್ಲ, ಮನುಷ್ಯರ ಬುದ್ಧಿ ಚಂಚಲ, ಯಾವಾಗ ಏನು ಬದಲಾಯಿಸುತ್ತೋ ಗೊತ್ತಿಲ್ಲ, ನಿನ್ನ ಸಂಹಾರ ಮಾಡ್ತೀನಿ, ಆದ್ರೆ ನಿನ್ನ ತಲೆ ಮಾತ್ರ ಜೀವಂತವಾಗಿರುತ್ತೆ, ಅದು ಕುರುಕ್ಷೇತ್ರ ಯುದ್ಧನ ನೋಡುತ್ತೆ, ಈಗೇನು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿ ತನ್ನ ಸುದರ್ಶನ ಚಕ್ರದಿಂದ ಅದನ್ನ ಸಂಹಾರ ಮಾಡಿ ಆ ತಲೆ ಹೋಗಿ ಅದನ್ನ ಒಂದು ದೊಡ್ಡದೊಂದು ಬೆಟ್ಟದ ಮೇಲೆ ಕೂತ್ಕೊಳ್ಳುತ್ತೆ. ಇನ್ನೊಂದು ಸ್ವಲ್ಪ ಮುಂದೆ ಇನ್ನೊಂದಿಷ್ಟು ಕತೆ ಚೆನ್ನಾಗಿದೆ. ಅದು ಕುರುಕ್ಷೇತ್ರ ಯುದ್ಧ ಮುಗಿಯೋರ್ಗು ನೋಡ್ತಾ ಇರುತ್ತೆ ತಲೆ, ಎಲ್ಲದನ್ನೂ ಮನಪೂರ್ವಕವಾಗಿ ಮನಸ್ಸು ಇಚ್ಛೆ ಬೇಕಾದಷ್ಟು ನೋಡುತ್ತೆ. ಯುದ್ಧ ಎಲ್ಲ ಮುಗಿಯುತ್ತೆ, ಸರಿ, ಪಾಂಡವರು ವಿಜಯಿಗಳಾಗ್ತಾರೆ, ಎಲ್ಲ ಆಗುತ್ತೆ. ಎಲ್ಲ ಆದಮೇಲೆ ಆಗಿನಿಂದಲೇ ಅರ್ಜುನ ಮತ್ತೆ ಭೀಮರಿಗೆ ಉತ್ತರ ಭಾರತದ ಕಥೆಗಳಲ್ಲಿ ಬರೋ ಥರ ಅಹಂಕಾರದ ಉಗಮ ಆಗಕ್ಕೆ ಶುರು ಆಗುತ್ತೆ. ನನ್ನಿಂದ ಸಂಹಾರವಾಯಿತು, ನಾನು ಯುದ್ಧ ಚೆನ್ನಾಗಿ ಮಾಡಿದ್ರಿಂದ, ನಾನು ಕರ್ಣನ್ ಸಾಯಿಸಿದ್ರಿಂದ, ನಾನು ಭೀಷ್ಮನ್ ಸಾಯಿದ್ರಿಂದ ಈ ಥರ ಎಲ್ಲ ಧರ್ಮ ಸಂಸ್ಥಾಪನೆ ಆಯಿತು ಅಂತ ಅರ್ಜುನನಿಗೆ ಅಹಂಕಾರ ಬರಕ್ಕೆ ಶುರು ಆಗುತ್ತೆ. ಭೀಮನಿಗೂ ಸಹ ಅಯ್ಯೋ ಕೊನೆಗೆ ದುರ್ಯೋಧನ ಸಾಯಿಸಿದ್ದು ನಾನೇ, ಅವನೇ ಆ ಕಡೆ ರಾಜ, ಅವನಿಗೂ ಈ ಥರ ಅಹಂಕಾರ ಬರುತ್ತೆ, ದುಶಾಸನನ ಸಾಯಿಸಿದ್ದು ನಾನೇ ಅಂತ ಅವನದವ್ರು ಹೇಳ್ಕೊಂಡು ಕೊನೆಗೆ ಯಾಕೆ ಜಗಳ ಆಡೋದು ಬೇಡ, ಬಭ್ರುಬಾಹು ಅಂತೂ ಇನ್ನೂ ಅಲ್ಲಿ ಬದುಕಿದ್ದಾನೆ, ಅವನಿನ್ನೂ ಸತ್ತಿಲ್ಲ, ಅವನ ತಲೆ ಇದೆ, ಹೋಗಿ ಅವನೇ ನ್ಯಾಯ ನಿರ್ಣಯ ಮಾಡಲಿ ಅಂತ ಬರ್ತಾರೆ. ಬಂದ್ಬಿಟ್ಟು ಕೇಳ್ತಾರಂತೆ, ಈ ಥರ ನೀವು ಪೂರ್ತಿ ಸಮಗ್ರವಾಗಿ ನೋಡಿದೀಯ ನೀನು, ನಾನು ಯುದ್ಧ ಮಾಡಿರೋದು, ಭೀಮ ಇವರು ಯುದ್ಧ ಮಾಡಿರೋದು ಎಲ್ಲದನ್ನೂ, ನೀನೇ ಇದಕ್ಕೆ ಒಂದು ನಿರ್ಣಯ ಕೊಡಬೇಕು ಅಂತ. ಆವಾಗ ಬಭ್ರುಬಾಹು ಅಂದರೆ ಅಂತಲೇ ಹೇಳ್ತಂತೆ, ನೀವು ಏನು ಹೇಳ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಎಲ್ಲೆಲ್ಲಿ ನೋಡಿದ್ರು ಸುದರ್ಶನ ಚಕ್ರನೇ ಕಾಣ್ತಿತ್ತು, ಕೌರವ್ರ ಕಡೆ ಯಾವ ಅತಿರಥ ಮಹಾರಥರುಗಳು ಸತ್ತಾಗ್ಲೂ ನನಗೆ ಕಾಣಿಸ್ತಾ ಇದ್ದಿದ್ದು ಶ್ರೀಕೃಷ್ಣನ ಚಕ್ರ ಒಂದೇನೆ, ನೀವು ಏನು ಮಾತಾಡ್ತಿದ್ದೀರಿ ಅಂದರೆ ಇದನ್ನೂ ಸಾಂಕೇತಿಕವಾಗಿ ತಗೊಂಡ್ರೆ ಎಲ್ಲರಿಗೂ ತಿಳಿದಿರೋ ವಿಚಾರನೇ ಇದು. ಶ್ರೀಕೃಷ್ಣನ ಒಂದು ಬೆಂಬಲ ಇಲ್ಲದೆ ಹೋಗಿದ್ದಿದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿಜಯ ಅಸಾಧ್ಯವಾಗುತ್ತಿತ್ತು. ಇದೇ ಸಾರಾಂಶನ ಬಭ್ರುವಾಹು ತನ್ನದೇ ಒಂದು ವ್ಯಾಖ್ಯಾನದ ಮೂಲಕ ತಾನು ಏನು ನೋಡಿದೆ ಅನ್ನೋದನ್ನ ಆವಾಗ ಇದನ್ನ ಕೇಳ್ಬಿಟ್ಟು ಇವರಿಗೆ ಒಂದು ಕ್ಷಣ ಅಯ್ಯೋ ಯಾಕೆ ನಾವು ಒಂದು ಕ್ಷಣ ಈ ಥರ ಅಹಂಕಾರಕ್ಕೆ ಒಳಗಾಗಿದ್ವಿ, ಹೌದಲ್ವಾ ಅಂತಂದ್ಬಿಟ್ಟು ಇವ್ರಿಗೆ ಜ್ಞಾನೋದಯ ಆಗುತ್ತೆ. ಆಮೇಲೆ ಕೃಷ್ಣ ಪರಮಾತ್ಮನ ಬಂದು ನಮ್ಗೆ ಈ ಥರ ಅಹಂಕಾರ
ಬಿಡಿಸು ನೀನೆ ಅಂತ ಕೇಳ್ಕೊತಾರೆ. ಈ ಥರ ಅಂತ ಎಲ್ಲ ಆಗುತ್ತೆ. ಈ ಥರ ಒಂದು ಹಿನ್ನೆಲೆಯಲ್ಲಿ ಇದು ಪಾತ್ರವನ್ನು ಹರಿಸಿದವನ ಶಿರವ ತರಿದ ದೇವ. ಒಟ್ಟಿನಲ್ಲಿ ಶ್ರೀಕೃಷ್ಣ ಬಭ್ರುಬಾಹುವಿನ ಶಿರವನ್ನು ತರದವನು. ಅಂಥ ಮಹಾತ್ಮನನ್ನ ಎಲ್ಲ ನೋಡಿ ಧನ್ಯರಾಗಿ ಅಂತ ಒಂದು ಬರುತ್ತೆ. ಇದನ್ನ ಶುರು ಮಾಡೋದಕ್ಕೆ ಮುಂಚೆ ಇದೊಂದು ಸಾಲು ತುಂಬಾ ವೈಶಿಷ್ಟ್ಯಪೂರ್ಣ ಅಂತ ಹೇಳಿದೆ, ನರನ ಸುತನ ಅರಣ್ಯದಲ್ಲಿ ಅಂತ. ಇದು ಕಥೆಗೆ ಸಂಬಂಧಪಟ್ಟಿದ್ದು ಅನ್ನೋದಕ್ಕಿಂತ ಆ ಮುಂಡಿಗೆಯ ರಚನೆಯಲ್ಲಿ, ಮುಂಡಿಗೆ ಅಂದ್ರೆ ಒಂದು ಒಗಟು ಅಂತ ಹೇಳಿದೆ ಅಲ್ವೇ, ಮುಂಡಿಗೆಯ ರಚನೆಯಲ್ಲಿ ತುಂಬಾ ಚೆನ್ನಾಗಿ ಅನ್ವಯ ಆಗುತ್ತೆ. ಪ್ರಾಯಶಃ ಇನ್ನೆಲ್ಲೂ ಈ ಥರ ಒಂದು ಮುಂಡಿಗೆ ನೋಡಲ್ಲ ಅಂತ ಅನ್ಸತ್ತೆ. ಯಾಕೆ ಅಂತಂದ್ರೆ ಇದು ಒಂದು ಸಾಲು ಬಿಟ್ಬಿಟ್ಟು ಮುಂದೆ ಇಷ್ಟನ್ನು ನೋಡಿದವ್ರಿಗೆ ಕಥೆನೂ ಗೊತ್ತು, ಎಲ್ಲದೂ ಗೊತ್ತಿರುತ್ತೆ, ತುಂಬಾನೇ ಚೆನ್ನಾಗೇ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳೋಣ. ಅಲ್ಲ, ಇದಿಷ್ಟು ಕಥೆ ಭೀಮನ ಮೊಮ್ಮಗ ಬಭ್ರುವಾಹುವಿಗೆ ಸಂಬಂಧಿಸಿದ್ದಲ್ವೇ? ನರನ ಸುತ ಅಂತಂದ್ರೆ ನರನಾರಾಯಣರು ಅಂತ ತಗೊಂಡ್ರೆ ನರನ ಸುತ ಅಂದ್ರೆ ಒಂದರ್ಥದಲ್ಲಿ ಅರ್ಜುನ ಅಂತ ಹೋಗುತ್ತೆ. ಅಥವಾ ಪದದ ಅರ್ಥದಲ್ಲೇ, ವಾಗರ್ಥದಲ್ಲೇ ತಗೊಂಡ್ರೆ ನರನ ಸುತ ಅಂದ್ರೆ ಅಭಿಮನ್ಯುಗೆ ಅನ್ವಯ ಆಗುತ್ತೆ. ಅದೇನಂಗಾರೆ ಅರ್ಜುನ ಅರಣ್ಯದಲ್ಲಿ ಗಿರಿಯೊಳ್ ನಿಂತು ಯಾವಾಗ ಬರುತ್ತೆ? ಇಂದ್ರಕೀಲ ಪರ್ವತದಲ್ಲಿ ಪಾಶುಪತಾಸ್ತ್ರಕ್ಕೆ ಶಿವನ್ಗೆ ತಪಸ್ ಮಾಡಕ್ಕೆ ಹೋದ ಸಂದರ್ಭ ಬಂದ್ಬಿಡುತ್ತೆ. ಅಲ್ಲಿವರೆಗೂ ಸರಿ ಹೋಗುತ್ತೆ. ಅಲ್ಲಿ ಇವನು ರೋಷ ಪಟ್ಟುಕೊಂಡು ಶರಗಳನ್ನು ಯಾಕೆ ತೀಡ್ತಾ ಇರ್ತಾನೆ? ಅದನ್ನು ಕೃಷ್ಣ ಏನು ಯೋಚಿಸ್ಬೇಕಾಗತ್ತೆ? ಏನೇನೂ ಅನ್ವಯ ಆಗಲ್ಲ. ಆದ್ರೂ ಕೆಲವರು ಆ ರೀತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಳೆದ ಸಂಚಿಕೆಯಲ್ಲಿ ಕೊನೆಯ ಭಾಗವನ್ನು ಮುಂದುವರಿಸುವುದೊಂದರಿಗೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ನಾವು ನೋಡ್ದಂಗೆನೆ 2ನೇ ಪದ್ಯದ ನರನ ಸುತನನು ಅರಣ್ಯದಲ್ಲಿ ಗಿರಿಯೊಳ್ ನಿಂತು, ಇದರಲ್ಲಿ ಸಂಪೂರ್ಣವಾಗಿ ಏನು ಕಥೆ, ಬಭ್ರುಬಾಹು ಕಥೆ ಅನ್ನೋದು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಕೊನೆಯಲ್ಲಿ ಆ ಬಭ್ರುಬಾಹು ತಲೆನ ಒಂದು ನದಿನಲ್ಲಿ ವಿಸರ್ಜಿಸ್ತಾರೆ. ಇವತ್ತು ಅದು ರಾಜಸ್ಥಾನ ಅಂತ ಏನು ಹೇಳ್ತೀವಿ, ಅಲ್ಲೊಂದು ಕಾಟು ಪ್ರದೇಶ ಅಂತ ಇದೆಯಂತೆ. ಶ್ರೀಕೃಷ್ಣ ಅವನಿಗೆ ತನ್ನ ಸುದರ್ಶನ ಚಕ್ರದಿಂದಲೇ ಅವನು ಸಂಹಾರ ಆದ್ರಿಂದ ಅವನಿಗೆ ನೀನು ಶ್ಯಾಮ ಅಂತಾನೆ ಖ್ಯಾತಿಯಾಗು ಅಂತ ಹೇಳ್ತಾನೆ. ಇವತ್ತಿಗೂ ಕಾಟು ಶ್ಯಾಮ್ ಅನ್ನೋದು ಉತ್ತರ ಇಂಡಿಯಾದಲ್ಲಿ, ಆ ಪ್ರದೇಶದಲ್ಲಿ ಇಂದಿಗೂ ಒಂದು ಯಾತ್ರಾ ಸ್ಥಳ ಅಂತ ಆಗಿದೆ. ಇದು ಸಂಪೂರ್ಣವಾದ ಕಥೆಯ ಒಂದು ರೀತಿ ಸಂಪೂರ್ಣತೆ ಅಂತ ಇಟ್ಕೋಬಹುದು. ಈಗ ಈ ಮುಂಡಿಗೆಯ ಒಂದು ವೈಶಿಷ್ಟ್ಯದ ಬಗ್ಗೆ ನಾನು ಮೊದಲೇ ಹೇಳಿದ್ದೆ. ನರನ ಸುತನ ಅರಣ್ಯದಲ್ಲಿ ಅನ್ನೋದು ಪ್ರಾಯಶಃ ಈ ಪದ್ಯದ ಅತ್ಯುತ್ತಮವಾದ ಒಂದು ಭಾಗ ಅಂತ ಹೇಳಿದ್ದೆ. ಅದು ಯಾತಕ್ಕೆ ಅಂತಂದ್ರೆ, ಈ ಒಂದು ಒಗಟನ್ನ ಬಿಡಿಸ್ಬೇಕಾದ್ರೆ ಪ್ರಾಯಶಃ ಕನಕದಾಸರು ಒಂದು ರೀತಿ ಯಾವುದೋ ಒಂದು ಉದ್ದೇಶದಿಂದ ದಾರಿ ತಪ್ಪಿಸೋಕ್ಕೋಸ್ಕರವಾಗಿ ಈ ಥರ ಬರೆದಿದಾರ ಅಂತನೂ ಒಂದು ಅಭಿಪ್ರಾಯ ಇದೆ. ಯಾಕೆಂದ್ರೆ ನರನ ಸುತನನು ಅಂತಂದ್ರೆ ನರನಾರಾಯಣರ ಒಂದು ಕಥೆ ಅಂತ ತಗೊಂಡ್ರೆ ಅರ್ಜುನನ್ಗೆ ಅಂತ ಆಗತ್ತೆ, ಅಥವಾ ಅರ್ಜುನ ಅಂತಾನೆ ತಗೊಂಡ್ರೆ ನರನ ಅಭಿಮನ್ಯು ಅಂತ ಆಗತ್ತೆ. ಸೊ ಮುಂದೊಂದು ಕಥೆನ ಬೇರೆ ಬೇರೆಯಾಗಿ ಚಿತ್ರಣ ಮಾಡಲಾಗಿದೆ. ಅರ್ಜುನ ಎಲ್ಲೋ ಗಿರಿನಲ್ಲಿ ನಿಂತಿದ್ದು ಅಂತಂದ್ರೆ ಅವನೆಲ್ಲೋ ಇಂದ್ರಕೀಲ ಪರ್ವತದಲ್ಲಿ ನಿಂತು ಈಶ್ವರನ ಕೂತು ತಪಸ್ ಮಾಡ್ತಾ ಇದ್ದ ಅನ್ನೋ ರೀತಿಯಲ್ಲಿ ಮುಂದಿನ ಯಾವುದೇ ಭಾಗನೂ ಸಹ ಅದಕ್ಕೆ ಹೊಂದುವುದಿಲ್ಲ. ಆದ್ರಿಂದ ಇಲ್ಲಿ ಕನಕದಾಸರ ಮನಸ್ಸಲ್ಲಿ ಏನಿದೆ ಅಂತ ಅನೇಕ ಜನರು ಅಭಿಪ್ರಾಯ ನಾನು ಕೇಳ್ತಿಳ್ಪಟ್ಟಂಗೆ, ಈ ಮುಂದಿನ ಕಥೆ ಅಷ್ಟೂ ಗೊತ್ತಿರೋದು ಇದಿಷ್ಟೂನು ಬಭ್ರುಬಾಹುದೇನೆ ಕಥೆ. ಇದು ಭೀಮನ ಮೊಮ್ಮಗ ಘಟೋತ್ಕಚನ ಮಗ ಬಭ್ರುಬಾಹುದೇ ಕಥೆ ಇದು. ಅಯ್ಯೋ, ಅವ್ರು ಸುಮ್ಮನೆ ಅವರು ನರನ ಸುತನ ಅರಣ್ಯದಲ್ಲಿ ಅಂತ ಅಷ್ಟು ಬರ್ದ್ಬಿಟ್ರೆ ಅದು ಹಂಗಾಗಿ ಸಾಧ್ಯನೇ ಇಲ್ಲ. ಹೆಚ್ಚಾಗಿ ಇದು ಒಗಟು ಅಂತ ಹಾಕಿದ್ರಿಂದ ಅವ್ರು ಅದನ್ನ ನರನ ಸುತನ ಅಂತ ಬರ್ದಿದ್ರು ಸಹ ಇದು ಭೀಮನ ಮೊಮ್ಮಗ ಘಟೋತ್ಕಚನ ಮಗ, ಅಲ್ಲಿಗೆ ಸಂಬಂಧಪಟ್ಟಿದ್ದು ಅಂತಾನೆ ಹೇಳಬೇಕಾಗತ್ತೆ. ಹೀಗೆ ಹೇಳೋದ್ರಿಂದ ಸರಿಯಾಗಿ ಒಗಟು ಬಿಡಿಸಿದ್ದಾರೆ ಅಂತ ಕನಕದಾಸರಿಗೆ ಒಂದು ರೀತಿ ಸಂತೋಷ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ವಿವರಣೆ ಇದೆ.
ಹೀಗಾಗಿ ಯಾವುದೇ ಒಂದು ಒಗಟು ಬಿಡಿಸ್ಬೇಕಾದ್ರೆ ಸುಮ್ಮನೆ ಒಂದು ಒಗಟು ಕೊಡೋದು, ಅದಕ್ಕೆ ಏನಾದ್ರು ಉತ್ತರ ಹೇಳಿ ಅನ್ನೋದು ಸಾಧಾರಣವಾಗಿ ನಡೆಯುವಂತಹದ್ದು. ಈ ಥರ ಒಂದು ಮುಂಡಿಗೆನಲ್ಲಿ ಶುರುವಿನಲ್ಲಿ ಒಂದು ರೀತಿ ಬೇಕು ಅಂತಾನೆ ಇಚ್ಛಾಪೂರಿತವಾಗಿ ಅವರು ಒಂದಿಷ್ಟು ಮಾರ್ಗ ತಪ್ಪಿಸಕ್ಕೆ ನೋಡಿದಾರೇನೋ. ಯಾಕೆಂದ್ರೆ ಮುಂದೊಂದು ಎಷ್ಟರ ಮಟ್ಟಿಗೆ ಎಷ್ಟು ಜನಕ್ಕೆ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿದೆ ಅನ್ನೋದನ್ನ ತೂಕ ಮಾಡಿ ಅಳಿಯಕ್ಕೋಸ್ಕರನೇ ಹೀಗೆ ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಹೀಗಾಗಿ ನಾನು ಈ ಪದ್ಯದ್ದು ಕಳೆದ ಸಂಚಿಕೆಯಲ್ಲಿ ಮೊದಲು ಇಷ್ಟು ಭಾಗ ಬಿಟ್ಟಿದ್ದೆ, ನರನ ಸುತನ ಅರಣ್ಯದಲ್ಲಿ ಅಂತ. ಪ್ರಾಯಶಃ ಇದು ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಭಾಗ, ಇದನ್ನ ಕೊನೆಯಲ್ಲಿ ಹೇಳ್ತೀನಿ ಅಂತ. ಮಿಕ್ಕಿದ್ದ ಕಥೆ ಅಷ್ಟನ್ನು ಹೇಳಿದ್ದೀನಿ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಾಯಶಃ ಈ ನರನ ಸುತನ ಅರಣ್ಯದಲ್ಲಿ ಅನ್ನೋದಕ್ಕೂ ಈ ರೀತಿ ಒಂದು ಸಮಜಾಯಿಷಿ ವಿವರಣೆ ಕೊಡ್ಬೋದು ಅಂತ ನನಗೆ ಅನ್ಸುತ್ತೆ. ಹೀಗಾಗಿ ಇದು ಎರಡನೇ ಪದ್ಯ ಸಂಪೂರ್ಣ ಆಯ್ತು ಅಂತ ಇಟ್ಕೊಳ್ಳೋಣ. ಮುಂದಿನ ಪದ್ಯಕ್ಕೆ ಬರೋಣ. ಸೃಷ್ಟಿಕರ್ತೆಗೆ ಮಗನಾದವನಿಗೆ ಇಷ್ಟಭೂಷಣ ಅಶನವಾದವನ ಇಷ್ಟಪುತ್ರಿಗೆ ವೈರಿ ತೊಡೆಯ ಛೇದಿಸೆನ್ನುತ್ತ ಕಷ್ಟವನ್ನು ಕಳೆದು ಭಕ್ತರಿಷ್ಟವನ್ನು ಕಾದಂಥ ಉತ್ಕೃಷ್ಟ ಮಹಿಮನಾದ ದೇವನೀತ ಕಾಣಿರು. ಇಲ್ಲಿ ಒಂದು ರೀತಿ ಕೇಂದ್ರೀಕೃತವಾದ ಪದ, ಕೇಂದ್ರ ಬಿಂದು ಅಂತ ಹೇಳಬಹುದು. ಅಂತಂದ್ರೆ ಸೃಷ್ಟಿಕರ್ತೆಗೆ ಮಗನಾದವನಿಗೆ ಅನ್ನೋದು ನಮ್ಮ ಒಂದು ಸಾಧಾರಣವಾಗಿ ನಾವು ತಿಳ್ಕೊಂಡಿರುವಂತಹ ಒಂದು ಜ್ಞಾನದಲ್ಲಿ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಮ್ಮ ಭಾವನೆ. ಈ ರೀತಿಯಲ್ಲಿ ತಗೊಂಡ್ರೆ ಸೃಷ್ಟಿಕರ್ತೆಗೆ ಮಗನಾದವನು ಅಂತಂದ್ರೆ ಬ್ರಹ್ಮನ ಮಗ ಅಂತ ಬರುತ್ತೆ. ಇಲ್ಲಿ ಬ್ರಹ್ಮನ ಮಗ ಅಂತಂದ್ರೆ ಈ ಮುಂದೆ ಇರುವಂಥ ಎಲ್ಲ ಪದಗಳು ಎರಡು ಸಾಲಿನಲ್ಲಿ ಇರುವಂತಹದ್ದು ಈಶ್ವರನಿಗೆ ಅನ್ವಯ ಆಗುತ್ತೆ, ಸದಾಶಿವನಿಗೆ ಅನ್ವಯ, ರುದ್ರನಿಗೆ ಅನ್ವಯ ಆಗುತ್ತೆ. ಅಂದ್ರೆ ಈ ಮೊದಲನೇ ಭಾಗ ಸೃಷ್ಟಿಕರ್ತೆಗೆ ಮಗನಾದವನು ಅನ್ನೋದನ್ನೇ ಅಷ್ಟನ್ನೇ ನಾವು ವಿಶ್ಲೇಷಣೆ ಮಾಡಿದ್ರೆ ಈಶ್ವರ ಬ್ರಹ್ಮನಿಗೆ ಮಗ ಅಂತ ಆಗುತ್ತೆ. ಇದು ಒಂದು ಸ್ವಲ್ಪ ಗೊಂದಲಮಯವಾಗುತ್ತೆ, ಅಥವಾ ಅದಕ್ಕೆ ತುಂಬಾ ವಿದ್ವಾಂಸರು ತುಂಬಾ ಪಾಂಡಿತ್ಯಪೂರ್ಣವಾಗಿ ಇನ್ನೇನಾದ್ರು ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ಗೊತ್ತಿಲ್ಲ. ನನಗೆ ತಿಳಿದಿರೋದಿಷ್ಟು, ನನಗೆ ತಿಳಿದು ಬಂದಿರೋದಿಷ್ಟು, ಬ್ರಹ್ಮನಿಗೆ ಶಿವ ಅಥವಾ ರುದ್ರ ಹೇಗೆ ಮಗನಾದ ಅನ್ನೋದಕ್ಕೆ ಒಂದು ಹಿನ್ನೆಲೆ ತಿಳ್ಕೊಂಡೆ. ಅದು ಏನು ಅಂತಂದ್ರೆ ಬ್ರಹ್ಮ ಅವನು ತನ್ನ ಸೃಷ್ಟಿ ಕಾರ್ಯ ಮಾಡೋದಕ್ಕೆ ತನ್ನ ಸಹಾಯಕ್ಕಾಗಿ ಅಂತ ಅವನ ಇಚ್ಛೆಯಿಂದ, ನಾವು ಅದಕ್ಕೆ ಮಾನಸ ಪುತ್ರರು ಅಂತ ಹೇಳ್ತೀವಲ್ಲ, 4 ಮಕ್ಕಳನ್ನ ಆವಿರ್ಭವಿಸ್ತಾರೆ. ಸನಕ, ಸನಂದನ, ಸನಾತನ, ಸನತ್ ಕುಮಾರ ಅಂತ 4 ಜನ ಹುಟ್ಟುತ್ತಾರೆ. ಅವ್ರಗಳಿಗೆ ಏನಾಗತ್ತೆ ಅಂತಂದ್ರೆ ಒಂಥರ ಈ ಐಹಿಕವಾದ ಒಂದು ಜೀವನದಲ್ಲಿ ಒಂದಿಷ್ಟು ಅವರಿಗೆ ಅಪೇಕ್ಷೆ ಇರೋದಿಲ್ಲ. ಹೀಗಾಗಿ ಇಲ್ಲ ನಾವು ತಪಸ್ಕೊಟ್ಟು ಹೋಗ್ತೀವಿ ಅಂತ ಹೇಳ್ಬಿಟ್ಟು, ಚಿಕ್ಕವರಾದರೂ ಅದಂಗೆ ದೊಡ್ಡವರಾದರೂ ಅದನ್ನೆಲ್ಲ ಇಲ್ಲಿ ಅಷ್ಟೊಂದು ನಾವು ವಿಶ್ಲೇಷಣೆ ಮಾಡೋದು ಬೇಡ. ಒಟ್ಟಿನಲ್ಲಿ ಬ್ರಹ್ಮನ 4 ಮಾನಸ ಪುತ್ರರಾದ ಸನಕಾದಿಗಳು ಬ್ರಹ್ಮನಿಗೆ ಸಹಾಯಕ್ಕೋಸ್ಕರವಾಗಿ ಅಂತ ಅವನು ಉತ್ಪತ್ತಿ ಮಾಡಿದವರು. ಅದನ್ನು ಇಲ್ಲ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕಾಡಿಗೆ ವಾಸಕ್ಕೆ ತಪಸ್ಸಿಗೆ ಅಂತ ಹೊರಟೋಗ್ತಾರೆ. ಇದನ್ನು ನೋಡ್ಬಿಟ್ಟು ಬ್ರಹ್ಮನಿಗೆ ವಿಪರೀತ ಕೋಪ ಬರುತ್ತೆ ಅಂತ ಕತೆ. ಕೋಪ ಬಂದು ಹಣೆ ಮೇಲೆಲ್ಲ ಬೆವರು ಸುರಿಯೋಕ್ಕೆ ಶುರು ಆಗುತ್ತೆ. ಆ ಬೆವರಿನ ಒಂದು ಬಿಂದು ತಿರ್ಗಾ ಒಂದು ಆಕಾರವಾಗಿ ಹುಟ್ಟತ್ತೆ, ಮಗುವಾಗಿ ಹುಟ್ಟತ್ತೆ. ಅದು ಹುಟ್ಟುತ್ತಾನೆ ಒಂಥರ ಕುಪಿತನಾಗಿ ಅಂಥ ಒಂದು ಅವಸ್ಥೆಯಲ್ಲಿ ಹುಟ್ಟಿದ್ರಿಂದ ಅದನ್ನ ನೋಡ್ಲಾರ್ದೆ, ಇದು ತಾಳ್ಕೊಳ್ಳಾರ್ದೆ ಅಳಕ್ ಶುರು ಮಾಡುತ್ತಂತೆ. ಮಗು ಜೋರಾಗಿ ಅಳಕ್ ಶುರು ಮಾಡುತ್ತೆ. ಸರಿ, ರುದ್ ಅಂದ್ರೆ ಅಳುವುದು ಅಂತ ಹೆಸರು. ಅಳ್ತಾ ಅಳ್ತಾ ನನ್ಗೇನು ಹೆಸರು ಅಂತ ಕೇಳುತ್ತಂತೆ. ಬ್ರಹ್ಮ, ನೀನು ಹುಟ್ಟುತ್ತಾನೆ ನೀನು ಅಳಕ್ ಶುರು ಮಾಡಿದ್ಯಾ, ನಿನ್ಗೆ ರುದ್ರ ಅಂತ ಹೆಸರಿಡ್ತೀನಿ ಅಂತ. ಪುರಾಣ ಕಥೆನೇ ಇರ್ಬೋದು, ಏನೋ ಒಂದು ಹಿನ್ನೆಲೆ ಅಂತ ಇಟ್ಕೊಳ್ಳೋಣ. ಹೀಗಾಗಿ ರುದ್ರ ಒಂದು ರೀತಿ ಬ್ರಹ್ಮನ ಮಗ ಅನ್ನೋ ಒಂದು ಅರ್ಥದಲ್ಲಿ ಬರುತ್ತೆ.
ಆ ಇನ್ನೊಂದು ಅರ್ಥದಲ್ಲಿ ದ್ರಾ ಅಂತಂದ್ರೆ ಕಾಪಾಡುವವನು ಅನ್ನೋ ಒಂದು ಅರ್ಥನೂ ಬರುತ್ತೆ. ರುದ್ ಅಂದ್ರೆ ದುಃಖಭರಿತವಾಗಿರುವ ಸನ್ನಿವೇಶದಲ್ಲಿ ಅಂತ ಬರೋದ್ರಿಂದ ಪ್ರಪಂಚದಲ್ಲಿ ಯಾರೇ ಒಂದು ದುಃಖ ಪಟ್ಟಾಗ ದೇವ್ರನ್ನ ಮೊರೆ ಹೋಗೋದು ಸಹಜ. ಅಂತಹದ್ರಲ್ಲಿ ರುದ್ರ ಅಂತಂದಾಗ ಈ ತರ ಯಾರಿಗೆ ಕಷ್ಟ ಪರಿಸ್ಥಿತಿ ಬಂದಾಗ ಒಂದು ಈ ತರ ದುಃಖದಿಂದ ಇರ್ತಾರೋ ಅಂಥವ್ರನ್ನ ತ್ರಾಹಿ ತ್ರಾಹಿ ಅಂತ ಕೇಳುವಾಗ ದ್ರ ಕಾಪಾಡ್ತಕ್ಕಂಥ ಸದಾಶಿವ, ಈ ಅರ್ಥದಲ್ಲೂ ರುದ್ರ ಅಂತ ಹೇಳಲಾಗತ್ತೆ. ರುದ್ರನಿಗೆ ಬೇಕಾದಷ್ಟು ಹೆಸರುಗಳಲ್ಲಿ ಶಿವ ಅಂತ ಹೇಳ್ತಾರೆ. ಅದು ಯಾವ ಶಿವ್ ಪದದಿಂದ ಉತ್ಪತ್ತಿ ಆಗುತ್ತೆ ಅಂತಾರೆ. ರುದ್ರಕ್ಕೆ ತದ್ವಿರುದ್ಧವಾಗಿ ಇದು ಪೂರ್ತಿಯಾಗಿ ಒಂದು ಶಾಂತ ಸ್ವಭಾವದ ಮಂಗಳ ಸ್ವರೂಪನಾದ, ಮಂಗಳವನ್ನು ಉಂಟು ಮಾಡುವಂಥವನಾದ್ದರಿಂದ ಶಿವ ಅಂತ ಆಗಿದೆ ಅಂತಾರೆ. ಶಂ ಕರೋತಿ ಇತಿ ಶಿವ ಅಂತ ಹೇಳ್ತಾರೆ. ಹೀಗೆ ರುದ್ರ ಅಥವಾ ಶಿವ ಗುಣವಾಚಕ ಅಥವಾ ಕ್ರಿಯಾಪದ ಯಾವುದೇ ರೀತಿಯಲ್ಲಿ ತಗೊಂಡ್ರು ಈ ಮೊದಲನೇ ಭಾಗದಲ್ಲಿ ಸೃಷ್ಟಿಕರ್ತ ಅಂದ್ರೆ ಬ್ರಹ್ಮನ ಮಗನಾದ ಶಿವನಿಗೆ, ರುದ್ರನಿಗೆ, ಸದಾಶಿವನಿಗೆ ಅಂತ ಅರ್ಥ ಆಗುತ್ತೆ. ಇದು ಒಂದು ಬಗೆಯ ವ್ಯಾಖ್ಯಾನ. ಆದರೆ ಇನ್ನೊಂದು ಬಗೆಯ ವ್ಯಾಖ್ಯಾನದಲ್ಲಿ ಬ್ರಹ್ಮ ಸಂಹಿತೆ ಅಂತ ಒಂದು ಮಹತ್ತಾದ ಗ್ರಂಥ ಇದೆ, ವೇದ ಗ್ರಂಥದಷ್ಟೇ ಅಮೂಲ್ಯವಾದದ್ದು ಅಂತ ತಿಳಿದು ಬಂದಿದೆ. ಅದನ್ನೂ ಸಹ ಬ್ರಹ್ಮದೇವರು ಕೃಷ್ಣನ ಮೇಲೆ ಭಕ್ತಿಯಿಂದ ರಚಿಸಲ್ಪಟ್ಟಿದ್ದು ಅಂತ ಇದೆ. ಅದರನ್ನು ತುಂಬಾ ದೀರ್ಘವಾಗಿ ಹೇಗೆ ಎಲ್ಲ ಉತ್ಪತ್ತಿ ಆಯಿತು, ಏನೇನು ಆವಿರ್ಭವಿಸ್ತು ಅನ್ನೋದನ್ನೆಲ್ಲಾನು ಬ್ರಹ್ಮದೇವರೇ ಸೃಷ್ಟಿಕರ್ತರಾದ್ರಿಂದ ಎಲ್ಲದನ್ನೂ ತಿಳಿ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಬರುತ್ತೆ. ಇದು ಸ್ವಲ್ಪ ವೈಷ್ಣವ ಧರ್ಮದ್ದು ಪಂಥದ್ದು ವ್ಯಾಖ್ಯಾನಗಳು. ಇದ್ರ ಪ್ರಕಾರ, ಇದರಲ್ಲಿ ಹೇಳೋರ ಪ್ರಕಾರ ಎಲ್ಲಾ ಸಮಸ್ತ ದೇವತೆಗಳನ್ನು ಸಹ ಆವಿರ್ಭರಕ್ಕೆ ಕಾರಣಕರ್ತರಾದವರೇನೆ ಮಹಾವಿಷ್ಣು. ಈ ಒಂದು ದೃಷ್ಟಿನಲ್ಲಿ ತಗೊಂಡು ಸಹ ಮಹಾವಿಷ್ಣುವಿಗೆ ಶಿವ ಮಗ ಆಗ್ತಾನೆ. ಆದ್ರಿಂದ ಇಲ್ಲಿ ಸೃಷ್ಟಿಕರ್ತ ಅಂತ ಅನ್ನೋದನ್ನ ಹಿಂದೆ ಇಷ್ಟೊಂದು ಅರ್ಥವಿದೆ. ಮುಂದೆ ಹೋಗೋದಕ್ಕೆ ನಾವು ಸೃಷ್ಟಿಕರ್ತೆಗೆ ಮಗನಾದವನಿಗೆ ಎಂದಾಗ ಈಶ್ವರ ಅಂತ ಆಗುತ್ತೆ. ಇಷ್ಟಭೂಷಣ, ಇಷ್ಟಭೂಷಣ ಅವನು ಸರ್ಪಭೂಷಣ. ಅವನ ಕೊರಳಿಗೆ ಒಂದು ಕೌಸ್ತುಭಮಣಿ ಇದ್ದ ರೀತಿಯಲ್ಲಿ ಅವನ ಕೊರಳಿಗೆ ಅವನು ಸರ್ಪ ಹಾಕೊಂಡಿರೋದೇ ಅವನಿಗೆ ಭೂಷಣವಾಗಿದೆ. ಆದ್ರಿಂದ ಅವನಿಗೆ ಇಷ್ಟಭೂಷಣವಾಗಿರೋದು ಸರ್ಪ. ಅಶನವಾದವನ, ಇಲ್ಲಿ ಇಷ್ಟಭೂಷಣ ಸರ್ಪಕ್ಕೆ ಅಶನ ಅಂತಂದ್ರೆ ಆಹಾರ ಅಂತ ಅರ್ಥ. ಇಲ್ಲಿ ಅಶನ ಅಂದ್ರೆ ಆಹಾರ ಅಂತ. ಸರ್ಪಕ್ಕೆ ಗಾಳಿನೇ ಆಹಾರ ಅನ್ನೋದು ಒಂದು ರೀತಿ ಜನ ನಂಬಿದ್ದಂಥ ಕಾಲ ಇತ್ತು. ಇದು ಭೂತಕಾಲ ಅಂತ ಯಾಕೆ ಹೇಳ್ಬೇಕಾಗತ್ತೆ ಅಂತಂದ್ರೆ, ನಾವು ಪುರಾಣಕ್ಕೂ ವಿಜ್ಞಾನಕ್ಕೂ ಯಾವಾಗಲೂ ಸಂಬಂಧ ಕಲ್ಪಿಸೋದು ಸರಿಯಲ್ಲ. ಆದ್ರೂ ಒಂದು ಕಾಲದಲ್ಲಿ ನಮಗೆ ತಿಳಿದಿರೋ ಹಂಗೆ ಒಂದು ಸರ್ಪನೋ, ಒಂದು ಘಟ ಸರ್ಪನೋ ಅಥವಾ ಒಂದು ಯಾವುದೇ ಒಂದು ದೊಡ್ಡ ನಾಗರಹಾವೋ ಏನಾದ್ರೂ ಒಂದು ಸಲಿ ಒಂದು ಆಹಾರನ ನುಂಗುಬಿಟ್ರೆ ಪೂರ್ತಿಯಾಗಿ ದಿನಗಟ್ಲೆ ಅದು ಪೂರ್ತಿ ಪಚನ ಆಗೋರ್ಗು ಸುಮ್ಮನೆ ತನ್ನ ಪಾಡಕ್ಕೆ ತಾನು ತಿರ್ಗಾ ಆಹಾರ ಸ್ವೀಕರಿಸದೆ ಮಲಗಿರ್ತಿತ್ತು ಒಂದ್ ಕಡೆ ಅನ್ನೋ, ಇದಂತೂ ಸತ್ಯವಾದ ಮಾತು. ಆಗಿನ ಜನಗಳು ಪ್ರಾಯಶಃ ಇದೇನು ದಿನಾಗ್ಲೂ ಏನು ತಿಂತಾನೆ ಇಲ್ವಲ್ಲ ಇದು, ಹಾಗೇನು ನೋಡ್ಬಿಟ್ಟು ಇದು ಗಾಳಿನೇ ಆಹಾರ ಇರಬೇಕು, ಅದಕ್ಕೆ ಸರ್ಪಕ್ಕೆ ಗಾಳಿನೇ ಆಹಾರ ಅಂತ ತಿಳಿದಿದ್ದಿರ್ಬೇಕು. ಇದೆಲ್ಲ ವಿಶ್ಲೇಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಂದಿನ ಒಂದು ನಂಬಿಕೆ, ಪುರಾಣದ ಪ್ರಕಾರ ನಂಬಿಕೆ ಇದ್ದಂತೆ ಸರ್ಪಕ್ಕೆ ಅಶನವಾದದ್ದು ಅಂತಂದ್ರೆ ಗಾಳಿ ಅಂದ್ರೆ ವಾಯು. ಇಷ್ಟು ತನಕ ಬಂದ್ರೆ ಇನ್ನು ಮುಂದಿನದು ಸ್ವವೇದ್ಯ ಅಂತಲೇ ಹೇಳ್ಬೋದು. ವಾಯುವಿಗೆ ಇಷ್ಟಪುತ್ರಿಗೆ, ವಾಯು ಮಗ, ಆಂಜನೇಯ ಮಗ ಅಂತಂದಂಗೇನೆ ಭೀಮಸೇನನು ಮಗ. ಇಲ್ಲಿ ಭೀಮಸೇನಗೆ ವೈರಿ ತೊಡೆಯ, ವೈರಿ ದುರ್ಯೋಧನ ತೊಡೆಯ ಛೇದಿಸು ಎನ್ನುತ್ತ, ಛೇದಿಸೆನ್ನುತ್ತ ಸಂಧಿಯಾಗಿದೆ. ಇದು ಗದಾ ಯುದ್ಧದ್ದು ಪ್ರಸಂಗದಲ್ಲಿ ಎಲ್ಲರಿಗೂ ತಿಳಿದಿರೋ ವಿಷಯನೇ. ಗಾಂಧಾರಿ ವರಪ್ರಸಾದದಿಂದ ಅವನಿಗೆ ವಜ್ರದೇಹಿ ಆಗಿರ್ತಾನೆ. ಆದರೆ ಕೃಷ್ಣನ ಒಂದು ತಂತ್ರದಿಂದ ಅವನಿಗೆ ತೊಡೆಯ ಸುತ್ತ ಮಾತ್ರ ಅದು ಸಾಧ್ಯವಾಗಿರೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಏನೇನು ಭೀಮ ಅವನಿಗೆ ಗದೆಯಲ್ಲಿ ತಗೊಂಡು ಘಾತ ಮಾಡ್ತಾ ಇದ್ರು ಅವನಿಗೆ ಏನಾಗಲ್ಲ.
ಆವಾಗ ಕೃಷ್ಣ ಸಂಜ್ಞೆ ಮಾಡ್ತಾನೆ, ಇಲ್ಲ ಇಲ್ಲ ನೋಡು ಅವನಿಗೆ ತೊಡೆ ಹೊಡಿ ಅಂತ. ಆಗ ಆ ಕಥೆನ ಇಷ್ಟಲ್ಲಿ ಹೇಳ್ತಾರೆ, ವೈರಿ ತೊಡೆಯ ಛೇದಿಸು ಎನ್ನುತ್ತಾ ಕಷ್ಟವನ್ನು ಕಳೆದು. ದುರ್ಯೋಧನ ಕೊನೆಗಾಣೋರ್ಗು ಇವ್ರ ಕಷ್ಟ ಕಳಿಯೋದಿಲ್ವಲ್ಲ, ಅವನದ್ದು ಒಂದು ಸಂಹಾರ ಆಗೋವರೆಗೂ ಸಹ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ ಅನ್ನೋದೇ ಒಂದು ಲೆಕ್ಕ. ಹೀಗಾಗಿ ಅವನು ದುರ್ಯೋಧನ ಸತ್ತ ಮೇಲೆ ಪಾಂಡವರ ಕಷ್ಟ ಎಲ್ಲ ಕಳೀತು ಅಂತ. ಇನ್ನು ಮುಂದೆ ಹೆಚ್ಚಿಗೆ ವಿಶ್ಲೇಷಣೆ ಮಾಡುವಂಥದ್ದೇನೂ ಇಲ್ಲ. ಭಕ್ತರಿಷ್ಟವನ್ನು ಕಾದಂಥ ಅವನು ಪಾಂಡವರ ಕಡೆ ಇದ್ದಿದ್ದೇ ಧರ್ಮ ಸಂಸ್ಥಾಪನೆಗೆ. ಪಾಂಡವರು ಧರ್ಮದ ಪರವಾಗಿ ನಿಂತಿದ್ರಿಂದ ಎಂಥ ಕಷ್ಟ ಬಂದರೂ ಅವ್ರನ್ನ ಕಾಯಬೇಕು ಅನ್ನೋದೇ ಅವನ ಮನಸ್ಸಲ್ಲಿ ಇದ್ದಿದ್ದರಿಂದ ಅಂತ ಭಕ್ತರ ಇಷ್ಟವನ್ನು ಕಾದಂಥ ಶ್ರೀಕೃಷ್ಣ ಉತ್ಕೃಷ್ಟ ಮಹಿಮನಾದ. ಇದನ್ನು ಹೇಳಬೇಕಾದ್ದೇ ಇಲ್ಲ, ಗುಣವಾಚಕ. ದೇವನು ಈತ ಕಾಣಿರೋ ಅಂಥ ಮಹಾತ್ಮ ಇವನು. ಅವನನ್ನು ನೋಡಿ ಕೈಲಿಟ್ಕೊಂಡಿರೋದವನು. ಅವರು ಹೇಳಿದ್ನಲ್ಲ ವ್ಯಾಸರಾಯರು ಕೇಳಿದಾಗ ಏನು ಅಂತ ಅಂದ್ಬಿಟ್ಟು, ಆವಾಗ ಈತನಿಗೆ ವಾಸುದೇವ ಅಂತ ಮೊದಲು ಹೇಳ್ತಾರೆ. ಉದ್ದಕ್ಕೂ ಗೊತ್ತಾಗ್ಲಿಲ್ವೇ ಈತ ಇಂಥ ಮಹಾತ್ಮ, ಇವನು ನೋಡಿ ಅಂತ. ಆ ರೀತಿನಲ್ಲಿ ಇವರು ಹೇಳ್ಕೊಂಡು ಬಂದು ದೇವನ ಈತ ಕಂಡ್ರಪ್ಪ ಕಾಣಿರೋ ಅಂತ ಹೇಳ್ತಾರೆ ಅಂತ ಅರ್ಥ ಆಗತ್ತೆ. ಆದ್ರಿಂದ ಈ ಪದ್ಯದಲ್ಲಿ ಸೃಷ್ಟಿಕರ್ತೆಗೆ ಮಗನಾದವನು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಬೇಕಾಗತ್ತೆ. ಮಿಕ್ಕಿದ್ದೆಲ್ಲ ಅದನ್ನು ಪ್ರಾಯಶಃ ಸುಮಾರಾಗಿ ಸರಳವಾಗೇ ಇದೆ ಅಂತ ಅನ್ಬೋದು. ಈ 4ನೇ ಪದ್ಯದಲ್ಲೂ ಸಹ ಕ್ರೂರನಾದ ಫಣಿಪ ಬಾಣ ತರಣಿಜಾತ ನೆಚ್ಚುವಾಗ ವೀರ ನರನ ಕಡೆಗೆ ಬಪ್ಪುದನ್ನು ಈಕ್ಷಿಸಿ ಧಾರಿಣಿಯ ಪದದಳೌಕಿ ಚರಣ ಭಜಕ್ಕೆ ನರನ ಕಾಯ್ದ ಭಾರಕರ್ತನಾದ ದೇವನೀತ ಕಾಣಿರು. ನಮ್ಮಲ್ಲಿ ಒಂದು ವರ್ಗದ ಹಿರಿಯ ವರ್ಗದ ಜನಕ್ಕಂತೂ ಇದನ್ನು ಪ್ರಾಯಶಃ ಏನು ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ. ಫಣಿಪ ಬಾಣ ಅಂತಂದ್ರೆ ಸರ್ಪಾಸ್ತ್ರ. ಸರ್ಪಾಸ್ತ್ರದ ಇನ್ನೇನು ಮುಂದೆ ಹೇಳಲೇಬೇಡಿ, ಇದೆಲ್ಲ ಗೊತ್ತಿದೆ ನನಗೆ ಏನಾಯ್ತು ಅಂತಂದ್ಬಿಟ್ಟು ಅಂತ. ಪ್ರಾಯಶಃ ಇದ್ರ ಬಗ್ಗೆ ಇಂದಿನ ಪೀಳಿಗೆಗೆ ಇದ್ರ ಬಗ್ಗೆ ಹೆಚ್ಚು ಕೇಳೋ ಅವಕಾಶ ಇಲ್ಲದೆ, ಗೊತ್ತಿಲ್ಲದೆ ಇರೋ ಸಂದರ್ಭ ಇರೋದ್ರಿಂದ ಒಂದಿಷ್ಟು ಸೂಕ್ಷ್ಮವಾಗಿ ಇದ್ರದ್ದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಫಣಿಪ ಬಾಣ ಅಂತ ಅನ್ನೋದು, ಸರ್ಪಾಸ್ತ್ರ ಅನ್ನೋದು ಉಗಮ ಆಗಿದ್ದು ತುಂಬಾ ಒಂಥರ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದು ಖಾಂಡವ ದಹನ ಅಂತ ಒಂದು ಪ್ರಸಂಗ ಬರುತ್ತೆ. ಇಲ್ಲೂ ಸಹ ಏನಾಗತ್ತೆ ಅಂತಂದ್ರೆ, ನಾವು ವೈಜ್ಞಾನಿಕವಾಗಿ ಪ್ರಶ್ನೆ ಮಾಡೋದಾಗ್ಲಿ, ಅಯ್ಯೋ ಅದು ಹೇಗೆ ದೇವರು ಅಂತಂದ್ರೆ ಅವನಿಗೆ ಹಸು ನಿದ್ದೆ ಅಂಥದ್ದೆಲ್ಲ ಮೀರಿದವನು ಅಂತೆಲ್ಲ ಹೇಳ್ತೀವಲ್ಲ. ಆದ್ರೆ ಈ ಪ್ರಸಂಗದ ಶುರು ಹೆಂಗೆ ಬರುತ್ತೆ ಅಂತಂದ್ರೆ ನೋಡಿ, ಶ್ವೇತಕಿ ಅಂತ ಒಬ್ಬ ಮಹಾರಾಜ ಇರ್ತಾನೆ. ಅವನು ದೀರ್ಘವಾದ ಒಂದು ಹೋಮ ಮಾಡ್ತಾನೆ. ದೇವತೆಗಳಿಗೆ ಆಹಾರ ಅಂತಂದ್ರೆ ಅವರ ಭಕ್ತರು ಮಾಡಿದ ಯಾಗಾದಿಗಳಿಂದ ದೊರಕಿದ ಹವಿಸ್ಸೇ ಅವ್ರಿಗೆ ಆಹಾರ ಅಂತ ಹೇಳಲಾಗತ್ತೆ. ಅದಕ್ಕೋಸ್ಕರವಾಗಿ ರಾಕ್ಷಸರು ಋಷಿಮುನಿಗಳನ್ನೆಲ್ಲ ಹಿಂಸಿಸ್ತಾ ಇದ್ದಾಗ ಅವ್ರದ್ದು ಒಂದು ರೀತಿ ಬೇರೆ ರೀತಿಯಲ್ಲಿ ದೇವತೆಗಳಿಗೆ ತೊಂದರೆ ಮಾಡಬೇಕು. ಋಷಿಗಳು ಇವರೆಲ್ಲರನ್ನು ಸೇರ್ಕೊಂಡು ಈ ಥರ ಹೋಮ ಹವನ ಮಾಡಿದ್ರೆ ಹವಿಸ್ಸು ಹೊಟ್ಟೋಗುತ್ತೆ. ಹವಿಸ್ಸು ಹೋದ್ರೆ ದೇವರಿಗೆ ಸೇರುತ್ತದು, ಆಹಾರ ಆಗೋಗುತ್ತೆ. ನಾವು ಹವಿಸ್ಸು ಹೋಗದೆ ಇದ್ದಂಗೆ ಮಾಡಿಬಿಟ್ರೆ ಏನು ಒಳ್ಳೇದಾಗುತ್ತೆ, ನಮಗೆ ದೇವತೆಗಳನ್ನ ನಾವು ಕಾಡಿಸ್ದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಋಷಿ ಮುನಿಗಳನ್ನೆಲ್ಲ ಯಜ್ಞಾಗಾದಿಗಳನ್ನ ಹಾಳು ಮಾಡ್ತಾ ಇದ್ರು ಅಂತ ಒಂದು ಹಿನ್ನೆಲೆ. ಇದ್ಯಾಕೆ ಹೇಳಿದೆ ಅಂತಂದ್ರೆ, ಈ ಶ್ವೇತಕಿ ಮಹಾರಾಜ ದೀರ್ಘವಾದ ಒಂದು ಯಜ್ಞ ಮಾಡಿದಾಗ ಅದರ ಹವಿಸ್ಸನ್ನ ಅಗ್ನಿ ಒಂದೇ ಸಮನೆ ತಗೊಳ್ಳೋ ಪ್ರಸಂಗ ಬರುತ್ತೆ. ಹಾಗಾಗಿ ಅವನು ದೈಹಿಕವಾಗಿ ಕೊನೆಗೆ ತೊಂದರೆಗೆ ಈಡಾದ ಅಂತ ಪುರಾಣ ಕಥೆ. ಆದ್ರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಪ್ರಶ್ನೆ ಮಾಡೋದು ಬೇಡ ನಾವು. ಹಾಗಾಗಿ ಅವನು ದೇವತಾ ವೈದ್ಯರುಗಳನ್ನ, ಪ್ರಾಯಶಃ ಅಶ್ವಿನಿ ದೇವತೆಗಳನ್ನ ಕೇಳಿ ಇದಕ್ಕೇನು ಈ ಸಮಸ್ಯೆಗೆ ಪರಿಹಾರ ಅಂತ. ಆಗ ಇಲ್ಲ ನೋಡು, ಖಾಂಡವ ವನ ಅಂತ ಅಂದ್ಬಿಟ್ಟು ಇಂದ್ರನಿಗೆ ಸೇರಿದ್ದು ಅದೊಂದು ವನ. ಅಲ್ಲಿ ಬೇಕಾದಷ್ಟು ಗಿಡ ಮೂಲಿಕೆಗಳು ಎಲ್ಲದನ್ನೂ ಸಹ ಇದೆ. ಈಗ ನಿನಗೆ ಆಗಿರೋ ತೊಂದರೆಗೆ ನೀನು ಅಷ್ಟು ಸಮಸ್ತವನ್ನು ಭುಜಿಸಬೇಕು. ಅಗ್ನಿ ಭುಜಿಸೋದು ಅಂತಂದ್ರೆ ಇನ್ನೇನು, ಬೆಂಕಿ ಹತ್ಕೊಂಡು ಅದು ಉರಿಯೋದು ಅಂತಾನೆ ಲೆಕ್ಕ. ಆದ್ರೆ ಅದು ಇಂದ್ರನಿಗೆ ಸೇರಿರುತ್ತೆ.
ಅದನ್ನ ಹಾಳು ಮಾಡಿದಂಗೆ ಆಗುತ್ತೆ ಇವನು ಅದನ್ನ ಸ್ವೀಕರಿಸೋದು ಅಂತ ಆದ್ರೆ. ಈ ಒಂದು ಹಿನ್ನೆಲೆಯಲ್ಲಿ ಇವನು ಈ ತರ ಆದಾಗ ಇಂದ್ರ ಅಂತೂ ನಾನು ಅಗ್ನಿ ದಹಿಸಕ್ಕೆ ಶುರು ಮಾಡಿದ್ರೆ ಅವನು ಮಳೆ ಸುರಿಸ್ತಾನೆ, ಹೀಗಾಗಿ ನನಗೆ ಪೂರ್ತಿ ತಿನ್ನಕ್ಕೆ ಸಾಧ್ಯ ಆಗಲ್ಲ, ಅಂಥ ಇಂದ್ರನ್ನ ಎದುರಿಸಿ ನಿಲ್ಲುವಂಥ ಒಬ್ಬ ವೀರಾದಿ ವೀರ ಬೇಕು ಅಂದ್ಬಿಟ್ಟು ಬರ್ತಾನೆ. ಬಂದ್ಬಿಟ್ಟು ಅರ್ಜುನನ ಹತ್ರ ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ. ಬ್ರಾಹ್ಮಣ ವೇಷದಲ್ಲಿ ಬಂದು ಅಯ್ಯೋ ನನಗೆ ಅನ್ನ ಭಿಕ್ಷೆ ಕೊಡು ಅಂತ ಕೇಳ್ತಾನೆ. ಸರಿ ಅರ್ಜುನ ಇಲ್ಲ ಅಂತರ್ಲಾರ್ದೆ ಆಯ್ತು ಅಂತಾನೆ. ಅಷ್ಟರಲ್ಲಿ ಕೃಷ್ಣ ಮತ್ತೊಂದು ಕಡೆ ಇದ್ದವನು ಅಗ್ನಿ ಬಂದಾಗ ನೋಡ್ಕೊಂಡೆ ಕೃಷ್ಣ ಇಲ್ಲದೆ ಸಮಯದಲ್ಲಿ ವಿಚಾರಿಸ್ತಿರ್ತಾನೆ. ಇದೆಲ್ಲ ಮುಗಿಯೋ ಹೊತ್ತಿಗೆ ಕೃಷ್ಣ ಬರ್ತಾನೆ. ಅಯ್ಯೋ ಏನು ಗೊತ್ತಿಲ್ಲದೆ ಮಾತು ಕೊಟ್ಬಿಟ್ಟಿಯಲ್ಲ ನೀನು ಅಗ್ನಿಗೆ, ನಿನ್ಗೆ ಗೊತ್ತಾಗಿದೆ ಹಿನ್ನೆಲೆ ಅವನ್ನೆಲ್ಲ ಹೇಳ್ತಾನೆ. ಅರ್ಜುನ ಏನು ಧೃತಿಗೆಡಲ್ಲ. ಅಯ್ಯೋ ನೀನ್ ಇದೆಯಲ್ಲಪ್ಪ ನನ್ನನ್ನು ಕಾಪಾಡಕ್ಕೆ, ನಾನು ಪ್ರತಿಜ್ಞೆ ಮಾಡಿದ್ರೆ ನೀನು ಸಹಾಯ ಮಾಡೇ ತಾನೆ ಇದರಿಂದ ಪರಿಹಾರ ಆಗೋದು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಅಗ್ನಿ ಕೃಷ್ಣ ಮತ್ತು ಅರ್ಜುನರಿಗೆ ರಥ ಮತ್ತೆ ಗದೆ, ಕೃಷ್ಣನಿಗೆ ಕೌಮೋದಕಿ ಅಂತ ಒಂದು ಗದೆ, ಮತ್ತೆ ಗರುಡ ಧ್ವಜ ಇರುವಂಥ ಒಂದು ರಥ, ಅರ್ಜುನನಿಗೆ ಗಾಂಡೀವ, ಅವನಿಗೆ ಗಾಂಡೀವಿ ಅಂತಾನು ಹೇಳೋದು ಇಲ್ಲಿಂದನೇ ಶುರುವಾಗುತ್ತೆ. ಗಾಂಡೀವ ಮತ್ತೆ ಅಕ್ಷಯ ತೂಣೀರ, ತೂಣೀರ ಅಂದ್ರೆ ಬತ್ತಳಿಕೆ, ಸುಮ್ಮನೆ ತೆಗಿತಾ ಇದ್ರೆ ಬರ್ತಾನೆ ಇರುತ್ತೆ, ಅದಕ್ಕೆ ಕೊನೆನೇ ಇಲ್ಲ ಅಂತ, ಅದನ್ನ ಆಶೀರ್ವಾದ ಮಾಡ್ಕೊಡ್ತಾನೆ. ಆಮೇಲೆ ಒಂದು ಕಪಿಧ್ವಜ, ಕುರುಕ್ಷೇತ್ರದಲ್ಲಿ ಹನುಮಂತನೇ ಬಂದು ಕೂತ್ಕೊಳ್ಳೋದು ಬೇರೆ ವಿಚಾರ, ಆದರೆ ಆ ಸಂದರ್ಭದಲ್ಲಿ ಅಗ್ನಿ ಇವ್ರಿಗೆ ಈ ಥರ ರಥ ಖಡ್ಗ ಇದನ್ನೆಲ್ಲ ಕೊಡ್ತಾನೆ. ಹೀಗಾಗಿ ಅಗ್ನಿ ದಹಿಸಕ್ಕೆ ಶುರು ಮಾಡ್ತಾನೆ. ಇಂದ್ರ ನೋಡ್ತಾನೆ, ಕೋಪ ಬಂದು ಮಳೆಯೆಲ್ಲ ಸುರಿಸಕ್ಕೆ ನೋಡ್ತಾನೆ. ಆದರೆ ಕೃಷ್ಣ ಅರ್ಜುನರ ಒಂದು ನೆರವಿನಿಂದ ಅಗ್ನಿಗೆ ಸಂಪೂರ್ಣವಾಗಿ ದಹಿಸಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿ ಎಲ್ಲ ಥರ ಬೇರೆ ಬೇರೆ ಥರ ಪಕ್ಷಿಗಳು, ಹಾವುಗಳು ಎಲ್ಲ ಬೇಕಾದಷ್ಟಿರುತ್ತೆ. ಮುಖ್ಯವಾಗಿ ತಕ್ಷಕ ಸಂತತಿಯ ಅಶ್ವಸೇನ ಅಂತ ಒಂದು ಸರ್ಪ ಇರುತ್ತೆ. ಸಂಪೂರ್ಣವಾಗಿ ಎಲ್ಲ ಸರ್ಪಗಳು ಮತ್ತೊಂದು ಎಲ್ಲ ನಾಶವಾಗುತ್ತೆ, ಗಿಡಮೂಲಿಕೆಗಳು ಎಲ್ಲ ನಾಶವಾಗುತ್ತೆ. ಇದೊಂದು ಅಶ್ವಸೇನ ಅನ್ನೋ ಒಂದು ಸರ್ಪ ಮಾತ್ರ ಒಟ್ಟಿನಲ್ಲಿ ತಪ್ಪಿಸ್ಕೊಂಡು ಮೇಲೆ ಹೋಗ್ತಾ ಇರುತ್ತೆ. ಆವಾಗ ಅಗ್ನಿ ಹೇಳ್ತಾನೆ, ಅಯ್ಯೋ ನನಗಿನ್ನೂ ಹೊಟ್ಟೆ ಹಸು ಮುಗ್ದಿಲ್ಲ, ಅಲ್ಲೊಂದು ಹಾರೋಗ್ತಾ ಇದೆ, ನೀನು ಅದನ್ನು ಬಾಣ ಹೊಡೆದು ಬೀಳ್ಸು, ನನಗೆ ಬೇಕದು ಅಂತ ಕೇಳ್ತಾನೆ. ಆಗ ಹಿಂಗಾಗ್ತಿದ್ಯಾ ಅಂದ್ಬಿಟ್ಟು ಇವನು ಅರ್ಜುನ ಅದನ್ನ ಬೀಳ್ಸಕ್ಕೆ ಅಂತ ನೋಡ್ತಾನೆ. ಅವಾಗ ಏನಾಗುತ್ತೆ ಅಂತಂದ್ರೆ ಎರಡು ಭಾಗ ಆಗಿ ರುಂಡ ಮಾತ್ರ ಮೇಲೆ ಹೊಟ್ಟೋಗುತ್ತೆ, ಮುಂಡ ಮಾತ್ರ ಕೆಳಗೆ ಬೀಳುತ್ತೆ. ಅವಾಗ ಅದು ರುಂಡ ಮೇಲೆ ಹೋದಾಗ ಹೇಳುತ್ತೆ, ನೀನು ನನ್ನನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದೆಯಾ ಅರ್ಜುನ, ನಾನೇ ನಿನ್ನ ಸಂಹಾರಕ್ಕೆ ಕಾರಣಕರ್ತ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಅದೊಂದು ಭೀಕರವಾದ ಅಸ್ತ್ರವಾಗಿ, ಬಾಣವಾಗಿ, ಗೊತ್ತಿರುತ್ತೆ ಅದಕ್ಕೆ ಮುದ್ದಿದ್ದೆಲ್ಲ ಕಥೆನಲ್ಲಿ ಹೀಗಾಗತ್ತೆ ಅಂದ್ಬಿಟ್ಟು ಕರ್ಣನ ಒಂದು ಬತ್ತಳಿಕೆಗೆ ಬಂದು ಸೇರ್ಕೊಳ್ಳುತ್ತೆ ಅಂತ ಬರುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲೂ ಸಹ ಇದ್ರದ್ದು ಮುಂದುವರಿದ ಭಾಗವಾಗಿ ನಾವು ಪೂರ್ತಿಯಾಗಿ ಅಲ್ಲಿಗೆ ಹಾರಿದ್ರೆ, ಖಾಂಡವನ ದಹನದಿಂದ ಅಲ್ಲಿ ತನಕನೂ ನಾವು ಹಾರಿದ್ರೆ, ಯುದ್ಧ ನಡೀತಿರುವಾಗ ಹೌದು ಇದೊಂದು ಬಾಣ ಇದೆ, ಇದನ್ನ ಯಾಕೆ ಬಿಟ್ಟು ನಾನು ಅರ್ಜುನನ್ನ ಸಂಹಾರ ಮಾಡಬಾರ್ದು ಅಂತ ಸರ್ಪಾಸ್ತ್ರನ ಹೂಡ್ತಾನೆ. ಹೂಡ್ಬಿಟ್ಟು ಅವನಿಗೆ ಶಲ್ಯ ಸಾರಥಿ. ಶಲ್ಯ ಯಾರು ಅಂತಂದ್ರೆ ಮಾದ್ರಿ ಸಹೋದರ, ಅವನು ಮದ್ರ ದೇಶದ ರಾಜ, ಅವನು ಅಂದ್ರೆ ನಕುಲ ಸಹದೇವರಿಗೆ ಸೋದರ ಮಾವ, ಒಟ್ಟಿನಲ್ಲಿ ಪಾಂಡವರಿಗೆ ಸೋದರ ಮಾವ. ಆ ರೀತಿ ಅಂತ ತಗೊಂಡ್ರೆ ಕರ್ಣನ್ಗೂ ಸೋದರ ಮಾವ ಅಂತ ಇಟ್ಕೋಬಹುದು. ಈ ಥರ ಇರೋ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನೋಡು ಸರಿಯಾಗಿ ಗುರಿ ಇರ್ಬೇಕು ನೀನು ಅಂತ ಹೇಳ್ಬಿಟ್ಟು ಕರ್ಣ ಅರ್ಜುನನ ಗಂಟಲಿಗೆ ಗುರಿ ಇಟ್ಟಿರ್ತಾನೆ. ಶಲ್ಯಂಗೆ ಅದೇನೋ ಮನಸ್ಸಿಗೆ ಒಂದು ಬರುತ್ತೆ, ಇಲ್ಲ ನೀನು ಇನ್ನೂ ಸ್ವಲ್ಪ ಎಲ್ಲೋ ಒಂದು ಎದೆ ಭಾಗಕ್ಕೋ ಎಲ್ಲಿಗಾರು ನೀನು ಇಡೋದು ಒಳ್ಳೇದು, ನನ್ನ ಮಾತು ಕೇಳು ಅಂತ ಹೇಳ್ತಾನೆ. ಎಷ್ಟು ಇದಕ್ಕೆ ಕಥೆ ಬರುತ್ತೆ ಕೃಷ್ಣಂದು ಒಂದು ರೀತಿ ತಂತ್ರ ಅಂದ್ರೆ, ಕುಂತಿ ಯುದ್ಧ ಎಲ್ಲ ಶುರು ಆಗೋದಕ್ಕೆ ಮುಂಚೆ ಕರ್ಣನ್ನ ಭೇಟಿ ಮಾಡಿದಾಗ ಕೇಳಿದ್ರಲ್ಲಿ ಒಂದ್ಸಲಿ ನೀನು ಬಿಟ್ಟು ಬಾಣನ ಪುನಃ ತೊಡಬಾರ್ದು ಅನ್ನೋದು ಒಂದು ಕೋರಿಕೆ ಆಗಿದ್ರೆ ಅದಕ್ಕೆ ಅವನು ಆಯ್ತು ಅಂತ ಮಾತು ಕೊಟ್ಟಿರ್ತಾನೆ. ಇನ್ನೊಂದು,
ಇಟ್ಟು ಗುರಿ ಬದಲಾಯಿಸಬಾರ್ದು ಅನ್ನೋದು ಇನ್ನೊಂದಾಗಿರುತ್ತೆ. ಇಲ್ಲ, ನಾನು ಒಂದ್ಸಲಿ ಗುರಿ ಇಟ್ಟ ಮೇಲೆ ಆಯ್ತು, ನಾನು ಅದನ್ನು ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳ್ತಾನೆ. ಇಷ್ಟಕ್ಕೆ ನಿಲ್ಲಲ್ಲ ಕಥೆ. ಶಲ್ಯನಿಗೆ ವಿಪರೀತ ಕೋಪ ಬರುತ್ತೆ. ಇಲ್ಲ, ಇದು ಆಗಲ್ಲ, ಸಾಧ್ಯ ಇಲ್ಲ, ನಿನ್ನ ಪ್ರಯತ್ನ ಕೈಗೂಡಲ್ಲ, ನಾನು ಹೇಳಿದ್ ನೀನು ಕೇಳಿಲ್ವಾ, ಥಟ್ ಅಂದ್ಬಿಟ್ಟು ಕುದುರೆ ಲಗಾಮ್ ಬಿಸಾಕ್ಬಿಟ್ಟು ಅವನು ಹೊರಟೋಗ್ತಾನೆ ಅಂತ. ಆ ಸಂದರ್ಭದಲ್ಲಿ ಕರ್ಣ ತಾನೇ ರಥ ನಡೆಸೋ ಒಂದು ಸಾಹಸನೂ ಮಾಡಿ ಈ ಸರ್ಪಾಸ್ತ್ರನ ಬಿಡ್ತಾನೆ ಅಂತ. ಆವಾಗ ಶ್ರೀಕೃಷ್ಣ ಇಲ್ಲಿ ಈ ಪದ್ಯದಲ್ಲಿ ಈ ಮುಂದುವರೆದ ಭಾಗ ಕ್ರೂರನಾದ ಫಣಿಪ ಬಾಣ, ಈ ಖಾಂಡವವನದ ಹಿನ್ನೆಲೆಯಲ್ಲಿ ಈ ಫಣಿಪ ಬಾಣ ಅನ್ನೋದು ತರಣಿ ಜಾತ. ನೋಡಿ, ತರಣಿಗೂ ತರುಣಿಗೂ ಎಷ್ಟು ವ್ಯತ್ಯಾಸ. ತರಣಿ ಅಂತಂದ್ರೆ ಸೂರ್ಯನಿಗೆ ಅನ್ವಯ ಆಗುತ್ತೆ. ತರಣಿ ಜಾತ ಸೂರ್ಯನ ಮಗ. ಕುಂತಿ ಪಾಂಡವರನ್ನ ಹೇಗೆ ಮಕ್ಕಳಾದ್ರು ಅನ್ನೋ ಕಥೆಯಲ್ಲಿ ನಾವು ಹೋದ್ರೆ, ಮೊದಲನೇ ಮಗ ಕರ್ಣ ಹುಟ್ಟಿದ್ದೇನೆ ಇವಳು ಋಷಿಗಳು ಕೊಟ್ಟಿದ್ದ ಮಂತ್ರ ಹೇಗೆ ಅದು ಸರಿಯಾಗಿ ನಾನು ಹೇಳಿದ್ರೆ ದೇವ್ರು ಪ್ರತ್ಯಕ್ಷ ಆಗ್ತಾರಲ್ವೋ, ಪ್ರಮಾಣೀಕರಿಸಿ ನೋಡೋಣ ಅನ್ನೋದ್ರಿಂದ ಅವಳು ಹೇಳ್ತಾಳೆ ಮೊದಲು. ಇನ್ನು ಅವಳು ಕೋಮಾರಿದಲ್ಲೇ ಇರ್ತಾಳೆ. ಆವಾಗ ಸೂರ್ಯ ಪ್ರತ್ಯಕ್ಷನಾಗಿ ಇಲ್ಲ, ನೀನು ಏನು ಬೇಡ ಅಂತ ಸರಿ, ಹೆಂಗಾದ್ರೂ ಸರಿ, ನಾನು ಮಗುವನ್ನ ವರಪ್ರಸಾದ ಮಾಡದಿದ್ರೆ ನಾನು ಋಷಿಗಳ ಶಾಪಕ್ಕೆ ತುತ್ತಾಗಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮಗುವನ್ನ, ಅದು ಕರ್ಣನ ಕಥೆ. ಅಂದ್ರೆ ತರಣಿ ಜಾತ ಅನ್ನೋದು ಕರ್ಣನ ಹುಟ್ಟಿನ ಬಗ್ಗೆಗೆ ಹೇಳುತ್ತೆ. ಸೂರ್ಯನ ವರಪ್ರಸಾದದಿಂದ ಹುಟ್ಟಿದವನು ತರಣಿ ಜಾತ ಕರ್ಣ. ಕರ್ಣನು ಹೆಚ್ಚುವಾಗ ಬಾಣ ಬಿಡೋದು ಅಂತ ಅರ್ಥ. ವೀರ ನರನ ಕಡೆಗೆ ಬಪ್ಪುದನ್ನು ಇಚ್ಛಿಸಿ ಬರ್ತಾ ಇರುತ್ತೆ. ಅವಾಗ ಮುಂದಿನ ಸಾಲು ಕೃಷ್ಣ ಹೇಗೆ ಅರ್ಜುನನ್ ಕಾಪಾಡ್ತಾನೆ ಅನ್ನೋದಕ್ಕೆ, ಧಾರಿಣಿಯ ಪದದಳು ಔಕಿ, ನೆಲಾನೇ ಕೆಳಕ್ಕೆ ಒಂದಿಷ್ಟು ತಳ್ತಾನೆ ಅಂತ. ಔಕೋದು ಅಂದ್ರೆ ಅಮ್ಕೋದು, ಒಟ್ಟಿನಲ್ಲಿ ಕಾಲಿನಿಂದ ಪದದಲ್ಲಿ ಕೆಳಕ್ಕೆ ಅಮಕ್ತಾನೆ. ಆಗ ಭೂಮಿನೇ ಕೆಳಕ್ಕೆ ಹೋಗುತ್ತೆ. ಪೂರ್ತಿಯಾಗಿ ಗಂಟ್ಲಿಗೆ ಗುರಿ ಇದ್ದಿದ್ದು ಕಿರೀಟಕ್ಕೆ ಹೋಗುತ್ತೆ. ಸಂಪೂರ್ಣವಾಗಿ ರಥ ಪೂರ್ತಿ ಭೂಮಿ ಸಮೇತ ಕೆಳಗೆ ಹೋದಾಗ ಇವನ್ ಗುರಿ ಇಟ್ಟಿದ್ದು ಇಲ್ಲಿಗಾದ್ರೆ ಇದೇ ಜಾಗಕ್ಕೆ ಆ ಕಿರೀಟ ಅಂತ ಕಾಣಿಸ್ಕೊಂಡಿರುತ್ತೆ. ಆ ಕಿರೀಟ ಹಾರೋಗುತ್ತೆ. ಧಾರಣೀಯ ಪದದಲ್ಲಿ ಅಂದ್ರೆ ಒಟ್ಟಿನಲ್ಲಿ ಚರಣ ಭಜಕ ನರನ ಕಾಯ್ದ. ಮುಂದೊಂದು ಯಾವಾಗ್ಲೂ ಇವನು ಅರ್ಜುನ ಕೃಷ್ಣನ ಮಹಾಭಕ್ತ, ಚರಣ ಭಜಕ ಅರ್ಜುನ ಕಾಯ್ದ. ಆ ಥರ ಅವನು ಭೂಮಿನ ಕೆಳಗೆ ತಗ್ಗಿಸದೇ ಇದ್ದಿದ್ರೆ ಅರ್ಜುನ ಈ ಸರ್ಪಾಸ್ತ್ರದ ಮಹಿಮೆಯಿಂದ ಅವನು ಅವತ್ತೇ ಸಂಹಾರ ಆಗ್ಬಿಡೋನು. ಈ ರೀತಿಯಾಗಿ ಅರ್ಜುನನ್ನ ಕಾಯ್ತಾನೆ. ಭಾರಕರ್ತನಾದ ದೇವನೀತ. ಭಾರಕರ್ತ ಅಂತಂದ್ರೆ ಇಲ್ಲಿ ಪರಮಾತ್ಮನಿಗೆ ನಾವು ಒಂದು ಮನುಷ್ಯ ರೂಪದಲ್ಲಿ ಒಂದಷ್ಟು ಗುಣಗಳನ್ನ ಅಂಟಿಸಿದ್ರೆ, ಮೊದಲೇ ಈ ಪದ್ಯದಲ್ಲಿ ನೋಡ್ದಂಗೆ ಸೃಷ್ಟಿಕರ್ತ ಅಂತ ಹೇಳಲ್ಲ, ಹಾಗೆ ಸೃಷ್ಟಿ ಸ್ಥಿತಿ ಲಯ ಎಲ್ಲದನ್ನೂ ಅವನು ನೋಡ್ಕೊಳ್ಳೋ ಜವಾಬ್ದಾರಿ ಅನ್ನೋ ಒಂದು ಅರ್ಥ ಕೊಡ್ಬೋದು. ಭಾರಕರ್ತ ಅನ್ನೋದು ಅಂತಂದ್ರೆ ಎಲ್ಲ ಆಗು ಹೋಗುಗಳಿಗೂ ಸಹ ಕಾರಣನಾದಂಥ ಪರಮಾತ್ಮ. ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಒಂದು ಜವಾಬ್ದಾರಿಯುತವಾಗಿ ಸಮಯ ಪ್ರಜ್ಞೆಯಿಂದ ಹೇಗೆ ನಡ್ಕೊಂಡು ಹೋಗಬೇಕು ಆ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ ಅನ್ನೋದು ನಮ್ಮ ಒಂದು ಸಂಸ್ಕೃತಿಯ ನಂಬಿಕೆ. ಆ ನಂಬಿಕೆ ಪ್ರಕಾರ ನಮ್ಮ ಒಂದು ಮನುಷ್ಯ ರೂಪದಲ್ಲಿರೋರ ದೃಷ್ಟಿನಲ್ಲಿ ನೋಡೋದಾದ್ರೆ ಅದು ವಿಪರೀತವಾದ ಒಂದು ಭಾರವಾದ ಕೆಲಸ. ಈ ರೀತಿಯಲ್ಲಿ ನೋಡಿಕೊಂಡು ಜವಾಬ್ದಾರಿಯುತವಾದ ಕೆಲಸ. ಹಾಗಾಗಿ ಭಾರಕರ್ತನಾದ ಅನ್ನೋದಕ್ಕೆ ಈ ರೀತಿ ಒಂದು ವಿಶ್ಲೇಷಣೆ ಕೊಡ್ಬೋದು. ಭಾರಕರ್ತನಾದ ದೇವನು ಈತ ಕಾಣಿರೋ. ಒಟ್ಟಿನಲ್ಲಿ ನಾವು ಅದನ್ನ ಮನಸ್ಸಿಗೆ ತಂದ್ಕೊತಾ ಇರಬೇಕು. ಕೈಲಿ ಇಟ್ಕೊಂಡಿದ್ದಾರೆ, ಅಲ್ಲಿ ಸುತ್ತ ಕೂತಿದ್ದಾರೆ ಬೇರೆಯವರೆಲ್ಲರೂ, ಅವ್ರಿಗೆ ಯಾರು ಅಂತ ವ್ಯಾಸರು ಕೇಳಿದ್ದಾರೆ. ಮಹಿಮೆನ ಹೇಳ್ತಾ 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 ಕೊನೆಯಲ್ಲಿ ಕೈಲಿರೋದು ಇವರೇ ಕಣಪ್ಪ, ಇವರು ನೋಡಿ ನೀವು ಅಂತ. ಕೈ ತೆಗೆದ್ಯಾರೋ ಬಿಟ್ಟಿದಾರೋ ಇನ್ನು ತೆಗೆದೇ ಇದ್ದಾರೆ ಅಂತಲೇ ಅನ್ಕೋಬೋದು. ನೋಡ್ಬಿಟ್ಟು ಹೇಳಿ ಆ ಶಿಲೆಯಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಅನ್ಕೋಬೋದು. ಧಾರಣೀಯ ಪದದೊಳಗೆ ಚರಣ ಭಜಕ ನರನ ಕಾಯ್ದ ಭಾರಕರ್ತನಾದ ದೇವನೀತ ಕಾಣಿರೋ ಅಂತ. ಈ ಕೊನೆ ಪದ್ಯಕ್ಕೆ ಬಂದ್ರೆ, ವ್ಯೋಮಕೇಶ ನಿತ್ಪದೆಸೆಯ ಸರ್ವ ಜಗಕ್ಕೆ ತೋರಿಸುತ್ತಾ
ಸಾಮಜವನೇರಿ ಬಹನ ಶಕ್ತಿ ಈಕ್ಷಿಸಿ ಪ್ರೇಮದಿಂದ ಉರವನುಡ್ಡಿ ದಿಂಗರಿಗನ ಕಾಯ್ದ ಸಾರ್ವಭೌಮ ಬಾಡದಾದಿ ಇರಬೇಕು, ದಿ ಅಲ್ಲ, ತಪ್ಪಾಗಿದೆ, ಬಾಡದಾದಿ ಕೇಶವನ್ನ ನೋಡಿರೋ. ಪ್ರಾಯಶಃ ಇದರ ಹಿನ್ನೆಲೆನೂ ಸಹ ಈ ಹಿಂದಿನ ಪದ್ಯ ಇರೋಷ್ಟು ಜನಜನಿತವಾಗಿ ಪ್ರಾಯಶಃ ಇದು ಗೊತ್ತಿರಲಾರದು. ಇದರಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಭಗದತ್ತ ಅಂತ ಒಬ್ಬ ಅತಿರಥ ಇರ್ತಾನೆ. ಅವನ ಒಂದು ಕಥೆ ಬಗ್ಗೆ ಈ 2 ಸಾಲಿನಲ್ಲಿ ಕನಕದಾಸರು ಹೇಳಿದ್ದಾರೆ. ಅಂದ್ರೆ ನಾವು ಈ ಪದ್ಯದ ಅರ್ಥಕ್ಕೆ ಮುಂದೆ ಹೋಗೋದಕ್ಕೆ ಮುಂಚೆ ಸುಮ್ಮನೆ ಒಂದು ಸಮಗ್ರವಾಗಿ ನೋಡಿದ್ರೆ ಒಂದು ಮಹಾಭಾರತದಂಥ ಮಹಾಗ್ರಂಥದಲ್ಲಿ ಎಂಥ ಪ್ರಸಂಗಗಳದ್ದು ಒಂದು ದೀರ್ಘವಾಗಿ ಇವ್ರಿಗೆ ಕನಕದಾಸರಿಗೆ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಇನ್ನು ಬೇರೆ ಬೇರೆ ಪುರಾಣ ಕಥೆಗಳ ಬಗ್ಗೆ ಎಲ್ಲ ಇನ್ನು ಎಷ್ಟು ದೀರ್ಘವಾಗಿ ಇವರಿಗೆ ಒಂದು ಆಲೋಚನೆ ಇತ್ತು ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಹೀಗಾಗಿ ಇದು ಕೇವಲ ಒಂದು 5 ಚರಣಗಳ ಪದ್ಯ ಅನ್ನೋದಕ್ಕಿಂತನೂ ಇಷ್ಟನ್ನೂ ಸಹ ಇವರು ಅಳವಡಿಸ್ಕೊಂಡು ಬರೆದಿದ್ದಾರೆ ಅಂತಂದ್ರೆ ಪ್ರತಿಯೊಂದೂ ಇಷ್ಟು ಸಮಗ್ರವಾಗಿ ತಿಳ್ಕೊಂಡಿರೋದಕ್ಕೆ ಕನಕದಾಸರ ಮಹಿಮೆ ಇಲ್ಲಿ ತುಂಬಾ ಎತ್ತಿ ತೋರಿಸುತ್ತೆ. ಭಗದತ್ತನ ಕಥೆ ಹೇಳ್ದಂಗೆನೆ ಅನೇಕ ಜನರಿಗೆ ತಿಳಿದಿರಲಾರದು, ಒಂದಿಷ್ಟು ನಿಜವಾಗ್ಲೂ ಸಾಹಿತ್ಯದಲ್ಲಿ ಬೇಕು ಅದು ಅನ್ನೋ ಒಂದು ಆಸೆ ಇದ್ದವ್ರಿಗೆ ಒಂದಿಷ್ಟು ಗೊತ್ತಿರೋ ಸಾಧ್ಯತೆ ಇದೆ. ಮೊದಲನೇ ಪದ ವ್ಯೋಮಕೇಶ ನಿಪ್ಪದೆಸೆಯ. ಇವ್ರದ್ದು ಏನು ವೈಶಿಷ್ಟ್ಯ ಅಂದ್ರೆ ಒಂದೊಂದು ಪದನೂ ಸಹ ಒಂದೊಂದು ಶೀರ್ಷಿಕೆ ಇದ್ದಂಗೆ. ಈಗ ನನ್ನ ವ್ಯಾಖ್ಯಾನದಲ್ಲಿ ನಾನು ಇದಕ್ಕೆ ಅರ್ಥ ಹೇಳ್ತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ನೋಡಿ, ಹಿಂದಿನ ಪದ್ಯದಲ್ಲಿ ಫಣಿಪ ಬಾಣ ಅಂತ ಹೇಳಿದ್ರು. ಫಣಿಪ ಬಾಣದ ಕಥೆ ಹಿಂದೆ ಎಷ್ಟು ಖಾಂಡವನದ ದಹನದ ಕಥೆಯಿಂದ ಅಲ್ಲಿಂದ ಶುರುವಾಗುತ್ತೆ. ಹಾಗೆ ಇಲ್ಲಿ 2ನೇ ಪದ್ಯದಲ್ಲಿ ಭರದಲವನ ಕರೆದು ಕೇಳೆ, ಯಾರನ್ನ ಬೇಗ ಕರೆದ್ರು, ಯಾರನ್ನ ಕರೆದ್ರು, ಏನ್ ಕೇಳಿದ್ರು, ಎಷ್ಟು ಕಥೆ ಇದೆ. ಆದ್ರಿಂದ ನಾನು ಬರೀತಾ ಹೋದ್ರೆ ಏನೋ ಒಂದು ಶೀರ್ಷಿಕೆ ಕೊಟ್ಬಿಟ್ಟು ಇದರದೆಲ್ಲ ಕಥೆ ಬರೆಯಪ್ಪ ಅಂತ ಅಂದಂಗೆ ಅನ್ಸುತ್ತೆ. ಆ ರೀತಿನಲ್ಲಿ ವ್ಯೋಮಕೇಶ ನಿಪ್ಪದೆಸೆಯ ಅಂತ ಇಷ್ಟು ಈ ವ್ಯೋಮಕೇಶ ಅನ್ನೋದಕ್ಕೇನೆ ಇಲ್ಲಿ ಈಶ್ವರನಿಗೆ ಇದು ಅನ್ವಯ ಆಗುವಂಥ ಒಂದು ಪದ. ವ್ಯೋಮಕೇಶ ನಿಪ್ಪದೆಸೆಯ. ವ್ಯೋಮ ಅಂತಂದ್ರೆ ಸಾಧಾರಣವಾಗಿ ತಲೆ ಕೂದಲು ಅನ್ನೋ ಅರ್ಥದಲ್ಲಿ ಬರುತ್ತೆ. ಇದಕ್ಕೆ ಹಿನ್ನೆಲೆ ಏನು ಅಂತಂದ್ರೆ ಭಗೀರಥ ಗಂಗೆನ ಭೂಮಿಗೆ ಹರಿಸಿದ್ದ ಕಥೆ ಹಿನ್ನೆಲೆ ಬರುತ್ತೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಅವನು ಭಗೀರಥ ಪ್ರಯತ್ನದಿಂದ ಗಂಗೆ ಭೂಮಿಗೆ ಬರಕ್ಕೆ ಒಪ್ಕೋತಾಳೆ. ಆದರೆ ಅವಳು ರಭಸ ತಾಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಯಾರು ಅಂತ ನಾನು ರಭಸ ತಡ್ಕೊಳ್ಳೋರು ಯಾರು, ನಾನು ಹಿಡಿ ಅಂತ ಹೇಳ್ತಾಳೆ ಭಗೀರಥನಿಗೆ. ಪುನಃ ತಪಸ್ ಮಾಡ್ತಾನೆ, ಶಿವ ಆಯ್ತು ಅಂತ ಒಪ್ಕೋತಾನೆ. ಆವಾಗ ಶಿವ ಆಕಾಶದಲ್ಲೆಲ್ಲ ತನ್ನ ಜಟೆನ ಪೂರ್ತಿಯಾಗಿ ಹರಣ್ತಾರಂತ. ಆಗ ಗಂಗೆ ಮಹಾಗರ್ವದಿಂದ ಹಾ ಅಂತ ಬಿದ್ರೆ ಸಂಪೂರ್ಣವಾಗಿ ಜಟಲ್ ಸಿಕ್ಕಾಕೋತಾಳೆ. ಭಗೀರಥನಿಗೆ ಅಯ್ಯೋ ಇದೇನಾಗೋಯ್ತು, ನಾನು ಭೂಲೋಕಕ್ಕೆ ಬೇಕು ಗಂಗೆ ಅಂತ ನಾನು ಏನೋ ಮಾಡಿದ್ರೆ ಇವರಿವರ ಒಂದು ಜಗಳದಲ್ಲಿ ನನಗೆ ಇದ್ದಂಗೆ ಆಯ್ತಲ್ಲ ಅಂದ್ಬಿಟ್ಟು ತಿರ್ಗಾ ದೀರ್ಘವಾಗಿ ಆರಾಧಿಸ್ತಾನೆ ಶಿವನ್ನ. ಅವಾಗ 1-2 ಕೂದಲೇ ತೆಗೆದ್ಬಿಟ್ಟು ಏನೋ ಒಂದು ಕಿಂಡಿ ಮಾಡ್ದಂಗೆ ಮಾಡಿ ಗಂಗೆ ಹರಿಯೋ ಹಂಗೆ ಮಾಡ್ತಾಳೆ. ಆವಾಗ ಆ ಹರಿದಿದ್ದ ಗಂಗೆ ಭಗೀರಥನ ಪೂರ್ವಜರ ಚಿತಾಭಸ್ಮದ ಮೇಲೆಲ್ಲ ಹರಿದು ಅವ್ರಿಗೆ ಮುಕ್ತಿ ಹರಿಯಿತು. ಆದ್ರಿಂದ ಭಾಗೀರಥಿ ಅಂತ ಆ ಗಂಗೆಗೆ ನದಿ ಹೆಸರು ಬಂತು. ಗಂಗೆದು ಗರ್ವನೂ ಅಹಂಕಾರನೂ ಮುರಿತು ಅಂತ ಒಂದು ಕತೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ವ್ಯೋಮಕೇಶ ನಿಪ್ಪದೆಸೆಯ ಅಂತಂದ್ರೆ ಅಂಥ ಮಹಿಮಾನಾದ ಮಹಿಮೆಯುಳ್ಳಂಥ ಈಶ್ವರನು ಇಪ್ಪದೆಸೆಯ, ವ್ಯೋಮಕೇಶನು ಇಪ್ಪ ಅಂದ್ರೆ ಇರುವಂಥ ಅಂತ, ಈಶ್ವರನು ಇಪ್ಪದೆಸೆಯ. ಇಲ್ಲೂ ಅಷ್ಟೇ ಅಷ್ಟದಿಕ್ಪಾಲಕರು ಅನ್ನೋ ಒಂದು ಭಾವನೆ ತಿಳಿದಿರೋರಿಗೆ ಈ ವ್ಯೋಮಕೇಶನಿಪ್ಪದೆಸೆಯ ಅನ್ನೋದು ಅರ್ಥವಾಗತ್ತೆ.
ಯಾಕೆ ಅಂತಂದ್ರೆ ಅಷ್ಟದಿಕ್ಪಾಲಕರಲ್ಲಿ ಒಂದೊಂದು ದೇವತೆಗೆ ಒಂದೊಂದು ದಿಕ್ಕಿನ ಅಧಿಪತ್ಯ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಈಶ್ವರನಿಗೆ ಈಶಾನ್ಯ ದಿಕ್ಕಿನ ಅಧಿಪತಿ. ಹಾಗಾಗಿ ವ್ಯೋಮಕೇಶ ನಿಪ್ಪ ದೆಸೆಯ, ವ್ಯೋಮಕೇಶನು ಇದ್ದ ದೆಸೆಯ ಅಂತಂದ್ರೆ ಇಲ್ಲಿ ಆ ಒಂದು ಜಾಗದಿಂದ, ಆ ಥರ ಅರ್ಥವಾಗುತ್ತೆ. ವ್ಯೋಮಕೇಶನ ದಿಕ್ಕಿನಿಂದ ಅಂತ ಇಟ್ಕೋಬೋದು. ಈಶ್ವರನಿಗೆ ಈಶಾನ್ಯ ಅಂತ ಬರುತ್ತೆ, ನಾವೇನು ನಾರ್ತ್ ಈಸ್ಟ್ ಅಂತ ಹೇಳ್ತೀವಲ್ಲ. ವ್ಯೋಮಕೇಶನಿಪ್ಪ ದೆಸೆಯ, ಹಾಗಾಗಿ ಇಲ್ಲಿ ವ್ಯೋಮಕೇಶ ಅಂದರೆ ಈಶ್ವರ ಅನ್ನೋದು ಅರ್ಥವಾಯಿತು. ಇಪ್ಪ ಇರುವ, ದೆಸೆಯ ದಿಕ್ಕಿನ, ಸರ್ವ ಜಗಕ್ಕೆ ತೋರಿಸುತ್ತಾ. ಇಲ್ಲಿ ಸಾಮಜವನೇರಿ ಬಹನ, ಮುಂದಕ್ಕೆ ನೋಡ್ಕೊಂಡು ಸರ್ವ ಜಗಕ್ಕೆ ತೋರಿಸುತ್ತಾ, ಎಲ್ಲ ಪ್ರಪಂಚಕ್ಕೂ ತೋರಿಸುತ್ತಾ ಅಂದ್ರೆ ಏನು ತೋರಿಸ್ತಾ ಇದ್ದಾರೆ, ಯಾರು, ಏನು ಕತೆ. ಸಾಮಜವನೇರಿ ಬಹನ, ಇಲ್ಲಿ ಸಾಮಜ ಅಂತಂದ್ರೆ ಆನೆ ಅಂತ ಅರ್ಥವಾಗುತ್ತೆ. ಸಾಮಜ ಅಂದ್ರೆ ಆನೆ ಹೆಂಗಾಗತ್ತೆ ಅನ್ನೋದಕ್ಕೆ ಒಂದು ವ್ಯಾಕರಣದ ಪ್ರಕಾರ ತಿಳಿದು ಬಂದಿದ್ದು, ಸಮಜ ಅಂತ ಪದದಿಂದ ಗುಂಪಿನಲ್ಲಿ ಇರುವಂತಹದ್ದು, ಸಮೂಹದಲ್ಲಿ ಇರುವಂತಹದ್ದು ಅನ್ನೋ ಒಂದು ಅರ್ಥ ಬರುತ್ತೆ. ಈ ನಾವು ಯಾವ್ದಾದ್ರು ಒಂದು ಕಾಡಿಗೆ ತಿರುಗಾಡಕ್ಕೆ ಮಾಡಕ್ಕೆ ಹೋದಾಗ ನೋಡಿರ್ಬೋದು, ಒಂದು ಪುಟ್ಟ ಆನೆ ಮರಿ ಒಂದೇ ಯಾವತ್ತೂ ಹೆಚ್ಚಿಗೆ ನೋಡಲ್ಲ. ಆ ಕಡೆ ಈ ಕಡೆ ಸುತ್ತಮುತ್ತ ಅದು ಗುಂಪಿನ ಮಧ್ಯನೇ ಇರುತ್ತೆ. ಕಾಡಿನಲ್ಲಿ ಅದನ್ನ ಒದ್ಕೊಂಡು ತಳ್ಕೊಂಡು ದೊಡ್ಡ ದೊಡ್ಡ ಆನೆಗಳು ಹೋಗ್ತಾ ಇರೋದನ್ನ ಪ್ರಾಯಶಃ ನಾವು ನೋಡಿರ್ಬೋದು. ಹಾಗಾಗಿ ಈ ಆನೆ ಒಂದು ಗುಂಪಿನಲ್ಲಿ, ಸಮೂಹದಲ್ಲಿ ಬೆಳೆದು ಬಂದಿದ್ದಾದ್ರಿಂದ ಸಮಜ ಸಾಮಜ ಈ ರೀತಿ ಆಗಿದೆ ಅಂತ ಅರ್ಥ ಅಂತ ತಿಳಿದಿದ್ದೀನಿ. ಅದು ಹೇಗೆ ಆನೆ ಅಂತ ಅರ್ಥ ಆಗುತ್ತೆ ಅನ್ನೋದಕ್ಕೆ ಈ ಒಂದು ವಿಶ್ಲೇಷಣೆ. ಸಾಮಜವನೇರಿ ಅಂದ್ರೆ ಆನೆನ ಏರಿ, ಬಹನ ಶಕ್ತಿ ಈಕ್ಷಿಸಿ. ಇಲ್ಲಿ ಪುನಃ ಪುರಾಣ ಪ್ರಕಾರ ಬೇರೆ ಬೇರೆ ವೀರರಿಗೆ ಬೇರೆ ಬೇರೆ ಆದಂತಹ ಆ ಒಂದು ಹೆಗ್ಗಳಿಕೆ ಇದ್ದಂಗೆ ಇಲ್ಲಿ ಈ ರೀತಿ ಈ ವ್ಯೋಮಕೇಶನಿಪ್ಪ ದೆಸೆಯಿಂದ, ದಿಕ್ಕಿನಿಂದ ಎಲ್ಲರಿಗೂ ತೋರಿಸ್ತಾ ಯಾರು ಬಂದಿದ್ದು ಅಂತಂದ್ರೆ, ಈ ದೆಸೆಯ ಅನ್ನುವ ಜಾಗದಲ್ಲಿ ಪ್ರಾಗ್ಜ್ಯೋತಿಷಪುರ ಅಂತ ಒಂದಿತ್ತು ಆಗಿನ ಕಾಲದಲ್ಲಿ. ಇವಾಗ ಏನು ನಾವು ಅಸ್ಸಾಂ, ಗೌಹಾತಿ ಅಂತೆಲ್ಲ ಹೇಳ್ತೇವಲ್ಲ, ಸುಮಾರಾಗಿ ಆ ಪ್ರದೇಶಕ್ಕೆ ಪ್ರಾಗ್ಜ್ಯೋತಿಷಪುರ ಅಂತ ಇತ್ತು. ಪ್ರಾಗ್ಜ್ಯೋತಿಷಪುರದ ರಾಜ ಅಂತ ಇಷ್ಟರಲ್ಲಿ ಅಡ್ಕೊಂಡಿದೆ. ಇಷ್ಟು ಹೇಳಬೇಕಾದಂತಹ ಒಂದು ವಿಷಯ ವ್ಯೋಮಕೇಶನಿಪ್ಪ ದೆಸೆಯ ಅಂತಂದ್ರೆ ಪ್ರಾಗ್ಜ್ಯೋತಿಷಪುರದ ರಾಜ ಭಗದತ್ತ. ಒಟ್ಟಿನಲ್ಲಿ ಇಲ್ಲಿ ಭಗದತ್ತ ಅಂತ ಹೇಳೋ ಬದಲು ಇಷ್ಟನ್ನು ಬರೆದಿದ್ದಾರೆ ಅಂತ ಅನ್ಕೋಬಹುದು. ಭಗದತ್ತ ಸರ್ವ ಜಗಕ್ಕೆ ಇದ್ರ ಹಿಂದೆನೂ ಒಂದು ಕಥೆ ಏನು ಅಂತಂದ್ರೆ, ಭಗದತ್ತ ನರಕಾಸುರನ ಮಗ. ನರಕಾಸುರನಿಗೆ ಅವನು ಮಹಾವಿಷ್ಣು ಭಕ್ತ ಅವನು. ಹಾಗಾಗಿ ವಿಷ್ಣುವಿಂದ ಕರುಣಿಸಲ್ಪಟ್ಟಿದ್ದ ಒಂದು ವೈಷ್ಣವಾಸ್ತ್ರ ಇರುತ್ತೆ. ಅದು ನರಕಾಸುರ ಆದಮೇಲೆ ಅವನು ತನ್ನ ಮಗನಿಗೆ ಬಂದಿರುತ್ತೆ, ಭಗದತ್ತನಿಗೆ ಬಂದಿರುತ್ತೆ. ಇವನು ಕುರುಕ್ಷೇತ್ರ ಯುದ್ಧಕ್ಕೆ ಬರಬೇಕಾದ್ರೆ ಇದ್ರ ಮುಂದೆ ಇನ್ನು ಯಾರು ನಿಲ್ಲಕ್ಕೆ ಸಾಧ್ಯ, ನಾನು ಗೆಲ್ಲಬೇಕು, ಗೆಲ್ತೀನಿ ಅಂತ ಅವನು ದುರ್ಯೋಧನ ವಿನಂತಿಸ್ಕೊಂಡ್ಮೇಲೆ ಅವನು ಸೇರ್ಕೊಳ್ಳಕ್ಕೆ ಅಂತ ಬರ್ತಾ ಇರ್ತಾನೆ. ಬರಬೇಕಾದ್ರೆ ಅವನು ಗೊತ್ತಿರುತ್ತೆ, ಅಯ್ಯೋ ವೈಷ್ಣವಾಸ್ತ್ರದ ಮುಂದೆ ನಿಲ್ಲೋದು ಯಾರೂ ಇಲ್ಲ. ಈ ರೀತಿ ಒಂದು ಬಹಳ ಸಂಭ್ರಮ ಪೂರ್ವಕವಾಗಿ ವಿಜಯ ನನಗೆ ಸಾಧ್ಯವಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಆನೆ ಮೇಲೆ ಏರಿ ಸುಪ್ರತೀಕ ಅಂತ ಅವನು ಗಜ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಣಿಗಳಲ್ಲಿ ಪ್ರಾವೀಣ್ಯತೆ ಇರುತ್ತೆ ಅಂತ ಇವನು ಆನೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿದ್ರೆ ಇವನನ್ನ ಯಾರು ಸೋಲಿಸೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಥೆ, ಒಂದು ಪ್ರತೀತಿ ಇತ್ತು. ಹೀಗಾಗಿ ತನ್ನ ಸಂಪೂರ್ಣವಾದ ಶಕ್ತಿ, ಮೊದಲೇ ವೈಷ್ಣವಾಸ್ತ್ರ ಇದೆ, ತನಗೆ ಇಷ್ಟವಾದಂಥ ಆನೆ ಮೇಲೆ ಏರು ಬರ್ತಾ ಇದ್ದಾನೆ, ಗೆಲ್ತೀನಿ ಅಂತನ್ನೋ ಒಂದು ತುಂಬ ಸಂಭ್ರಮನೂ ಇದೆ. ಆದ್ದರಿಂದ ಎಲ್ಲ ನೋಡ್ತಾ ಇರೋವ್ರಿಗೆಲ್ಲನೂ ಬರ್ತಾ ಇದ್ದಾನೆ, ಇನ್ನೇನು ಪಾಂಡವ್ರನ್ನ ಕಾಪಾಡ್ಕೊಳ್ಳಿ ಅನ್ನೋ ರೀತಿ ಹೇಳ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ವ್ಯೋಮಕೇಶನಿಪ್ಪ ದೆಸೆಯ ಸರ್ವ ಜಗಕ್ಕೆ ತೋರಿಸುತ್ತಾ, ವಿಜೃಂಭಿಸುತ್ತಾ ಬರ್ತಾ ಇದ್ದಾನೆ ಅಂತ ಆನೆಯನ್ನ ಏರ್ಕೊಂಡು ಬರ್ತಾ ಇದ್ದಾನೆ. ಬಹನ ಶಕ್ತಿ ವೀಕ್ಷಿಸಿ, ಇದನ್ನೇ ಹೇಳಿದ್ ನಾನು. ಅವನ ಶಕ್ತಿ ಏನು ಅಂತಂದ್ರೆ ವೈಷ್ಣವಾತ್ಮನೇ ಅವನ ಶಕ್ತಿ.
ಸರಿ, ಬರ್ತಾನೆ. ಬಂದು ಯಥಾ ಪ್ರಕಾರ ಯುದ್ಧ ನಡೆಯುತ್ತೆ. ಯುದ್ಧ ಆದಾಗ ಆ, ಆ, ಅಸ್ತ್ರ ಪ್ರಯೋಗ ಮಾಡ್ತಾನೆ ವೈಷ್ಣವಾಸ್ತ್ರನ. ಆವಾಗ ಕೃಷ್ಣ ಪರಮಾತ್ಮನೂ ವಿಷ್ಣುನ ಅವತಾರವೇ, ಅದನ್ನ ಇನ್ನು ಯಾರಿಂದನೂ ತಡೆಯೋದಕ್ಕೆ ಸಾಧ್ಯವಾಗಲ್ಲ. ಇವನು ಸಹ ತನ್ನ ಸುದರ್ಶನ ಚಕ್ರದಿಂದ ಯುದ್ಧದ ರೀತಿಯಲ್ಲೇ ಪ್ರಾಯಶಃ ಹೋಗಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ನೋಡಿ, ಪ್ರೇಮದಿಂದ ಅಂತ ಬರುತ್ತೆ. ನೋಡಪ್ಪ, ನಾನೇ ಅವನಿಗೆ ವರಪ್ರಸಾದ ಮಾಡಿದ್ದು, ಈಗ ನೀನೇ ನಮ್ಮನ್ನೆಲ್ಲ ಸಂಹಾರ ಮಾಡಕ್ಕೆ ಅಂತ ಬರ್ತಾ ಇದೆಯಲ್ಲ, ಹಂಗಲ್ಲ, ಹಿಂದೆ ಮುಂದೆ ಸ್ವಲ್ಪ ಯೋಚಿಸ್ಬೇಕು ಅಂತ ಪ್ರೇಮಪೂರ್ವಕವಾಗಿ ಉರವನೊಡ್ಡಿ ಎದೆ ನಿಂತ್ಕೊಂಡು ಒಂದು ರೀತಿ ಅದಕ್ಕೆ ಮರ್ಯಾದೆ ಕೊಡೋ ರೀತಿಯಲ್ಲಿ ಕೃಷ್ಣನೇ ನಿಂತ್ಕೋತಾನೆ ಪ್ರೇಮದಿಂದ ಉರವನೊಡ್ಡಿ. ಅವಾಗ ಏನಾಗುತ್ತೆ, ಆ ಸಂದರ್ಭದಲ್ಲಿ ವೈಷ್ಣವಾಸ್ತ್ರ ಬರುತ್ತೆ, ಗೊತ್ತಾಗತ್ತೆ ಇವನೇನು ಕೃಷ್ಣ ಪರಮಾತ್ಮನೇ, ಇವನು ಚಕ್ರ ಹಿಡಿದು ಯುದ್ಧ ಮಾಡೋಕ್ಕೆ ತಯಾರಿಲ್ಲ, ಪ್ರೇಮದಿಂದ ಕೇಳ್ಕೊತಾ ಇದ್ದಾನೆ ಅಂದ್ಬಿಟ್ಟು ಅವನಿಗೆ ಒಂದು ಕೌಸ್ತುಭಮಣಿ ಹಾರವಾಗಿ ಕೃಷ್ಣನ ಕೊರಳಿಗೆ ಅಲಂಕಾರ ಆಗತ್ತೆ. ಅಷ್ಟೇ. ಅವನ್ ಭಗದತ್ತನ ಮುಂದಿನ ಕತೆ ಬೇರೆ. ಅವನ ಶಕ್ತಿ ಹೋಯ್ತು, ಸರಿ, ಅವನು ಸಂಹಾರ ಆಗತ್ತೆ, ಅದೆಲ್ಲ ಬೇರೆ ಕತೆ. ಈ ಥರ ಪ್ರೇಮದಿಂದ ಉರವನೊಡ್ಡಿ ದಿಂಗರಿಗನ ಕಾದ. ದಿಂಗರಿಗ ಅಂದ್ರೆ ಇಲ್ಲಿ ಭಕ್ತ, ಪರಮ ಭಕ್ತ, ಸೇವಕ, ಈ ತರ ಒಂದು ರೀತಿಯಲ್ಲಿ ಬರುತ್ತೆ. ಕಾಯ್ದ, ಇಲ್ಲಿ ಅರ್ಜುನನಿಗೆ ಇದು ಅನ್ವಯ ಆಗುತ್ತೆ. ದಿಂಗರಿಗನ ಕಾಯ್ದ, ಸಾರ್ವಭೌಮ, ಬಾಡದಾದಿ ಕೇಶವ. ಇಲ್ಲಿ ಬಾಡದಾದಿ ಅಂತ ಅನ್ನೋದು, ಬಾಡದ ಅನ್ನೋದು ಅವರದ್ದು ಕನಕದಾಸರ ಒಂದು ಹುಟ್ಟೂರು. ಅಲ್ಲಿದ್ದ ಒಂದು ಆದಿಕೇಶವನ ಮೂರ್ತಿನ ಅಲ್ಲಿಂದ ಇವರು ಪ್ರಭಾವಿತರಾಗಿ ತಮ್ಮ ಎಲ್ಲಾ ರಚನೆಗಳಲ್ಲೂ ಸಹ ಕೊನೆಯಲ್ಲಿ ಅಲ್ಲಿಗೆ ಅವ್ರಿಗೆ ತಲುಪಲಿ ಅನ್ನೋ ರೀತಿಯಲ್ಲಿ ನಮಸ್ಕಾರ ಮಾಡ್ತಿದ್ರು ಅನ್ನೋ ರೀತಿ ಆಗುತ್ತೆ. ನೋಡಿ, ಇನ್ನೂ ಒಂದು ಅರ್ಥದಲ್ಲಿ ಹೇಳೋದಾದ್ರೆ, ಸಾರ್ವಭೌಮ, ಬಾಡದ ಆದಿಕೇಶವ. ಬಾಡ್ ಹೋಗೋದು ಅಂತಂದ್ರೆ ಅದಕ್ಕೇನೋ ಒಂದು ಅಂತ್ಯ ಇದೆ, ಒಂದು ಕೊನೆ ಇದೆ, ಹೂ ಬಾಡೋಯ್ತು, ಹಣ್ಣು ಕೊಳ್ತೋಯ್ತು, ಈ ರೀತಿ ಹೇಳ್ತೀವಿ. ಈ ಆದಿಕೇಶವ ಅನ್ನುವ ಸರ್ವವ್ಯಾಪಿ ಭಗವಂತ, ಅವನು ಯಾವ ರೀತಿ ಬಾಡಕ್ ಸಾಧ್ಯವೇ ಇಲ್ಲ. ಬಾಡದ ಆದಿಕೇಶವ, ಈ ರೀತಿ ಒಂದು ಗುಣವಾಚಕವಾಗಿ ತಗೊಂಡ್ರೆ ಇದನ್ನ, ಆದಿಕೇಶವ ಬಾಡುವಂಥವನೇ ಅಲ್ಲ, ಅಂಥ ಕೇಶವನ್ನಪ್ಪ ಅವನು ಕೈಲಿಟ್ಕೊಂಡಿರೋದು, ಅವನು ನೋಡ್ರು ಅಂತ ಇಲ್ಲಿ ಎರಡೆರಡು ಅರ್ಥದಲ್ಲಿ ಇದನ್ನ ನಾವು ವಿಶ್ಲೇಷಣೆ ಮಾಡಿ ಹೇಳ್ಬೋದು. ಈ ರೀತಿಯಾಗಿ ಮೇಲಿಂದ ಕೆಳಗುರಿಗೂ ಸಹ ಒಂದೊಂದು ಸಾಲಿನಲ್ಲೂ ಸಹ ಪಂಡಿತರು ಯಾರು ಇದನ್ನ ಬಿಡಿಸ್ಬೇಕು ಅಂತ ಹೋಗುತ್ತಾರೋ ಅವ್ರಿಗೆ ಈ ಒಂದು ಕಥೆಗಳೆಲ್ಲ ಗೊತ್ತಿಲ್ಲದೆ ಇದ್ರೆ ಹಾಡ್ದಾಗ ಏನೋ ಚೆನ್ನಾಗಿ ಕೇಳುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಆದರೆ ಈ ವಿಚಾರನೆಲ್ಲ ತಿಳ್ಕೊಂಡಾಗ ಆ ಹಾಡುವಾಗ ಕೇಳುವಂಥ ಒಂದು ಆನಂದ ದ್ವಿಗುಣವೋ ತ್ರಿಗುಣವೋ ಎಷ್ಟಾಗುತ್ತೋ ಗೊತ್ತಿಲ್ಲ ನನಗೆ. ಇದು ಕನಕದಾಸರ ಮುಂಡಿಗೆ ಒಂದು ವಿಶೇಷ ಅಂತ ಇಟ್ಕೋಬಹುದು. ಇಲ್ಲಿಗೆ ಇದು ಈ ಕಾರ್ಯಕ್ರಮ ಮುಕ್ತಾಯ ಆಯಿತು ಅಂತ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ.